Okay. So yesterday we discussed about ಯಾವುದು first lesson in our polity. So that is 8th standard ನಲ್ಲಿ NCERT ನಲ್ಲಿ. So which is that constitution, isn't it? So constitution ಅಂತ ಅಂದ್ರೆ ಏನು? It's a rule book ಅಂತ ಅಂತೀವಿ. ಇನ್ನೊಂದು it's a written document ಅಂತ ಅಂತೀವಿ. ಹೌದಲ್ವಾ? ಇನ್ನೊಂದು ಬಂದು ಹೇಳೋದಿದ್ರೆ ಓಕೆ. ಸೊ ಈಗ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ನಮಗೆ ಗೊತ್ತಾಯ್ತು. ಸೊ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ನಾವು ಹಲವಾರು ಸಂಗತಿಗಳನ್ನ ನಾವು ನಿನ್ನೆ ಕ್ಲಾಸ್ ನಲ್ಲಿ ವಿ ಡಿಸ್ಕಸ್, ಹೌದಾ ಅಲ್ವಾ? ಸೊ ಈಗ ಎಲ್ಲರಿಗೂ ಗೊತ್ತಿದೆ. ಸೊ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಈಗ ಇನ್ ದ ಸಿಮಿಲರ್ ಮ್ಯಾನರ್, ಸೊ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇನ್ನೆಲ್ಲ ಏನನ್ನ ಡಿಸ್ಕಸ್ ಮಾಡಿದ್ವಿ ನಿನ್ನೆ? ವೈ ವಿ ನೀಡ್ ಅ ಕಾನ್ಸ್ಟಿಟ್ಯೂಷನ್ ಅಂತಾನೂ ಕೂಡ ಎಸ್ಟರ್ಡೇ ವಿ ಡಿಸ್ಕಸ್, ಹೌದಲ್ವಾ? So and also we got so many points in that, around 6 to 7 points we got. So why we need constitution ಅಂತ ಅಂದ್ವಿ. Why we need ಪಾಯಿಂಟ್ಸ್ ಗಳು ನೋಟ್ ಮಾಡ್ಕೊಂಡಿದ್ರೆ ತಾನೆ. ಸೊ ಒಂದೊಂದಾಗಿ ಹೇಳಿ. ಸೊ ಫಸ್ಟ್ ಪಾಯಿಂಟ್ ಏನು? ಎಸ್, ಆ ಐಡಿಯಲ್ಸ್ ಅಂಡ್ ಪ್ರಿನ್ಸಿಪಲ್ಸ್ ಮೇಲೆ ಸೊ ಒಂದು ನೇಷನ್ ಹೇಗಿರ್ಬೇಕು ಅಂತ ಹೇಳಿ ಡಿಸ್ಕ್ರೈಬ್ ಮಾಡುತ್ತೆ ಈ ನಮ್ಮ ಕಾನ್ಸ್ಟಿಟ್ಯೂಷನ್, ಹೌದಾ? ಓಕೆ. ಸೆಕೆಂಡ್ ಒನ್, ವಾಟ್ ಈಸ್ ದ ಫಂಡಮೆಂಟಲ್ ನೇಚರ್ ಆಫ್ ಸೊಸೈಟಿ? ಸೊಸೈಟಿಯ ಒಂದು ಬೇಸಿಕ್ ನೇಚರ್ ಹೇಗಿದೆ, ದಟ್ ಈಸ್ ದ ಫಂಡಮೆಂಟಲ್ ನೇಚರ್ ಆಫ್ ಸೊಸೈಟಿಯನ್ನ ಕೂಡ ಈ ಏನು ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ಹೇಳುವಂಥದ್ದು. ದಟ್ ಈಸ್ ವೈ ವಿ ನೀಡ್ ಕಾನ್ಸ್ಟಿಟ್ಯೂಷನ್ ಪರ್ಟಿಕ್ಯುಲರ್ ಆಗಿ. ನೆಕ್ಸ್ಟ್ ಪಾಯಿಂಟ್, ಎಸ್, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾಕೆ ಅಂತಂದ್ರೆ ನಮಗೆಲ್ಲ ತಿಳಿದಿರೋ ಹಾಗೆ ಯಾವುದೋ ಒಂದು ವ್ಯಕ್ತಿ ಬಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದ ತಕ್ಷಣ ಅಲ್ಲಿರುವಂತಹ ಪ್ರತಿಯೊಬ್ಬ ಸಿಟಿಸನ್ಸ್ ಕೂಡ ಯಾರು ಕೂಡ ಅದನ್ನ ಫಾಲೋ ಮಾಡೋದಿಲ್ಲ. ಮಾಡ್ತೀವಾ? ಒಂದು ನಾರ್ಮಲ್ ಒಂದು ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲೇನೆ ಒಂದು ರೂಲ್ಸ್ ನ ಹಾಕಿದ್ರೆ ಫಾಲೋ ಮಾಡ್ತೀವಾ? ಬ್ರೇಕ್ ಮಾಡ್ತೀವಿ. ಬ್ರೇಕ್ ಮಾಡೋದ್ರಲ್ಲೇ ಒಂಥರ ಮಜಾ ಅಂತ ಅಂದ್ಬಿಟ್ಟು, ಹೌದಾ? ಸೊ ವಿ ನಾರ್ಮಲಿ ಬ್ರೇಕ್ ದೋಸ್ ರೂಲ್ಸ್, ಬಟ್ ಆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ವಿ ಗೆಟ್ ಸರ್ಟನ್ ಕೈಂಡ್ ಆಫ್ ಪನಿಷ್ಮೆಂಟ್ಸ್ ಅಂತ ಗೊತ್ತಾದ್ರೆ ಸೊ ನಾವು ಆ ರೂಲ್ ನ ಬ್ರೇಕ್ ಮಾಡ್ತೀವಾ? ನೋ. ಸೊ ದಟ್ಸ್ ವೈ ಕಾನ್ಸ್ಟಿಟ್ಯೂಷನ್ ಇಸ್ ನೆಸರಿ. ಕಾನ್ಸ್ಟಿಟ್ಯೂಷನ್ ಅಂತ ಅಂದಿದ ತಕ್ಷಣ ನಮಗೆ ಎಲ್ಲಾ ಫ್ರೀಡಮ್ ನ ಕೊಟ್ಟಿದ್ಯಾ? ಫ್ರೀಡಮ್ ಆಫ್ ರೈಟ್ಸ್ ನಮಗೆ ಕೊಟ್ಟಿದ್ಯಾ? ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿ? ನೋ. ಇಟ್ ಹ್ಯಾಸ್ ಪುಟ್ ಸರ್ಟನ್ ರಿಸ್ಟ್ರಿಕ್ಷನ್ಸ್, ಇಸಂಟ್ ಇಟ್? ನಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ದಟ್ಸ್ ವಾಟ್ ವಿ ಹ್ಯಾವ್. ಈಗ ರೀಸೆಂಟ್ ಇಶ್ಯೂ ಅಂತಂದ್ರೆ ದಟ್ ಈಸ್ ಪ್ರೊಟೆಸ್ಟ್, ಶಾಹೀನ್ ಬಾಗ್ ಪ್ರೊಟೆಸ್ಟ್, ಹೌದಲ್ವಾ? ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಕೂಡ ಮಾಡಿದ್ವಿ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಅಂದ್ರೆ ಯೂಶಲಿ ನಮಗೆ ಕೇವಲ ಫಂಡಮೆಂಟಲ್ ರೈಟ್ಸ್ ಗಳನ್ನ ಮಾತ್ರ ಪ್ರೊವೈಡ್ ಮಾಡುವಂತದ್ದಲ್ಲ, ತಿಳಿದಿದ್ಯಾ? ಸೊ ಕೇವಲ ಫಂಡಮೆಂಟಲ್ ರೈಟ್ಸ್ ಗಳನ್ನ ಪ್ರೊವೈಡ್ ಮಾಡ್ಕೊಂಡು ನಮ್ಮ ಸಿಟಿಸನ್ಸ್ ಅನ್ನ ವೆಲ್ಫೇರಿಗೋಸ್ಕರ ಸಿಟಿಸನ್ಸ್ ಗೆ ಕಂಪ್ಲೀಟ್ ಫ್ರೀಡಮ್ ಅನ್ನ ಇಲ್ಲಿ ಕೊಡೋದಿಲ್ಲ, ತಿಳಿತಿದ್ಯಾ? ಸೊ ಇಲ್ಲಿ ಏನ್ ಮಾಡುತ್ತೆ, ಸೊ ಕೊಟ್ಟಿ ಅದೇನ್ ಮಾಡುತ್ತೆ, ಫ್ರೀಡಮ್ ಅನ್ನ ಕೊಟ್ಟರು ಕೂಡ ಇಟ್ ಪುಟ್ ಸರ್ಟನ್ ರಿಸ್ಟ್ರಿಕ್ಷನ್ಸ್, ಗೊತ್ತಾಗ್ತಿದ್ಯಾ? ಸೊ ಈ ರಿಸ್ಟ್ರಿಕ್ಷನ್ಸ್ ಗಳನ್ನ ಹಾಕಿ ಇಫ್ ಸಂಬಡಿ ಡಸಂಟ್ ಫಾಲೋ ಇಟ್ ಅಂತ ಅಂದಾಗ ದಟ್ ಸಿಟಿಸನ್ ವಿಲ್ ಗೆಟ್ ಪ್ರಾಪರ್ ಪನಿಷ್ಮೆಂಟ್, ಆರ್ ಎಲ್ಸ್ ದಟ್ ಇಂಡಿವಿಜುವಲ್ಗೆ ಅದಕ್ಕೇನು ರಿಲೇಟೆಡ್ ಪನಿಷ್ಮೆಂಟ್ಸ್ ಗಳಿರುತ್ತೆ ಸೊ ಅದನ್ನ ಅವ್ರು ಕೊಡ್ತಾರೆ. ದಟ್ಸ್ ವೈ ಲಾ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್, ಹೌದಲ್ವಾ? ಕಾನೂನು ಅನ್ನೋದನ್ನ ಏನಕ್ಕೆ ಅವ್ರು ತಂದಿರೋಂಥದ್ದು? ಸೊ ಎಲ್ಲರೂ ಕೂಡ ನಮ್ಮ ಒಂದು ಏನ್ ನೇಷನ್ ಇದೆ ಸೊ ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡಬೇಕು. ಯಾವ್ದೇ ಆಕ್ಟ್ಸ್ ಬಲ್ಲಿ ಅಥವಾ ಏನೇ ಒಂದು ಲಾ ಇದ್ರು ಅಕಸ್ಮಾತ್ ಆ ಲಾ ನಾವು ಫಾಲೋ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ? ವಿ ವಿಲ್ ಗೆಟ್ ಪನಿಷ್ಮೆಂಟ್, ಇಸಂಟ್ ಇಟ್? ನಮ್ಮನ್ನ ಜೈಲಿಗೆ ಹಾಕ್ತಾರೆ, ಇಲ್ಲ ಅಂತಾನೆ ನಾವು ಫೈನ್ ಅನ್ನ ಕಟ್ಟಬೇಕಾಗುತ್ತೆ, ಹೌದಲ್ವಾ? ಇದ್ರ ಮೂಲಕ ಏನ್ ಮಾಡ್ತಾರೆ, ಸಿಟಿಸನ್ಸ್ ಅನ್ನ ಅವರು ರೆಗ್ಯುಲೇಟ್ ಮಾಡ್ತಿರುವಂತದ್ದು, ಕಂಟ್ರೋಲ್ ಅನ್ನ ಮಾಡ್ತಿರುವಂತದ್ದು, ಗೊತ್ತಾಗ್ತಿದ್ಯಾ? ಸೊ ಹಾಗಾಗಿ ಇದೆಲ್ಲ ಮಾಡಬೇಕು ಅಂತಂದ್ರೆ ಗೌರ್ಮೆಂಟ್ ಆಗಿರ್ಬೋದು, ಗೌರ್ಮೆಂಟ್ಗಿಂತ ಒಂದು ಸುಪ್ರೀಂ ಆಗಿರುವಂತದ್ದು ಬೇಕಲ್ವಾ ನಮಗೆ? ಸೊ ದಟ್ಸ್ ವೈ ಕಾನ್ಸ್ಟಿಟ್ಯೂಷನ್ ಈಸ್ ಫಾರ್ಮ್ ಆರ್ ಕಾನ್ಸ್ಟಿಟ್ಯೂಷನ್ ಈಸ್ ಎಸ್ಟಾಬ್ಲಿಷ್ಡ್ ಅಂತ ಅಂತೀವಿ. ಓಕೆ. ನೆಕ್ಸ್ಟ್ ಪಾಯಿಂಟ್, ಎಸ್, ಈಗ ಜಸ್ಟಿಸ್ ಅಂತ ಅಂದ್ರೇನು? ನ್ಯಾಯ, ಇಸಂಟ್ ಇಟ್? ಪ್ರತಿಯೊಬ್ಬ ಪರ್ಸನ್ಗೂ ಕೂಡ ನಮಗೆ ಜಸ್ಟಿಸ್ ಸಿಗ್ಬೇಕು ಅಂತ ಅಂತೀವಿ. ಇವಾಗ ನಮ್ಮಲ್ಲಿ ಏನೂ ಕೂಡ ಅಂದ್ರೆ ಈಗ ಕಾನ್ಸ್ಟಿಟ್ಯೂಷನ್ ಏನು ಇಲ್ಲದೆ, ಗೊತ್ತಾಗ್ತಿದ್ಯಾ ನಾನು ಹೇಳ್ತಿರೋದು? ಎಕ್ಸಾಂಪಲ್, ಏನೂ ಇಲ್ಲ ಅಂತಂದಿದ್ರೆ ಎಲ್ಲರಿಗೂ ಈಕ್ವಲಿ ಲಾ ನಲ್ಲಿ ನಮಗೆ ಹಕ್ಕು ಸಿಗ್ತಿತ್ತಾ? ಇವಾಗ ಇಫ್ ಯು ಗೋ ಟು ಪೊಲೀಸ್ ಸ್ಟೇಷನ್ ಇಟ್ ಸೆಲ್ಫ್, ಸೊ ನಮಗೆ ಎಲ್ಲರೂ ಕೂಡ ಈಕ್ವಲ್ ಆಗಿ ನೋಡ್ತಾರ ಪೊಲೀಸ್ ಸ್ಟೇಷನ್ ಅಲ್ಲಿ? ನೋಡ್ತಾರ? ಪ್ರೆಸೆಂಟ್ ಸಿಚುಯೇಷನ್ ಹೇಳಿ, ನೋ. ಸೊ ಈಗ ದುಡ್ಡು ಯಾರೋ ಕೊಟ್ಟರು ಅಂದಿದ ತಕ್ಷಣ ಕೇಸೇ ಕ್ಲೋಸ್ ಆಗಿರುತ್ತೆ. ರೀಸೆಂಟ್ ಆಗಿ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ಗಳು ಎಷ್ಟು ದಿನ ಟಿವಿನಲ್ಲಿ ತೋರಿಸಿದ್ರು, ಬಟ್ ಇವಾಗ ಒಂದಾದ್ರೂ ಒಂದು ಚಾನೆಲ್ ನಾವು ಸ್ವಲ್ಪನಾದ್ರೂ ನೋ, ನಥಿಂಗ್, ಬಿಕಾಸ್ ದ ಕೇಸ್ ಹ್ಯಾಸ್ ಬಿನ್ ಕ್ಲೋಸ್. ದುಡ್ಡು ಕೊಟ್ಟೆ ಮುಗಿಸುವಂಥದ್ದು. ಈಗ ಅದೇನೆ, ಸೊ ದಟ್ಸ್ ವಾಟ್ ವಿ ಸೇ, ರೈಟ್ ಟು ಈಕ್ವಾಲಿಟಿಯಲ್ಲಿ ಏನಂತ ಹೇಳ್ತೀವಿ? ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಅಂತೀವಿ, ಹೌದಲ್ವಾ? ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿರೋ ಅಂಥದ್ದು. ಇದೇನಾದ್ರೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಥವಾ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತಂದಿದೆ ನಮಗೆ ನಮ್ಮನ್ನ ನಾವು ರಕ್ಷಿಸ್ಕೊಳ್ಳೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಈಗ ನಾವು ವಿ ಕ್ಯಾನ್ ಫೈಟ್ ಫಾರ್ ಅವರ್ ರೈಟ್, ಹೌದಲ್ವಾ?
ಸೊ ನಮಗೆಲ್ಲೂ ಕೂಡ ಈಕ್ವಾಲಿಟಿಯಲ್ಲಿ ನೀವು ಪ್ರೊವೈಡ್ ಮಾಡ್ತಿಲ್ಲ ಅಂತಂದ್ರೆ ವಿ ಕ್ಯಾನ್ ಡೈರೆಕ್ಟ್ಲಿ ಸ್ಯೂ ದೆಮ್. ಯಾರು ನಮಗೆ ಇನ್ಇಕ್ವಾಲಿಟಿ ತೋರಿಸಿರ್ತಾರೆ ಅಥವಾ ಡಿಸ್ಕ್ರಿಮಿನೇಷನ್ ಮಾಡಿರ್ತಾರೆ, ಹೌದಲ್ವಾ, ವಿ ಕ್ಯಾನ್ ಸ್ಯೂ ದೆಮ್ ಇನ್ ದ ಕೋರ್ಟ್. ಬಟ್ ನಮಗೆ ಅದೇನು ಕಾನ್ಸ್ಟಿಟ್ಯೂಷನ್ ಇರ್ಲಿಲ್ಲ ಅಂತಂದಿದ್ರೆ ಸೊ ನಾವು ಹಾಗೆ ಮಾಡಕ್ಕಾಗ್ತಿತ್ತಾ? ಸೊ ನೋ, ಇಲ್ಲಿ ಟು ಪ್ರಿವೆಂಟ್ ಅವರ್ ಸೆಲ್ಸ್ ಫ್ರಮ್ ಹ್ಯಾವಿಂಗ್ ಇನ್ಜಸ್ಟಿಸ್, ಇಲ್ಲಿ ಅನ್ಯಾಯ ಆಗೋದನ್ನ ತಡೆಯೋದಕ್ಕೋಸ್ಕರ, ಹಾಗೆ ಟು ಸೇಫ್ ಗಾರ್ಡ್ ಅವರ್ ಸೆಲ್ಸ್, ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ವಿ ನೀಡ್ ಕಾನ್ಸ್ಟಿಟ್ಯೂಷನ್ ಅಂತ ಅನ್ನುವಂಥದ್ದು. ರೂಲ್ ಬುಕ್ ವಿ ನೀಡ್. ಸೊ ದಟ್ ರೂಲ್ ಬುಕ್ ಈಸ್ ಕಾಲ್ಡ್ ಕಾನ್ಸ್ಟಿಟ್ಯೂಷನ್. ತಿಳಿತಿದ್ಯಾ? ಸೊ ನೆಕ್ಸ್ಟ್ ಪಾಯಿಂಟ್ ಏನು? ಡಾಮಿನೇಷನ್ ಅಲ್ವಾ? ಮೇನ್ ಥಿಂಗ್ ಈಸ್ ಡಾಮಿನೇಷನ್, ಸುಪೀರಿಯಾರಿಟಿ. ಹೈಯರ್ ಕ್ಯಾಸ್ಟ್ ಪೀಪಲ್ ಲೋಯರ್ ಕ್ಯಾಸ್ಟ್ ಪೀಪಲ್ ಮೇಲೆ ಮಾಡುವಂತಹ ದಬ್ಬಾಳಿಕೆ ಏನಿದೆ, ದಟ್ ಈಸ್ ಡಾಮಿನೇಷನ್ ಅನ್ನ ತಡೆಯೋದಕ್ಕೆ ವಿ ನೀಡ್ ಕಾನ್ಸ್ಟಿಟ್ಯೂಷನ್. Isn't it? Not only that, in certain authorities ಅಥವಾ ಇನ್ಸ್ಟಿಟ್ಯೂಷನ್ಸ್ ಅಥವಾ ಗವರ್ಮೆಂಟ್ಸ್ ಗಳಲ್ಲಿ ಹೈಯರ್ ಪವರ್ ಪೀಪಲ್ ಯಾರು ಇರ್ತಾರೆ ಅವರು ಲೆಸ್ ಪವರ್ ಪೀಪಲ್ ಮೇಲೆ ಮಾಡುವಂತಹ ಎಕ್ಸ್ಪ್ಲಾಯ್ಟೇಷನ್ ಅನ್ನ ತಡೆಯೋದಕ್ಕೂ ಕೂಡ ವಿ ನೀಡ್ ಸರ್ಟನ್ ರೂಲ್ಸ್, and that is given in our rule book, that is our constitution. For all these reasons we need constitution. ತಿಳಿತಿದ್ಯಾ ವೈ ವಿ ನೀಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ? ಸೊ ಇದು ಕಾನ್ಸ್ಟಿಟ್ಯೂಷನ್ ಅಂಡ್ ವೈ ವಿ ನೀಡ್ ಕಾನ್ಸ್ಟಿಟ್ಯೂಷನ್ ಎಲ್ಲವೂ ಕೂಡ ಯೆಸ್ಟರ್ಡೇ ವಿ ಡಿಸ್ಕಸ್. ದಿಸ್ ಇಸ್ ಜಸ್ಟ್ ಐ ರಿವೈಸ್ಡ್ ವಾಟ್ ವಿ ಹ್ಯಾವ್ ರೆಡ್ ಅಂತ ಅಂದ್ಬಿಟ್ಟು. ಓಕೆನಾ? ಓಕೆ, ಇವಾಗ ಸೊ ಅದು ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಕೀ ಫೀಚರ್ಸ್ ಅಂತ ಹೇಳ್ತೀವಿ. ಕೀ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಕೀ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಆಯ್ತಾ? ಓಕೆ, ಕೀ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಸ್ ಐ ಸೆಡ್. ಸೊ ನಾನು ಮೊದಲೇ ಹೇಳಿದ್ದೀನಿ. ಸೊ ನೀವು ನಾವು ವಿ ಆರ್ ಗೋಯಿಂಗ್ ಥ್ರೂ ಅವರ್ NCERTs, ಗೊತ್ತಾಗ್ತಿದ್ಯಾ? ಸೊ ಇನ್ ಅವರ್ NCERTs ಹಾರ್ಡ್ಲಿ ವಿ ಗೆಟ್ ಓನ್ಲಿ 6 ಕೀ ಫೀಚರ್ಸ್, ಗೊತ್ತಾಗ್ತಿದ್ಯಾ? ಸೊ ಬಟ್ ವೆನ್ ಯು ಗೋ ಥ್ರೂ ಸ್ಟ್ಯಾಂಡರ್ಡ್ ಬುಕ್ಸ್ ಅಲ್ಲಿ ಹೋದಾಗ ಯು ಗೆಟ್ ಸ್ಟಿಲ್ ಮೆನಿ ಮೋರ್ ಫೀಚರ್ಸ್ಗಳು. ಬಟ್ ನೀವು ಇಲ್ಲಿ ಏನು ಓದ್ತೀರಾ, ದಟ್ ಈಸ್ ದ ಬೇಸಿಕ್ ಫೌಂಡೇಶನ್ ಫಾರ್ ಯುವರ್ ಸ್ಟ್ಯಾಂಡರ್ಡ್ ಬುಕ್. ಸ್ಟ್ಯಾಂಡರ್ಡ್ ಬುಕ್ ಓದೋದಕ್ಕೆ ಸೊ ನೀವೇನು NCERT ನಾವು ಮಾಡ್ತೀವಿ, ಸೊ ದಟ್ ಈಸ್ ದ ಬೇಸ್. ಹಾಗಾಗಿ ಸೊ ನಾವು ಇಲ್ಲೇನು 6 ಫೀಚರ್ಸ್ ಮಾಡಿಬಿಟ್ಟು ಸ್ಟ್ಯಾಂಡರ್ಡ್ ಬುಕ್ ನಲ್ಲಿ ಪಾಲಿಟಿ ಮಾಡಬೇಕಾದ್ರೆ, ಬಿಕಾಸ್ ನಿಮಗೆಲ್ಲ ಗೊತ್ತಿದೆ ಸ್ಟ್ಯಾಂಡರ್ಡ್ ಪ್ಲಸ್ NCERT ಇಟ್ ಈಸ್ ಗೋಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್, ಹೌದಲ್ವಾ? ಅದಕ್ಕೇನೆ ನಮಗೆ ನೀಟಾಗಿ ಅರ್ಥ ಆಗ್ತಿರೋದು. ಸೊ ಬೇಸಿಕ್ ಗೊತ್ತಾಗ್ತಿದೆ, ಸ್ಟ್ಯಾಂಡರ್ಡ್ ಗೊತ್ತಾಗ್ತಿದೆ. ಸೊ ಹಾಗಾಗಿ ಸೊ ನಾನು ಇವ್ರು 6 ಹೇಳಿದ್ದಾರೆ, ಅಲ್ಲಿ ಇನ್ನೂ ಜಾಸ್ತಿ ಆಗ್ತಿದೆ, ಇವ್ರು ಹೇಳೇ ಇಲ್ಲ ಅಂತ ಅಂದ್ಬಿಟ್ಟು ಡೋಂಟ್ ಥಿಂಕ್ ಲೈಕ್ ದಟ್. ಸೊ ವಿ ಆರ್ ಗೋಯಿಂಗ್ ಥ್ರೂ NCERTs. ಸೊ ವಾಟ್ ಎವರ್ ಇಟ್ ಈಸ್ ದೇರ್ ಇನ್ ಅವರ್ NCERT, ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಟ್ ಓನ್ಲಿ. ಸೊ ಅಂಡ್ ಇಫ್ ಐ ನೀಡ್ ಐ ಗಿವ್ ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಗೊತ್ತಾಗ್ತಿದ್ಯಾ? ಸೊ ಹಾಗಾಗಿ ಅದಕ್ಕೆ ಮೊದಲೇ ಹೇಳ್ತಿರೋದು. ಓಕೆ, ನಾವು ದ ಕೀ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ನಾವು ನೋಡ್ತಾ ಹೋಗೋಣ. ಈಗ ಕೀ ಫೀಚರ್ಸ್ ಗಳಂತಂದ್ರೇನು? ಫೀಚರ್ಸ್ ಅಂತಂದ್ರೇನು? ಯೂಶಲಿ ಫೀಚರ್ಸ್ ಅಂತಂದ್ರೇನು? ಏನು? ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಅನ್ಬೋದಾ? ಅಥವಾ ಏನಂತೀವಿ? ಇಂಪಾರ್ಟೆಂಟ್ ಲಕ್ಷಣಗಳು. ಸೊ ಕನ್ನಡದಲ್ಲಿ ಹೇಳೋದಿದೆ ಫೀಚರ್ಸ್ ಗಳಂತ. ಓಕೆ, ಇಲ್ಲಿ ಏನಂತಂದ್ರೆ ಯೂಶಲಿ ಕೀ ಫೀಚರ್ಸ್ ಗಳನ್ನ ನಾವು ಏನಕ್ಕೆ ನೋಡಬೇಕು? ಸೊ ಕೀ ಫೀಚರ್ಸ್ ಗಳಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಆಸ್ ಐ ಸೆಡ್ ವೈ ವಿ ನೀಡ್ ಕಾನ್ಸ್ಟಿಟ್ಯೂಷನ್ ಅಲ್ಲೇ ನಾನು ಸೆಕೆಂಡ್ ಪಾಯಿಂಟ್ ಅಂಡ್ ಫಸ್ಟ್ ಪಾಯಿಂಟ್ ಅನ್ನ ನಾವು ನೋಡಿದ್ವಿ. ಈ ಕೀ ಫೀಚರ್ಸ್ ಗಳು ಕಾನ್ಸ್ಟಿಟ್ಯೂಷನ್ ಏನಿರುತ್ತೆ ಸೊ ಅದು ನಮಗೆ ಆ ಸೊಸೈಟಿಯ ಒಂದು ನೇಚರ್ ಅನ್ನ ಹೇಳುತ್ತೆ, ಅಥವಾ ನೇಷನ್ ಯಾವ ರೀತಿ ಇದೆ, ಯಾವ ರೀತಿ ವರ್ಕ್ ಅನ್ನ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಹೇಳುವಂಥದ್ದೇ ಈ ನಮ್ಮ ಕೀ ಫೀಚರ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದ್ಯಾ? ಓಕೆ, ಇವಾಗ ಲೆಟ್ ಅಸ್ ಸಿ ಒನ್ ಬೈ ಒನ್ ವಾಟ್ ಆರ್ ದ ಕೀ ಫೀಚರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಇಲ್ಲಿ ಕೆಲವು ಟರ್ಮ್ಸ್ ಬಂದಾಗ ದಟ್ ಯು ಶುಡ್ ನೋ ಪ್ರಾಪರ್ ಆಗಿ, ಗೊತ್ತಾಗ್ತಿದೆಯಾ ಏನು ಅಂತ ಅಂದ್ಬಿಟ್ಟು. ಓಕೆ, ಇವಾಗ ಈ ಕೀ ಫೀಚರ್ಸ್ ನಲ್ಲಿ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ವಿ ಸೇ ಫೆಡರಲಿಸಮ್ ಅಂತ ಅಂತೀವಿ. ದ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಫಸ್ಟ್ ಇಂಪಾರ್ಟೆಂಟ್ ಫೀಚರ್, ಇದನ್ನ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಕಾನ್ಸ್ಟಿಟ್ಯೂಷನ್. ಈಗ ವಾಟ್ ಈಸ್ ಫೆಡರಲಿಸಮ್? ಫೆಡರಲಿಸಮ್ ಅಂತಂದ್ರೆ ಎನಿವನ್ ಯಾರಾದ್ರೂ ಓದಿದ್ದೀರಾ? NCERT ಪಾಲಿಟಿ
ಓಕೆ, ಲಾಸ್ಟ್ ಓದಿದಿರಾ ಫೆಡರಲಿಸಮ್ ಅಂದ್ರೆ? ಓಕೆ, ಇವಾಗ ಫೆಡರಲಿಸಮ್ ಇಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ. ಹಾಗಿದ್ರೆ ಫೆಡರಲಿಸಮ್ ಅಂತಂದ್ರೆ ಏನು ಅಂತ ನೋಡೋಣ. ಫೆಡರಲಿಸಮ್ ಅಂತಂದ್ರೆ ಯೂಶಲಿ ನಾವೇನಂತ ಅಂತೀವಿ, ದ ಟರ್ಮ್ ಫೆಡರಲ್ ಅಂತ ಏನಿದೆಯಲ್ಲ, ಸೊ ಇದನ್ನ ನಾವು ಯೂಶಲಿ ಪವರ್ ನ ಡಿವೈಡ್ ಮಾಡೋದು ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಸೊ ಆಲ್ ಓವರ್ ಇಂಡಿಯಾ ಕೇವಲ ಬರೀ ಒಂದೇ ಗೌರ್ಮೆಂಟ್ ಇದೆಯಾ? ನಮಗೆ ಇದೆಯಾ? ಒಂದೇ ಒಂದು ಗೌರ್ಮೆಂಟ್ ಇದೆಯಾ? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ನೋ. ನಮಗೆ ಅದಕ್ಕೆ ಎಷ್ಟು ಗೌರ್ಮೆಂಟ್ಸ್ ಇದೆ? ಯಾವ್ಯಾವ ಲೆವೆಲ್ ಅಲ್ಲಿ? ಸೆಂಟ್ರಲ್ ಗೌರ್ಮೆಂಟ್ ಅಟ್ ದ ನ್ಯಾಷನಲ್ ಲೆವೆಲ್, ಸ್ಟೇಟ್ ಗೌರ್ಮೆಂಟ್ ಅಟ್ ದ ಸ್ಟೇಟ್ ಲೆವೆಲ್ಸ್, ನೆಕ್ಸ್ಟ್ ಒನ್ ಇಸ್ ಲೋಕಲ್ ಗೌರ್ಮೆಂಟ್ಸ್ ಅಟ್ ದ ಲೋಕಲ್ ಲೆವೆಲ್ಸ್. ಹೌದಲ್ವಾ? ಸೊ ಪಂಚಾಯತ್ ರಾಜ್, ಸೊ ಗ್ರಾಮ ಪಂಚಾಯತ್, ಗ್ರಾಮ ಸಭಾ ಇದೆಲ್ಲ ಬರುವಂತದ್ದೇನು ಯಾವ್ದ್ರಲ್ಲಿ? ಲೋಕಲ್ ಗೌರ್ಮೆಂಟ್ಸ್ ನಲ್ಲಿ. ಸ್ಟೇಟ್ ಲೆವೆಲ್ ನಲ್ಲಿ ವಿ ಹ್ಯಾವ್ ಸ್ಟೇಟ್ ಗೌರ್ಮೆಂಟ್, ನ್ಯಾಷನಲ್ ಲೆವೆಲ್ ಅಲ್ಲಿ ವಿ ಹ್ಯಾವ್ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಯೂನಿಯನ್ ಗೌರ್ಮೆಂಟ್ ಅಂತ ಅಂತೀವಿ. ಇಲ್ಲಿ ಫೆಡರಲಿಸಮ್ ಅಂತಂದ್ರೆ ಏನಂತಂದ್ರೆ ಇಲ್ಲಿ ಪವರ್ಸ್ ಗಳು ಏನಿದೆಯಲ್ಲ, ಅಥವಾ ಒಂದು ಸ್ಟೇಟಿಗೆ ಅಥವಾ ಒಂದು ಓವರ್ ಆಲ್ ನೇಷನ್ ಅನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು ಅಂತ ಏನ್ ಹೇಳ್ತೀವಿ, ಸೊ ಅದು ಆಲ್ ಓವರ್ ಇಂಡಿಯಾ ಅಥವಾ ಆಲ್ ಓವರ್ ದ ಕಂಟ್ರಿ ಒಂದು ಪರ್ಟಿಕ್ಯುಲರ್ ಗೌರ್ಮೆಂಟ್ ಅದನ್ನ ಪರ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವಿ ನೀಡ್ ಸರ್ಟನ್ ಗೌರ್ಮೆಂಟ್ಸ್ ಅಟ್ ಸರ್ಟನ್ ಲೆವೆಲ್ಸ್. ಹೌದಲ್ವಾ? ಅದಕ್ಕೆ ಅಲ್ವಾ ನಾವು ಈವನ್ ಗ್ರಾಮ ಪಂಚಾಯತ್ ಅಟ್ ದ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ತಗೊಂಡ್ರು ಕೂಡ ಒಂದು ವಿಲೇಜ್ ಅನ್ನ, ಸೊ ವಿ ಡಿವೈಡ್ ಇಟ್ ಇಂಟು ಸರ್ಟನ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಹೌದಲ್ವಾ? ಅದನ್ನೇನಂತ ಅಂತೀವಿ? ವಾರ್ಡ್ಸ್. ಹೌದಲ್ವಾ? ಸೊ ವಿಲೇಜ್ ಆಗಿರ್ಬೋದು, ಒಂದು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ನ ವಿ ಡಿವೈಡ್ ಇಟ್, ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಯಾಕೆ? ಮೇನ್ ರೀಸನ್ ಏನು? ಡಿವೈಡ್ ಮಾಡೋದಕ್ಕೆ ಮೇನ್ ರೀಸನ್ ಏನು? ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋದಕ್ಕೆ. ಅಲ್ಲಿರುವಂತಹ ನಾವು ಏನ್ ಕಾರ್ಯಗಳು ನಡೀತಾ ಇರುತ್ತೆ, ಅಥವಾ ಯಾವುದೋ ಒಂದು ಸ್ಕೀಮ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಲಾಂಚ್ ಮಾಡಿರುವಂತಹ ಯಾವುದೋ ಒಂದು ಪಾಲಿಸಿ ಆಗಿರ್ಬೋದು, ಅಥವಾ ವೆಲ್ಫೇರ್ ರಿಲೇಟೆಡ್ ಏನ್ ಸಿಟಿಸನ್ಸ್ಗೆ ವೆಲ್ಫೇರ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಗಳಿರುತ್ತೆ, ಅದನ್ನ ಪ್ರತಿಯೊಂದು ಏರಿಯಾಗಳಿಗೂ ತಲುಪಿಸೋದಕ್ಕೆ ವಿ ನೀಡ್ ವಾಲಂಟಿಯರ್ಸ್ ಗಳು ಬೇಕು. ಹೌದಲ್ವಾ? ಸೊ ವಾಲಂಟಿಯರ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಏನು? ಮಿನಿಸ್ಟರ್ಸ್ ಗಳಿವೆ. ಗೊತ್ತಾಗ್ತಿದ್ಯಾ? ಸೊ ಪ್ರತಿಯೊಂದು ಮೂಲೆಗೂ ತಲುಪಬೇಕು ಅಂತಂದ್ರೆ ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ ಆಗ್ಬಿಡುತ್ತಾ? ನೋ. ಸೊ ವಿ ನೀಡ್ ಲೆವೆಲ್ಸ್ ಆಫ್ ಗೌರ್ಮೆಂಟ್ ಅಟ್ ಪರ್ಟಿಕ್ಯುಲರ್ ಲೆವೆಲ್ಸ್. ಗೊತ್ತಾಗ್ತಿದ್ಯಾ? ಐ ಕ್ಯಾನ್ ಸೇ ಫೆಡರಲಿಸಮ್ ಈಸ್ ನಥಿಂಗ್ ಬಟ್ ಲೆವೆಲ್ಸ್ ಆಫ್ ಗೌರ್ಮೆಂಟ್ ಅಂತ ಅಂತೀವಿ. ಅಥವಾ ಇನ್ನೊಂದೇನಂತಂದ್ರೆ ಇಲ್ಲಿ ಏನ್ ಪವರ್ ಇರುತ್ತೆ, ಸೊ ದಟ್ ಈಸ್ ಡಿವೈಡೆಡ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್. ಗೊತ್ತಾಗ್ತಿದ್ಯಾ? ಲೆವೆಲ್ಸ್ ಆಫ್ ಗೌರ್ಮೆಂಟ್ ಅಥವಾ ಡಿವಿಷನ್ ಆಫ್ ಪವರ್ಸ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಎರಡು ರೀತಿಯಲ್ಲಿ ವಿ ಕ್ಯಾನ್ ಡಿಸ್ಕ್ರೈಬ್ ಫೆಡರಲಿಸಮ್ ಅಥವಾ ಫೆಡರಲ್ ಗೌರ್ಮೆಂಟ್ ಅನ್ನೋದೇ ಅದಕ್ಕೆ. ಫೆಡರಲಿಸಮ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದ್ಯಾ? ಸೊ ದಟ್ ಈಸ್ ಒನ್ ಈಸ್ ಲೆವೆಲ್ಸ್ ಆಫ್ ಗೌರ್ಮೆಂಟ್ ಅನ್ನ ಇಲ್ಲಿ ನೋಡ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ಡಿವಿಷನ್ ಆಫ್ ಪವರ್ಸ್ ಆಗುತ್ತೆ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್. ಅಗೇನ್ ಒನ್ ಮೋರ್ ಡಿವಿಷನ್ ಆಗುತ್ತೆ, ದಟ್ ಈಸ್ ಅಟ್ ದ ಲೋಕಲ್ ಲೆವೆಲ್ ನಲ್ಲಿ. ಗೊತ್ತಾಗ್ತಿದ್ಯಾ? ದಟ್ಸ್ ವೈ ವಿ ಹ್ಯಾವ್, ಹೌದಲ್ವಾ? ಏನಂತ ಅಂತೀವಿ ನಮ್ಮ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅನ್ನ? ಏನಂತೀವಿ? ದಟ್ ಈಸ್ ವೈ ವಿ ಸೇ ಅವರ್ ಸಿಸ್ಟಮ್ ಆಸ್ 3-tier ಗೌರ್ಮೆಂಟ್ ಅಂತ ಅಂತೀವಿ. ಹೌದಾ? ಸೊ ದಿಸ್ ಈಸ್ ಫಸ್ಟ್ ಫೀಚರ್. ಗೊತ್ತಾಗ್ತಿದೆಯಲ್ಲ? ಸೊ ನೀವು US ಎಲ್ಲ ನೋಡಿದ್ರೆ ಸೊ ಡಿವಿಷನ್ ಆಫ್ ಪವರ್ಸ್ ಇರುತ್ತೆ, ಬಟ್ ಅಲ್ಲೇನು ಸೆಂಟರ್ ಅಂತ ಅಂದ್ರೆ ಅವ್ರು ತಗೊಳ್ಳುವಂತಹ ಡಿಸಿಷನ್ಸ್ ಗಳೇ ಬೇರೆ ಇರುತ್ತೆ. ಸೆಂಟರ್ ಅಂತ ಅಂದ್ರೆ ಅದು ತಗೊಳ್ಳುವಂತಹ ಡಿವಿಷನ್ಸ್ ಗಳೇ ಬೇರೆ ಬೇರೆ ಇರುತ್ತೆ. ನೀವಿಲ್ಲಿ ಲೈಕ್ ವಿ ಹ್ಯಾವ್ ಟು ಕಂಪೇರ್ ಅಂಡ್ ರೀಡ್, ಅವಾಗ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಪಾಲಿಟಿ. ಇನ್ ಇಂಡಿಯಾ ಸೊ ವಿ ಕಾಲ್ ಇಟ್ as ಫೆಡರಲಿಸಮ್ ಅಂತ ಅಂತೀವಿ. ಇಲ್ಲಿ ನಮಗೆ ಜಸ್ಟ್ ಏನಾಗುತ್ತೆ, ಡಿವಿಷನ್ ಆಫ್ ಪವರ್ಸ್ ಆಗುತ್ತೆ. ಬಟ್ ಇನ್ USA ಏನಾಗುತ್ತೆ ಅಂತಂದ್ರೆ ಸೊ ಕಂಪ್ಲೀಟ್ ಆಗಿ ಅವ್ರು ಏನ್ ಮಾಡ್ತಾರೆ, ಆ ಡಿವೈಡ್ ಮಾಡ್ಬಿಟ್ಟು ಆ ಪವರ್ ಅನ್ನ ಅವರು ಸೆಪರೇಟ್ ಮಾಡ್ತಾರೆ. ದಟ್ ಈಸ್ ಇಲ್ಲಿ ನಾವೇನಂತಂದ್ರೆ ಸ್ಟೇಟ್ ಗೌರ್ಮೆಂಟ್ಸ್ ಏನು, ವಿ ಆರ್ ಡಿಪೆಂಡಿಂಗ್ ಆನ್ ಸೆಂಟ್ರಲ್ ಗೌರ್ಮೆಂಟ್. ಹೌದಲ್ವಾ? ಬಡ್ಜೆಟ್ ಆಗಿರ್ಬೋದು ಅಥವಾ ಪಾಲಿಸೀಸ್ ಗಳು ಅಥವಾ ಲಾಸ್ ಗಳು ಏನು ಇಂಪ್ಲಿಮೆಂಟ್ ಮಾಡ್ತಾರೆ, ಸೊ ಅದ್ರ ಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಟ್ ಹ್ಯಾಸ್ ಟು ವರ್ಕ್. ಕೆಲವೊಂದು ಸ್ಟೇಟ್ ರಿಲೇಟೆಡ್ ಮ್ಯಾಟರ್ಸ್ ಬಂದಾಗ ಇಟ್ ಕ್ಯಾನ್ ಟೇಕ್ ಇಟ್ಸ್ ಓನ್ ಡಿಸಿಷನ್, ಬಟ್ ಅಲ್ಟಿಮೇಟ್ಲಿ ಇಟ್ ಈಸ್ ಡಿಪೆಂಡಿಂಗ್ ಆನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು, ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ಮೇಲೆ. ಹೌದಾ? ಸೊ ಬಟ್ ಇಲ್ಲಿ ಏನಂತಂದ್ರೆ ಫೆಡರಲಿಸಮ್ ಅಲ್ಲಿ ಸೊ ವಿ ಹ್ಯಾವ್ ಲೆವೆಲ್ಸ್ ಆಫ್ ಗೌರ್ಮೆಂಟ್ ಎಟ್ ಪರ್ಟಿಕ್ಯುಲರ್ ಲೆವೆಲ್ಸ್ ಅಂಡ್ ದ ಡಿವಿಷನ್ ಆಫ್ ಪವರ್ ಏನಿದೆ ಅದು ಆಗುತ್ತೆ ಸೆಂಟರ್ ಅಂಡ್ ಸ್ಟೇಟ್ ನ ನಡುವೆ.
ಗೊತ್ತಾಗ್ತಿದ್ಯಾ? ಅಂಡ್ ಇಲ್ಲಿ ನಾವು ನೋಡೋದಿದ್ರೆ ಸೆಂಟರ್ ಏನಿದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್, ಸೊ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾನ್ ಟೇಕ್ ಇಟ್ಸ್ ಓನ್ ಡಿಸಿಷನ್ಸ್ ಗಳನ್ನ ತಗೊಂಡು ಅದನ್ನ ಸ್ಟೇಟ್ ಗೌರ್ಮೆಂಟ್ ಮೇಲೂ ಕೂಡ ಇಟ್ ಕ್ಯಾನ್ ಇಂಪೋಸ್ ಇಟ್. ಸ್ಟೇಟ್ ಗೌರ್ಮೆಂಟ್ ಮಾಡಲೇಬೇಕು ಅಂತ ಇಂಪೋಸ್ ಕೂಡ ಮಾಡ್ಬೋದು ಸರ್ಟನ್ ಕಂಡೀಷನ್ಸ್ ಗಳಲ್ಲಿ. ತಿಳಿದಿದ್ಯಾ? ದಿಸ್ ಈಸ್ ಒನ್ ಮೋರ್ ಪಾಯಿಂಟ್. ಅಂಡ್ ಹಿಯರ್ ನಾವು ಹೇಳಿದ್ರೆ ಈಗ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ನಡುವೆ ಪವರ್ಸ್ ಗಳು ಡಿವೈಡ್ ಆಗುತ್ತೆ ಅಂತ ಹೇಳಿ. ಬಟ್ ಅಟ್ ಸರ್ಟನ್ ಟೈಮ್ಸ್ ಸ್ಟೇಟ್ ಗೌರ್ಮೆಂಟ್, ಈಗ ಸ್ಟೇಟ್ ಗೌರ್ಮೆಂಟ್ ಏನಾಗಿದೆ, ಕಂಪ್ಲೀಟ್ ಆಗಿ ನಾವು ಕೇಂದ್ರ ಸರ್ಕಾರದ ಮೇಲೆ ಪ್ರತಿಯೊಂದು ಮ್ಯಾಟರ್ಸ್ ಡಿಪೆಂಡ್ ಆಗಿದೀವಾ? ನೋ, ಹಿಯರ್ ವಿ ಆರ್ ಆಲ್ಸೋ ಹ್ಯಾವಿಂಗ್ ಏನು, ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಿದೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಿದೆ. ಅದೇನಕ್ಕೆ ಇರುವಂತದ್ದು, ಸ್ಟೇಟ್ ರಿಲೇಟೆಡ್ ಮ್ಯಾಟರ್ಸ್ ಗಳನ್ನ ಡಿಸ್ಕಸ್ ಮಾಡ್ಬಿಟ್ಟು ಅದಕ್ಕೆ ರಿಲೇಟೆಡ್ ಪಾಲಿಸೀಸ್ ಅಥವಾ ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡುವ ಸಲುವಾಗಿ ಈವನ್ ವಿ ಹ್ಯಾವ್ ಲೈಕ್ ಪಾರ್ಲಿಮೆಂಟ್, ಹೌದಾ? ಈವನ್ ವಿ ಹ್ಯಾವ್ ಹೌಸಸ್, ಅಸೆಂಬ್ಲೀಸ್ ಗಳಿದೆ, ಸೊ ಕೌನ್ಸಿಲ್ಸ್ ಗಳಿದೆ, ಹೌದಲ್ವಾ? ಸೊ ಇಲ್ಲಿ ನಾವು ಸ್ಟೇಟ್ ಈ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ತಿದೆ ಅಂತಂದ್ರೆ ದ ಮೇನ್ ರೀಸನ್ ಏನಂತಂದ್ರೆ ಇಲ್ಲಿ ಸ್ಟೇಟ್ ಏನಿದೆಯಲ್ಲ, ಸೊ ಐ ವಿಲ್ ರೈಟ್ ದಿಸ್ ಸ್ಟೇಟ್ ಅಂತ ಬರ್ತೀನಿ, ಸ್ಮಾಲ್ ಎಸ್, ಸೊ ದಟ್ ಈಸ್ ಸ್ಮಾಲ್ ಕರ್ನಾಟಕ ರಿಲೇಟೆಡ್ ಪರ್ಟಿಕ್ಯುಲರ್ ಸ್ಟೇಟ್ಸ್ ಗಳ ರೀತಿ. ಈ ಸ್ಟೇಟ್ಸ್ ಗಳಿಗೆ ಆ ಪವರ್ ಬಂದಿದೆ ಅಂತಂದ್ರೆ ಇಟ್ ಡ್ರಾಸ್, ಗೊತ್ತಾಗ್ತಿದ್ಯಾ? ಸ್ಟೇಟ್ ಡ್ರಾಸ್ ಅಥವಾ ಡಿರೈವ್ಸ್ ಇಟ್ಸ್ ಅಥಾರಿಟಿಯನ್ನ ಯಾವ್ದ್ರಿಂದ ಪಡ್ಕೊಂಡಿರೋಂಥದ್ದು, ಈ ರೀತಿಯಾಗಿ ಅದ್ರ ಓನ್ ಡಿಸಿಷನ್ಸ್ ಗಳನ್ನ ತಗೊಬಹುದು ಅಂತ ಅಂದ್ಬಿಟ್ಟು ಕಾನ್ಸ್ಟಿಟ್ಯೂಷನ್. ನಾನು ಅಂದಿದ್ದು ಡಿರೈವ್ ಮಾಡ್ಕೊಂತಿರೋಂಥದ್ದು ಅಥವಾ ಇಟ್ ಟೇಕ್ಸ್ ಇಟ್ಸ್ ಅಥಾರಿಟಿಯನ್ನ ಯಾವ್ದ್ರಿಂದ ಪಡ್ಕೊಂಡಿರೋದು, ಇಟ್ ಈಸ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್, ನಾಟ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡಬೇಕು, ಒಂದು ಗವರ್ಮೆಂಟ್ ಅಸ್ತಿತ್ವಕ್ಕೆ ಬಂದಿದೆ, ಅದು ಎಲೆಕ್ಷನ್ ಪರ್ಫಾರ್ಮ್ ಮಾಡಬೇಕು ಅಂತ ಏನೇ ಇದ್ರೂ ಕೂಡ ಇವನ್ ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಪ್ರೆಸಿಡೆಂಟ್ ಇಂದ ಹಿಡಿದು ಗ್ರಾಸ್ ರೂಟ್ ಲೆವೆಲ್ ವರೆಗೂ ನಾವು ಏನು ಪಂಚಾಯತ್ ಸಿಸ್ಟಮ್ ಅಂತ ನೋಡ್ತೀವಿ, ಪ್ರತಿಯೊಂದು ಹೇಗೆ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಇಟ್ ಈಸ್ ರಿಟನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ವಾಟ್ ಎವರ್ ಇಟ್ ಈಸ್ ದೇ, ಸೆಂಟರ್ ಆಗಿರ್ಬೋದು ಅಥವಾ ಸ್ಟೇಟ್ ಆಗಿರ್ಬೋದು, ಇಟ್ ಹ್ಯಾಸ್ ಡಿರೈವ್ಡ್ ಇಟ್ಸ್ ಪವರ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್, ನಾಟ್ ಫ್ರಮ್ ದ ಅದರ್ ಗವರ್ಮೆಂಟ್ಸ್. ಸ್ಟೇಟ್ ಗವರ್ಮೆಂಟ್ ಈಸ್ ಡಿಪೆಂಡ್ ಆಗಿದೆ ಸೆಂಟ್ರಲ್ ಗವರ್ಮೆಂಟಿನ ಮೇಲೆ, ಬಟ್ ಪವರ್ ಅನ್ನ ಅದು ಡಿರೈವ್ ಮಾಡ್ಕೊಂಡಿಲ್ಲ. ಗೊತ್ತಾಗ್ತಿದ್ಯಾ? ಅಥಾರಿಟಿಯನ್ನ ಡಿರೈವ್ ಮಾಡ್ಕೊಂಡಿರೋದು ಇಟ್ ಈಸ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಕ್ಲಿಯರಾ? ಫೆಡರಲಿಸಂ ಕಾನ್ಸೆಪ್ಟ್ ಕ್ಲಿಯರಾ? ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಅಂತ ಅಂತೀವಿ. ಇವಾಗ ನಾವು ನೋಡೋದಿದ್ರೆ ಈಗ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಫಂಕ್ಷನ್ಸ್ ಗಳು, ಹೌದಲ್ವಾ? ಸೆಂಟ್ರಲ್ ಗವರ್ಮೆಂಟ್ಗೆ ಇದನ್ನೇ ಫಂಕ್ಷನ್ಸ್ ಮಾಡಬೇಕು ಅಂತಿರುತ್ತೆ, ಹಾಗೇನೆ ಸ್ಟೇಟ್ ಗವರ್ಮೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಅದೇ ಆದಂತ ಪರ್ಫಾರ್ಮ್ ಮಾಡಬೇಕು ಅನ್ನೋಂಥದ್ದು ಕೆಲವೊಂದು ಫಂಕ್ಷನ್ಸ್ ಗಳಿರುತ್ತೆ. ಈಗ ಸೆಂಟ್ರಲ್ ಗವರ್ಮೆಂಟಿನ ರೂಲ್ಸ್ ಗಳನ್ನ ಸ್ಟೇಟ್ ಗವರ್ಮೆಂಟ್ ಫಾಲೋ ಮಾಡಲೇಬೇಕು. ವೈಸ್ ವರ್ಸ ನಡೆಯುತ್ತಾ? ನೋ, ಬಿಕಾಸ್ ಎವ್ರಿ ಸ್ಟೇಟ್ ಈಸ್ ಡಿಫ್ರೆಂಟ್, ಹೌದಲ್ವಾ? ರಿಲಿಜಿಯಸ್ ಆಗಿರ್ಬೋದು, ಕಸ್ಟಮ್ ಆಗಿರ್ಬೋದು, ಅಲ್ಲಿದ್ದಂತಹ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಹೌದಲ್ವಾ? ಟ್ರೆಡಿಷನ್ ವೈಸ್ ಫ್ರಮ್ ಎವ್ರಿ ಆಂಗಲ್ ಒಂದು ಸ್ಟೇಟ್ ಇನ್ನೊಂದು ಸ್ಟೇಟಿಗಿಂತ ಡಿಫ್ರೆಂಟ್ ಆಗಿರುತ್ತೆ, ಹೌದಾ? ಸೊ ಹಾಗಾಗಿ ಇಲ್ಲಿ ಆಲ್ ದ ಸೆಂಟ್ರಲ್ ಲಾಸ್ ಗಳನ್ನ ಸ್ಟೇಟ್ ಗವರ್ಮೆಂಟ್ ಏನ್ ಮಾಡಬೇಕು, ಒಬೇ ಮಾಡಬೇಕು, ಫಾಲೋ ಅನ್ನ ಮಾಡಬೇಕು. ಹಾಗೇನೆ ಈ ಸ್ಟೇಟ್ ಏನಿದೆ ಇಟ್ ಆಲ್ಸೋ ಕ್ಯಾನ್ ಟೇಕ್ ಇಟ್ಸ್ ಓನ್ ಡಿಸಿಷನ್, ಅದು ಕೂಡ ತನ್ನ ಸ್ವಂತವಾದಂತಹ ನಿರ್ಧಾರವನ್ನ ತಗೊಳ್ಳುತ್ತೆ. ಬಟ್ ಹಿಯರ್ ಏನಾಗುತ್ತೆ ಅಂತಂದ್ರೆ ಏನ್ ನಿರ್ಧಾರಗಳಾಗಿರ್ಬೋದು ಅಥವಾ ಸ್ಟೇಟ್ ಗವರ್ಮೆಂಟ್ ಪವರ್ ಇರುತ್ತೆ, ಸೊ ಅದನ್ನ ಡಿರೈವ್ ಮಾಡ್ಕೊಂಡಿರೋದು ಎಲ್ಲಿಂದ? ಸೊ ಇಟ್ ಈಸ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್. ಸೊ ದಿಸ್ ಈಸ್ ಅಬೌಟ್ ಫೆಡರಲಿಸಂ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಫೆಡರಲ್ ಅಥವಾ ಫೆಡರಲ್ ಗವರ್ಮೆಂಟ್ ಅಂತ ಅಂದ್ರೆ ಇಲ್ಲಿ ಗವರ್ಮೆಂಟಿನ ಪವರ್ಸ್ ಸೆಂಟರ್ ಹಾಗೆ ಸ್ಟೇಟಿನ ನಡುವೆ ಡಿವೈಡ್ ಆಗಿದೆ ಅಂತ ಹೇಳಿ. ಕ್ಲಿಯರಾ? ಸೊ ದಟ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಫೀಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ಫೆಡರಲಿಸಂ. ಕ್ಲಿಯರ್? ಸೊ ಫೆಡರಲಿಸಂ ಇಸ್ ನಥಿಂಗ್ ಬಟ್ ಪವರ್, ಡಿವಿಷನ್ ಆಫ್ ಪವರ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್. ಸೊ ದಟ್ ಈಸ್ ಅದು ಲೆವೆಲ್ಸ್ ಆಫ್ ಗವರ್ಮೆಂಟ್ ನಲ್ಲಿ ಅದು ಡಿವೈಡ್ ಆಗಿರುವಂತದ್ದು ಪವರ್. ಸೊ ಏನಾದ್ರೂ ಡೌಟಾ? ಕ್ಲಿಯರಾ? Okay, shall we move on to the next feature? Okay. Next, second most important feature ಏನು ಅಂತ ಹೇಳಿದ್ರೆ, ಈಗ we have two types of government ಅಂತ ಅಂದೆ, ಹೌದಾ? ಸೊ ವಿಚಾರದೆ not levels of government, ನಾರ್ಮಲ್ ಜನರಲ್ ಆಗಿ ಆಲ್ ಓವರ್ ದ ವರ್ಲ್ಡ್ ತಗೊಂಡಾಗ we have usually there are different forms of government ಆಯ್ತಾ? ಬರೀ ಡೆಮೋಕ್ರೆಟಿಕ್ ಮತ್ತೆ ಮೊನಾರ್ಕಿಯಲ್ ಮಾತ್ರ ಇಲ್ಲ, there are different forms. ಬಟ್ ನಮಗೆ ಇಲ್ಲಿ ಬೇಕಾಗಿರೋಂಥದ್ದು we say usually two, one is monarchical ಮತ್ತೆ ಇನ್ನೊಂದು ಡೆಮೋಕ್ರೆಟಿಕ್ ಅಂತ ಹೇಳಿ. ಡೆಮೋಕ್ರೆಟಿಕ್ ಅಂತ ಅಂದ್ರೆ ಏನು ಹೇಳಿದೆ? ಪೀಪಲ್ ಆರ್ ದ ಮೇನ್ ಸೋರ್ಸ್ ಅಂತ
ಅಂತ ಅಂತೀವಿ ಅಲ್ವಾ. ಪೀಪಲ್ ಗಳಿಗೆ ಹೆಚ್ಚಿನದಾದಂತಹ ಪವರ್ ಇರುವಂತದ್ದು, ಹೌದಾ ಇಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಅಂದ್ಮೇಲೆ ಐ ಸೆಡ್ ಇಟ್ ಈಸ್ ಫಾರ್ಮ್ ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂಡ್ ಆಫ್ ದ ಪೀಪಲ್, ಹೌದಲ್ವಾ? ಸೊ ಈ ಡೆಮೋಕ್ರಸಿ ಅಂತ ಅನ್ನೋದು ಪೀಪಲ್ನ ಮೇಲೆ ಇದೆ ಅಂತಂದ್ರೆ ಸೊ ಇಲ್ಲಿ ಆ ಹೆಡ್ ಆಫ್ ದ ನೇಷನ್ ಆಗಿರ್ಬೋದು, ಸೊ ಅವರನ್ನ ಸೆಲೆಕ್ಟ್ ಮಾಡುವಂತದ್ದು ಯಾರು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ? ಇಟ್ ಈಸ್ ದ ಪೀಪಲ್. ದಟ್ಸ್ ವೈ ವಿ ಸೇ ರಿಪಬ್ಲಿಕ್ ಅಂತ ಅನ್ನುವಂಥದ್ದು. ರಿಪಬ್ಲಿಕ್ ಅಂತಂದ್ರೆ ಅಲ್ಲಿರುವಂತಹ ಐ ಸೆಡ್ ಅಲ್ವಾ, ಅಂತಾನೆ ರೆಪ್ರೆಸೆಂಟೇಟಿವ್, ಪಬ್ಲಿಕ್ ಅಂತಾನೆ ಪೀಪಲ್. ರೆಪ್ರೆಸೆಂಟೇಟಿವ್ ಏನಿದ್ದಾರೆ ನೇಷನ್ ರೆಪ್ರೆಸೆಂಟೇಟಿವ್, ದಟ್ ಈಸ್ ಹೆಡ್ ಆಫ್ ದ ನೇಷನ್. ಯಾರು ಯಾರು ಹೆಡ್ ಆಫ್ ದ ಸ್ಟೇಟ್? ಹೆಡ್ ಆಫ್ ದ ಗವರ್ಮೆಂಟ್ ಪ್ರೈಮ್ ಮಿನಿಸ್ಟರ್. ಸೊ ಇಲ್ಲಿ ರಿಪಬ್ಲಿಕ್ ಅಂತ ಅನ್ನೋದೇ ಅದು. ಅಂತಂದ್ರೆ ರೆಪ್ರೆಸೆಂಟೇಟಿವ್, ಪಬ್ಲಿಕ್ ಅಂತ ಅಂದ್ರೆ ಇಟ್ ಈಸ್ ದ ಪೀಪಲ್. ಹೆಡ್ ಆಫ್ ದ ನೇಷನ್ ಅನ್ನ ಸೆಲೆಕ್ಟ್ ಮಾಡುವಂತಹ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದ ಪೀಪಲ್ ಆರ್ ದ ಪಬ್ಲಿಕ್ ಡಸ್ ಇಟ್. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ನಾವು ಡೆಮೋಕ್ರೆಟಿಕ್ ಫಾರ್ಮ್ ಅಂತ ಏನ್ ಹೇಳ್ತೀವಿ, ಇದರ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನು ಅಂತ ಅಂದ್ರೆ ಯಾವುದು? ಪಾರ್ಲಿಮೆಂಟ್. ಇಟ್ ಈಸ್ ಪಾರ್ಲಿಮೆಂಟ್. ಗೊತ್ತಾಗ್ತಿದ್ಯಾ? ಪಾರ್ಲಿಮೆಂಟ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಬರುತ್ತೆ. ವಾಟ್ ಈಸ್ ಪಾರ್ಲಿಮೆಂಟ್, ಏನಕ್ಕೆ ನಮಗೆ ಪಾರ್ಲಿಮೆಂಟ್, ವೈ ವಿ ನೀಡ್, ಅದೆಲ್ಲ ಫಂಕ್ಷನ್ಸ್ ಗಳೇನು. ಬಟ್ ಹಿಯರ್ ನೀವು ಜಸ್ಟ್ ನೆನ್ಪಿಟ್ಕೊಬೇಕಾಗಿರೋದು ಪಾರ್ಲಿಮೆಂಟ್ ಅಂತಂದ್ರೆ ವಿ ಕ್ಯಾನ್ ಸೇ ಇಟ್ ಈಸ್ ಅನ್ ಇನ್ಸ್ಟಿಟ್ಯೂಷನ್. ಈಗ ನಾವು ಪಾರ್ಲಿಮೆಂಟ್ ಅಂತಂದ್ರೆ ಸಂಸದ್ ಅಂತ ಅಂತೀವಿ, ಹೌದಲ್ವಾ? ಡೆಲ್ಲಿನಲ್ಲಿ ಇರುವಂತದ್ದು ಅದೇನು? ಇಟ್ ಈಸ್ ಜಸ್ಟ್ ಎ ಬಿಲ್ಡಿಂಗ್, ಇಟ್ಸ್ ಅನ್ ಇನ್ಸ್ಟಿಟ್ಯೂಷನ್. ಬಟ್ ಅಲ್ಲಿ ಏನಾಗುತ್ತೆ, ದೇಶಕ್ಕೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಎಲ್ಲ ನಡೆಯುವಂಥದ್ದು ಅಲ್ಲೇ, ಆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ. ಗೊತ್ತಾಗ್ತಿದ್ಯಾ? ಸೊ ಹಾಗಾಗಿ ವಿ ಕಾಲ್ ಇಟ್ ಆಸ್ ಪಾರ್ಲಿಮೆಂಟ್ ಅಂತ ಅಂತೀವಿ. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಇಂಪಾರ್ಟೆಂಟ್ ಫೀಚರ್, ಸೆಕೆಂಡ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಇಟ್ ಈಸ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಅಂತೀವಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಇಸ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಹೇಳಿ. ಆಯ್ತಾ? ಓಕೆ. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್. ಯೂಶಲಿ ವಿ ಹ್ಯಾವ್, ನಮಗೆ we say we have two system of government ಅಥವಾ two forms of government ಅಂತ ಅಂತೀವಿ. ಒನ್ ಈಸ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತೀವಿ, ಇನ್ನೊಂದನ್ನ ನಾವು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಅಂತೀವಿ. ಗೊತ್ತಾಗ್ತಿದೆಯಾ? ಒನ್ ಈಸ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂಡ್ ದ ಸೆಕೆಂಡ್ ಒನ್ ಈಸ್ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಅಂತೀವಿ. ಇಲ್ಲಿ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತಂದ್ರೆ ಯೂಶಲಿ ಇದರ ಹೆಡ್ ಯಾರಾಗಿರ್ತಾರೆ ಅಂತಂದ್ರೆ ಪ್ರೆಸಿಡೆಂಟ್ ಈಸ್ ದ ಹೆಡ್. ಬಟ್ ಇಲ್ಲಿ ಅವ್ರು ಜಸ್ಟ್ ನಾಮಿನಲ್ ಹೆಡ್ ಆಗಿರ್ತಾರೆ ಅಷ್ಟೇ, ಅಂದ್ರೆ ಹೆಸರಿಗೆ ಮಾತ್ರ. ಬಟ್ ಆಕ್ಚುಲ್ ಆಗಿ ಎಕ್ಸಿಕ್ಯೂಟಿವ್ ಹೆಡ್ ಆಗಿರುವಂತದ್ದು ಯಾರು? ಇಟ್ ಈಸ್ ಪ್ರೈಮ್ ಮಿನಿಸ್ಟರ್. ಗೊತ್ತಾಗ್ತಿದ್ಯಾ? ಈಗ ಎಲ್ಲಾ ಡಿಸಿಷನ್ಸ್ ಗಳು ಕೇವಲ ಪ್ರೈಮ್ ಮಿನಿಸ್ಟರ್ ತಗೊಂಡ್ಬಿಡ್ತಾರ. ಇಲ್ಲಿ ಅವ್ರ ಡಿಸಿಷನ್ ಫೈನಲ್, ಅವ್ರು ಏನೇ ಅಂದ್ರೂ ಅಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಒಪ್ಕೋಬೇಕಾ? ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯೂಶಲಿ ಇಫ್ ದಿಸ್ ಇಸ್ ಪಾರ್ಲಿಮೆಂಟ್, ಇದನ್ನ ನಾವು ಸಂಸದ್ ಅಂತ ಹೇಳಿ ಕೂಡ ಕರಿತೀವಿ, ಹೌದಾ? ಡೆಲ್ಲಿನಲ್ಲಿ ಇರುವಂತದ್ದು. ಸೊ ಯೂಶಲಿ ಈ ಪಾರ್ಲಿಮೆಂಟ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಗೊತ್ತಾಗ್ತಿದ್ಯಾ? ಪಾರ್ಲಿಮೆಂಟ್ ಯೂಶಲಿ ಕನ್ಸಿಸ್ಟ್ ಆಫ್ ಪ್ರೆಸಿಡೆಂಟ್ and then the two houses, one is Lok Sabha and the other one is Rajya Sabha. ಹೌದಾ? ಸೊ ಪಾರ್ಲಿಮೆಂಟ್ ಇಟ್ ಈಸ್ ನಥಿಂಗ್ ಬಟ್, ಪಾರ್ಲಿಮೆಂಟ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದ್ರೆ ಪ್ರೆಸಿಡೆಂಟ್ ಇರ್ತಾರೆ, ಹಾಗೆ ಲೋಕಸಭಾ ಅಂಡ್ ರಾಜ್ಯಸಭಾ ಇರ್ತಾರೆ. ಸೊ ವಿ ಹ್ಯಾವ್ ದಿಸ್ ಸಿಸ್ಟಮ್ ಆಫ್ ಗವರ್ಮೆಂಟ್ ಅಂಡ್ that is why we call it as parliamentary form of government. And the main reason why we call it as parliamentary form of government ಅಂತಂದ್ರೆ ಸೊ ಇಲ್ಲಿ ಪ್ರೆಸಿಡೆಂಟ್ ಅಂತ ಏನಿರ್ತಾರೆ, ಸೊ he is just nominal head ಅಂತ ಅಂತೀವಿ. ನಾಮಿನಲ್ ಹೆಡ್ ಅಂತಂದ್ರೆ ಜಸ್ಟ್ ಹೆಸರಿಗೆ ಮಾತ್ರ. ಸೊ ಬಟ್ ಆಕ್ಚುಯಲ್ ಆಗಿ ಪ್ರತಿಯೊಂದು ಕಾರ್ಯವನ್ನು ಮಾಡುವಂತದ್ದು ಇಟ್ ಈಸ್ ಪ್ರೈಮ್ ಮಿನಿಸ್ಟರ್. ಸೊ ವಿ ಕಾಲ್ ಹಿಮ್ ಆಸ್ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ದ ನೇಷನ್ ಅಂತ ಕರಿತೀವಿ. ಅಂದ್ರೆ ಪ್ರತಿಯೊಂದು ಕೆಲಸವನ್ನು ಕೂಡ ಪಾಲಿಸೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡುವಂತಹ ಮೇನ್ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಇರುತ್ತೆ? ಇಟ್ ಈಸ್ ವಿತ್ ದ ಪ್ರೈಮ್ ಮಿನಿಸ್ಟರ್.
ತಿಳಿತಿದ್ಯಾ? ಅಂಡ್ ಆಲ್ಸೋ ಇಲ್ಲಿ ಇನ್ನೊಂದನ್ನ ನಾವು ಯಾಕೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಅಂತೀವಿ ಅಂದ್ರೆ, ಯಾವುದೇ ಒಂದು ಡಿಸಿಷನ್ಸ್ ಅನ್ನ ತಗೊಬೇಕು ಅಂದ್ರೂ ಕೂಡ ಸೊ ಪ್ರೈಮ್ ಮಿನಿಸ್ಟರ್ ಏನಿರ್ತಾರೆ ಜಸ್ಟ್ ಅವ್ರು ಮಾತ್ರ ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ ಇಲ್ಲಿ. ಸೊ ದ ಹೋಲ್ ಮಿನಿಸ್ಟರ್ಸ್, ಈಗ ಲೋಕಸಭೆಯಿಂದನೇ ತಾನೇ ಪ್ರೈಮ್ ಮಿನಿಸ್ಟರ್ ಆಗಿರುವಂತದ್ದು. ಸೊ ಈ ಪಾರ್ಲಿಮೆಂಟ್ ಇದೆ ಅಂತಂದ್ರೆ ಸೊ ಲೋಕಸಭಾದಿಂದನೇ ಸೊ ಅವರು ಏನು ಯಾರು ಜಾಸ್ತಿ ಮೆಜಾರಿಟಿ ಇದೆಲ್ಲ ನಿಮಗೆ ಪಾರ್ಲಿಮೆಂಟ್ ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಬರುತ್ತೆ. ಬಟ್ ಹಿಯರ್ ಜಸ್ಟ್ ಫೀಚರ್ಸ್ ನಲ್ಲಿ ಹೇಳ್ಬೇಕಾದ್ರೆ ಜಸ್ಟ್ ಒಂದು ಗ್ಲಿಮ್ಸ್ ಅನ್ನ ಕೊಡ್ತಿರೋಂಥದ್ದು. ಸೊ ಇಲ್ಲಿ ಪಾರ್ಲಿಮೆಂಟ್ ಅಂತ ಪ್ರೈಮ್ ಮಿನಿಸ್ಟರ್ ಅಂತಂದ್ರೆ ಅವರಿಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳು ಇರ್ತಾರೆ. ಸೊ ಅವರ ಅಸಿಸ್ಟೆನ್ಸ್ ಅನ್ನ ತಗೊಂಡು ಅವ್ರು ಒಪ್ಪಿದ್ರೆ ಮಾತ್ರ ಸೊ ಪ್ರೈಮ್ ಮಿನಿಸ್ಟರ್ ಹಿ ಹ್ಯಾಸ್ ಟು ಟೇಕ್ ಡಿಸಿಷನ್. ಇಲ್ಲ ಅಂತಂದ್ರೆ ಅವರು ಡಿಸಿಷನ್ ಅನ್ನ ತಗೊಳ್ಳಂತಿಲ್ಲ. ಸೊ ಗೊತ್ತಾಗ್ತಿದ್ಯಾ? ಅಕಸ್ಮಾತ್ ಈಗ ನೀವು ಯೂಶಲಿ ನೋಡಿದ್ರೆ ಸೊ ಇವಾಗ ಗೌರ್ಮೆಂಟ್ ಬಿದ್ದೋಯ್ತು, ಸರ್ಕಾರ ಬಿದ್ದೋಯ್ತು ಅಂತ ಅಂತಾರೆ. ಅಂದ್ರೆ 5 years ಟರ್ಮ್ ಇರುತ್ತೆ, ಬಟ್ ಆದ್ರೂ ಕೂಡ ಸರ್ಕಾರ ಬಿದ್ದೋಯ್ತು ಅಂತಾರೆ, ಹೌದಲ್ವಾ? ಇಲ್ಲಿ ಅವ್ರು ಏನ್ ಮಾಡ್ಬೇಕು, ಮೆಜಾರಿಟಿಯನ್ನ ಅಪ್ರೂವಲ್ ನ ಕೊಡ್ಬೇಕು. ಸೊ ಮೆಜಾರಿಟಿ ಅಪ್ರೂವ್ ಮಾಡಲಿಲ್ಲ ಅಂತಂದ್ರೆ ಆ ಒಂದು ಗೌರ್ಮೆಂಟ್ ಹೋಗುತ್ತೆ. ನೆಕ್ಸ್ಟ್ ಗೌರ್ಮೆಂಟ್ ಅನ್ನ ಫಾರ್ಮೇಶನ್ ಮಾಡ್ಕೊಳ್ಳೋದಿದೆ ಮಾಡ್ಕೊಬಹುದು ವಿತ್ ದ ಹೆಲ್ಪ್ ಆಫ್ ದ ಸ್ಪೀಕರ್. ಅವ್ರು ಅಪ್ರೂವಲ್ ಕೊಟ್ರೆ, ಇಲ್ಲ ಅಂತಾನೆ ಮತ್ತೆ ಬೈ ಎಲೆಕ್ಷನ್ ನಡೆಯುವಂಥದ್ದು, ಹೌದಾ? ಈ ರೀತಿಯಾಗಿ ಪ್ರೋಸೆಸ್ಗಳು ಇರುತ್ತೆ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಏನೋ ಒಂದು ಕೆಲಸ ಮಾಡಿದ್ದಾನೆ ಅಥವಾ ಆ ರೀತಿ ಆಗ್ಬಿಟ್ರೆ ಸೊ ಅಲ್ಲಿರೋ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹಂಗೆ ಇರ್ತಾರ. ಈಗ ಸರ್ಕಾರ ಬಿದ್ದೋಯ್ತು ಅಂತಂದ್ರೆ ಏನು ಸೆಂಟ್ರಲ್ ಲೆವೆಲ್ ನಲ್ಲಿ ನಾನು ಹೇಳ್ತಿರೋದು ಕೇವಲ ಪ್ರೈಮ್ ಮಿನಿಸ್ಟರ್ ಮಾತ್ರ ಆ ಹುದ್ದೆಯಿಂದ ಹೋಗ್ತಾನ? ಏನಾಗುತ್ತೆ, ಇಡೀ ಮಿನಿಸ್ಟರ್ಸ್ ಗಳೇ ಹೋಗ್ತಾರೆ, ಹೌದಲ್ವಾ? ದೇ ಹ್ಯಾವ್ ಟು ರಿಸೈನ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇಲ್ಲಿ ಕೇವಲ ಪ್ರೈಮ್ ಮಿನಿಸ್ಟರ್ ಮಾತ್ರ ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ದ ಎಂಟೈರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರು ಇರ್ತಾರೆ ಅಸಿಸ್ಟ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಯಾರಿಗೆ, ಪ್ರೈಮ್ ಮಿನಿಸ್ಟರ್ಗೆ. ದ ಹೋಲ್ ಗ್ರೂಪ್ ಆರ್ ಎಲ್ಸ್ ದ ಹೋಲ್ ಟೀಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್ ಫಾರ್ ದ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ಗೊತ್ತಾಗ್ತಿದ್ಯಾ? ಸೊ ಹಿಯರ್ ದ ಪ್ರೈಮ್ ಮಿನಿಸ್ಟರ್ ಆಸ್ ವೆಲ್ ಆಸ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬೋತ್ ಆರ್ ಈಕ್ವಲಿ ರೆಸ್ಪಾನ್ಸಿಬಲ್ ಫಾರ್ ದ ಪೀಪಲ್, ಫಾರ್ ದ ಗವರ್ಮೆಂಟ್. ಹಾಗಾಗಿ ವಿ ಸೇ ವಿ ಹ್ಯಾವ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಬಟ್ USA ನಲ್ಲಿ ದ ಮೇನ್ ಥಿಂಗ್, ಇಲ್ಲಿ ನಮಗೆ ಎಕ್ಸಿಕ್ಯೂಟಿವ್ ಹೆಡ್ ಅಂತ ಒಬ್ಬರಿದ್ದಾರೆ, ನಾಮಿನಲ್ ಹೆಡ್ ಅಂತ ಒಬ್ಬರಿದ್ದಾರೆ, ಹೌದಲ್ವಾ? ಪಾರ್ಲಿಮೆಂಟ್ ನಲ್ಲಿ. ಸೊ ದಟ್ ಈಸ್ ಇನ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್. ಬಟ್ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಲ್ಲಿ ನಾಮಿನಲ್ ಹೆಡ್ ಕೂಡ ಪ್ರೆಸಿಡೆಂಟ್ ಆಗಿರ್ತಾರೆ, ಎಕ್ಸಿಕ್ಯೂಟಿವ್ ಹೆಡ್ ಕೂಡ ಪ್ರೆಸಿಡೆಂಟೇ ಆಗಿರುವಂತದ್ದು. ಸೊ ದಟ್ಸ್ ವೈ ದಟ್ ಈಸ್ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್. ಅವ್ರಿಗೂ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳು ಇರ್ತಾರೆ ಸೊ ಅಸಿಸ್ಟೆನ್ಸ್ ಅನ್ನ ಕೊಡೋದಕ್ಕೆ. ಬಟ್ ದ ಥಿಂಗ್ ಈಸ್ ನಮ್ಮಲ್ಲಿ ಹೀಗಿರೋ ಹಾಗೆ ಎಕ್ಸಿಕ್ಯೂಟಿವ್ ಹೆಡ್ ಅಂಡ್ ನಾಮಿನಲ್ ಹೆಡ್ ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲಿ ಡಿಫ್ರೆನ್ಸಿಯೇಷನ್ ಅಲ್ಲಿ ಇಲ್ಲ. ಗೊತ್ತಾಗ್ತಿದೆಯಾ? ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಲ್ಲಿ ದೇ ಹ್ಯಾವ್ ದ ಪ್ರೆಸಿಡೆಂಟ್, he is considered to be the nominal head ಕೂಡ ಅವರೇ, ಎಕ್ಸಿಕ್ಯೂಟಿವ್ ಹೆಡ್ ಕೂಡ ಅವರೇ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್. ತಿಳಿದಿದ್ಯಾ? ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಸೊ ಅಂಡ್ ಹಿಯರ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಲ್ಲಿ ಸೊ ಲೋಕಸಭಾ ಇದೆ, ರಾಜ್ಯಸಭೆ ಇದೆ, ಈ ರೀತಿ ಇದೆ, ಹೌದಲ್ವಾ? ಸೊ ದಟ್ ಈಸ್ ವಿ ಕಾಲ್ ಇಟ್ ಎಸ್, ಅದು ಕಂಪ್ಲೀಟ್ ಆಗಿ ಪಾರ್ಲಿಮೆಂಟ್ ಅಂತಂದ್ರೆ ಏನ್ ಇನ್ಕ್ಲೂಡ್ ಆಗಿರುತ್ತೆ ಅಂತಂದ್ರೆ ಐ ಹ್ಯಾವ್ ಟೋಲ್ಡ್. ಈಗ ಇಲ್ಲಿ ಲೋಕಸಭಾದಲ್ಲಿರುವಂತಹ ಮೆಂಬರ್ಸ್ ಗಳನ್ನ ಯಾರು ಚೂಸ್ ಮಾಡೋದು? ಪೀಪಲ್, ಹೌದಲ್ವಾ? ನಾವು ಎಲೆಕ್ಟ್ ಮಾಡಿದ ಮೇಲೆ ಸೊ ಅವ್ರು ಏನ್ ಮಾಡ್ತಾರೆ, MPs ಗಳಾಗುವಂತದ್ದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆನ್ಸಿ ವೈಸ್, ಹೌದಾ ಇಲ್ವಾ? ಸೊ ಲೋಕಸಭಾದಲ್ಲಿರುವಂತಹ ಮೆಂಬರ್ಸ್ ಗಳನ್ನ ಸೊ ಎಲೆಕ್ಟ್ ಮಾಡುವಂತದ್ದು ಯಾರು? ಎಲೆಕ್ಟೆಡ್ ಬೈ ದ ಪೀಪಲ್. ಗೊತ್ತಾಗ್ತಿದ್ಯಾ? ಅಲ್ಲಿರುವಂತಹ MPs ಗಳಾಗ್ತಾರಲ್ವಾ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಸಭಾದಲ್ಲಿ. ಸೊ ಇವರನ್ನ ಎಲೆಕ್ಟ್ ಮಾಡುವಂತದ್ದು ಪೀಪಲ್ ಥ್ರೂ ಎಲೆಕ್ಷನ್ಸ್, ಹೌದಲ್ವಾ? ಈಗ ನಾವು ಸುಮ್ಮನೆ ಎಲೆಕ್ಷನ್ಸ್ ಅಲ್ಲಿ ಏನ್ ಮಾಡ್ತೀವಿ, ವೋಟರ್ ಹಾಕ್ತಿರ್ತಾನೆ. ಸೊ ಈವನ್ ವೋಟಿಂಗ್ ರೈಟ್ ಏನಿದೆ ಸೊ ಅದೇನದು ನಮಗೆ ಕಾನ್ಸ್ಟಿಟ್ಯೂಷನ್ ಇಂದ ಕೊಟ್ಟಿರುವಂತಹ ಹಕ್ಕು, ಸೊ ಹೌದಾ ಅಲ್ವಾ? ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಅದು ಕೂಡ ನಮಗೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಲ್ಲೇ ಬರುತ್ತೆ. ಬಟ್ ಕೆಲವೊಂದು ಬುಕ್ ಅಲ್ಲಿ ಏನ್ ಮಾಡಿದ್ದಾರೆ ಅದನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಅಂತ ಹೇಳಿ ಕನ್ಸಿಡರ್ ಮಾಡಿರುವಂತದ್ದು. ಸೊ ದಟ್ ಈಸ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಗೊತ್ತಾಗ್ತಿದ್ಯಾ? This is considered to be the next important feature ಅಂತ ಹೇಳ್ತೀವಿ. One is parliamentary form of government and the next one is universal adult franchise system ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಇದು ಕೂಡ ಕಾನ್ಸ್ಟಿಟ್ಯೂಷನ್ ಇನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಅಂತ ಹೇಳ್ತೀವಿ. ಕ್ಲಿಯರ್? ಈ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಲ್ಲಿ ಏನಂತ ಹೇಳ್ತೀವಿ ನಾವು? ಏನದು ಬೇಸಿಕಲಿ ವೋಟಿಂಗ್ ರೈಟ್ಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ
ಪ್ರತಿಯೊಬ್ಬ ಇಂಡಿವಿಜುವಲ್, ಪ್ರತಿಯೊಬ್ಬ ಸಿಟಿಸನ್ ಯಾರಿರ್ತಾರೆ, ಸೊ ಅವರು ಹೂ ಹ್ಯಾಸ್ ಅಟೈನ್ಡ್ ದ ಏಜ್ ಆಫ್ 18 ಆರ್ ಎಲ್ಸ್ who is above the 18 years or else who is above 18 years of age. ಸೊ ಅಂತಹ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ಕೂಡ ಏನ್ ರೈಟ್ ಇರುತ್ತೆ, ವೋಟಿಂಗ್ ರೈಟ್ ಇರುವಂತದ್ದು. ಕ್ಲಿಯರಾ? ಸೊ ದಿಸ್ ಈಸ್ ಕಾಲ್ಡ್ ಯೂನಿವರ್ಸಲ್. ಅಡಲ್ಟ್ಸ್ ಅಂತಾನೆ ಗೊತ್ತಿದೆ, ಸೊ ಅಬೌವ್ 18 ಇಯರ್ಸ್ ಎಲ್ಲಾನು ಕೂಡ ನಾವು ಅಡಲ್ಟ್ಸ್. ಸೊ ಫ್ರಾಂಚೈಸ್ ಅಂತಾನೆ ನಮ್ಮ ಒಂದು ಹಕ್ಕನ್ನ, ಸೊ ವೋಟಿಂಗ್ ರೈಟ್ ಅನ್ನ ಕ್ಯಾಸ್ಟ್ ಮಾಡುವಂತದ್ದು. ಗೊತ್ತಾಗ್ತಿದ್ಯಾ? ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಕ್ಲಿಯರ್? ಓಕೆ, ಯಾಕಾದ್ರೆ ಏನಾದರೂ ಡೌಟ್ ಇದೆಯಾ? ಡೌಟ್ ಇದೆಯಾ? 3 ಕಾನ್ಸೆಪ್ಟ್ಸ್ ಕ್ಲಿಯರ್ ಆಯ್ತಾ? 3 ಫೀಚರ್ಸ್. Shall we move on to next concept? So just if you want, you take it as a note. ಗೊತ್ತಾಗ್ತಿದ್ಯಾ? So that's the important points ಗಳನ್ನ, because again no need of going through NCERTs. Clear? So okay, ಈಗ ನೆಕ್ಸ್ಟ್ ಫೀಚರ್ಸ್ ಗಳು ನಮಗೆ ಬರ್ತಾ ಹೋಗುತ್ತೆ. ಓಕೆ, ಇವಾಗ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನಿದೆ, ಸೊ ಆ ಇಂಪಾರ್ಟೆಂಟ್ ಫೀಚರ್ ಬಂದ್ಬಿಟ್ಟು ವಿ ಸೇ ದ ಸೆಪರೇಷನ್ ಆಫ್ ಪವರ್ಸ್. ಸೆಪರೇಷನ್ ಆಫ್ ಪವರ್ಸ್, ಸೆಪರೇಷನ್ ಆಫ್ ಪವರ್ಸ್ ಅಂತ ಹೇಳ್ತೀವಿ. ಡಿವಿಷನ್ ಇಸ್ ಡಿಫರೆಂಟ್, ಸೆಪರೇಷನ್ ಇಸ್ ಡಿಫರೆಂಟ್. ಗೊತ್ತಾಗ್ತಿದ್ಯಾ? ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಬಂದ್ಬಿಟ್ಟು ಸೆಪರೇಷನ್ ಆಫ್ ಪವರ್ಸ್ ಅಂತ ಅಂತೀವಿ. ಈಗ ಒಂದು ಗೌರ್ಮೆಂಟ್ ಇದೆ ಅಂತ ಅಂದ್ರೆ ಸೊ ಇಟ್ಸ್ ಅ ಸಿಸ್ಟಮ್ ಅಂತ ಅಂದೆ, ಹೌದಲ್ಲ? ಎಲ್ಲ ಒಂದು ಅಥಾರಿಟಿಯನ್ನ, ಅಡ್ಮಿನಿಸ್ಟ್ರೇಷನ್ ಅನ್ನ ಮಾನಿಟರ್ ಮಾಡುವಂಥದ್ದು. ಆ ಸಿಸ್ಟಮ್ ಎವ್ರಿ ಒಂದು ಆಕ್ಟಿವಿಟಿಯನ್ನು ಕೂಡ ಮಾಡೋದಕ್ಕಾಗುತ್ತಾ? ಒಂದು ಗೌರ್ಮೆಂಟ್ ಪ್ರತಿಯೊಂದು ಆಕ್ಟಿವಿಟಿನೂ ಕೂಡ ಜಸ್ಟ್ ಒಂದೇ ಗೌರ್ಮೆಂಟ್ ಮಾಡೋದಕ್ಕಾಗುತ್ತಾ? ಒಂದೇ ಡಿಪಾರ್ಟ್ಮೆಂಟ್? ನೋ. ಈಗ ಲಾನು ಇಂಪ್ಲಿಮೆಂಟ್ ಮಾಡಬೇಕು, ಲಾನು ಕೂಡ ಫಾರ್ಮೇಶನ್ ಅನ್ನ ಮಾಡಬೇಕು, ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡಬೇಕು. ಆ ಲಾ ಯಾರಾದ್ರೂ ಫಾಲೋ ಮಾಡ್ತಿಲ್ಲ ಅಂತ ಅವ್ರಿಗೆ ಪನಿಷ್ಮೆಂಟ್ ಕೂಡ ಕೊಡಬೇಕು. ಈ ರೀತಿಯಾಗಿ ಪ್ರತಿಯೊಂದು ಆಕ್ಟಿವಿಟೀಸ್ಗಳನ್ನು ನೋಡ್ಕೊಳ್ಳೋದಕ್ಕೆ ಒಂದೇ ಒಂದು ಸಿಸ್ಟಮ್ ಅಥವಾ ಒಂದು ಆರ್ಗನ್ ಅಥವಾ ಒಂದು ಡಿಪಾರ್ಟ್ಮೆಂಟ್ ಇಂದ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ನೋ. ದಟ್ಸ್ ವೈ ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮಲ್ಲಿರುವಂತಹ ಪವರ್ಸ್ ಅನ್ನ ಸೊ 3 ಆರ್ಗನ್ಸ್ ಗಳಾಗಿ ಅಥವಾ 3 ವಿಂಗ್ಸ್ ಆಗಿ ಡಿವೈಡ್ ಮಾಡಿರುವಂತದ್ದು. ಸೊ ಯಾವ್ದು? ಒನ್ ಈಸ್ ಲೆಜಿಸ್ಲೇಟಿವ್ ಅಥವಾ ಲೆಜಿಸ್ಲೇಚರ್ ಅಂತ ಅಂತೀವಿ, ಎರಡು ಕೂಡ ಒಂದೇ. ಸೊ ಲೆಜಿಸ್ಲೇಟಿವ್, ನೆಕ್ಸ್ಟ್ ಈಸ್ ಎಕ್ಸಿಕ್ಯೂಟಿವ್, ದ ನೆಕ್ಸ್ಟ್ ಒನ್ ಈಸ್ ಕ್ಲಿಯರ್? ಸೆಪರೇಷನ್ ಆಫ್ ಪವರ್ ಅಂತ ಅಂದ್ರೆ ನಾವು 3 ವಿಂಗ್ಸ್ ಅಲ್ಲಿ ಸೊ ಮೇನ್ 3 ಆರ್ಗನ್ಸ್ ನಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಅಂಡ್ ದೋಸ್ 3 ವಿಂಗ್ಸ್ ಆರ್ ಆರ್ಗನ್ಸ್ ಯಾವ್ಯಾವುದು ಅಂತಂದ್ರೆ ಒಂದು ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ದ ಜುಡಿಷಿಯರಿ ಅಂತ ಹೇಳುವಂಥದ್ದು. ಇಲ್ಲಿ ಸೊ ಲೆಜಿಸ್ಲೇಟಿವ್ ಅಂತ ಅಂದ್ರೇನು? ಫಾರ್ಮೇಶನ್ ಆಫ್ ಲಾಸ್. ಹೌದು. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಅಂತ ಅಂದ್ರೆ ಇಂಪ್ಲಿಮೆಂಟೇಷನ್ ಆಫ್ ಲಾಸ್. ಎಸ್. ಲೆಜಿಸ್ಲೇಟಿವ್ ಅಂತ ಅಂದ್ರೆ ಆಸ್ ದ ನೇಮ್ ಸಜೆಸ್ಟ್, ಇಲ್ಲಿ ಲೆಗ್ ಅಂತಾನೆ ಕಾಲ್ ಅಂತಲ್ಲ, ಸೊ ಅದನ್ನ ಯೂಶಲಿ ಲೀಗಲ್ ಅಂತ ನಾವು ಅವರ್ಟ ಕನ್ಸಿಡರ್ ಮಾಡ್ಬೋದು. ಲೀಗಲ್ ಅಂತಾನೆ ಯೂಶಲಿ ಏನು ಲಾ ಅಂತ ಬರುತ್ತೆ, ಲೀಗಲ್ ಅಂತಂದ್ರೆ. ಸೊ ಹಿಯರ್ ಲೆಜಿಸ್ಲೇಟಿವ್ ಅಂತಂದ್ರೆ ಬೇಸಿಕ್ ಆಗಿ ಫಂಕ್ಷನ್ ಏನನ್ನ ಮಾಡುತ್ತೆ, ಲಾ ಮೇಕಿಂಗ್ ಪ್ರೋಸೆಸ್ ಅನ್ನ ಮಾಡುವಂತದ್ದು ಲೆಜಿಸ್ಲೇಟಿವ್ ಅಂತ ಅಂತೀವಿ. ಎಕ್ಸಿಕ್ಯೂಟಿವ್ ಅಂತಾನೆ ಎಕ್ಸಿಕ್ಯೂಟ್ ಮಾಡಬೇಕು, ಸೊ ದಟ್ ಈಸ್ ಇಂಪ್ಲಿಮೆಂಟೇಷನ್. ಏನು ಲೆಜಿಸ್ಲೇಟಿವ್ ನಲ್ಲಿ ಫಾರ್ಮೇಶನ್ ಆಗಿರುತ್ತೆ ಲಾಸ್, ಅದನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡುವಂತದ್ದು ಯಾವ್ದು ಕೆಲಸ? ಇಂಪ್ಲಿಮೆಂಟೇಷನ್ ಆಫ್ ಲಾಸ್. ಈ ಇಂಪ್ಲಿಮೆಂಟೇಷನ್ ಆಫ್ ಲಾಸ್ ಯಾವ್ದು ಕೆಲಸ? ಎಕ್ಸಿಕ್ಯೂಟಿವ್. ಸೊ ನೆಕ್ಸ್ಟ್ ಕಮ್ಸ್ ಜುಡಿಷಿಯರಿ ಅಂತ ಅಂತೀವಿ. ಜುಡಿಷಿಯರಿ ಅಂತ ಅಂದ್ರೆ ಯೂಶಲಿ ಯಾವ್ದು ರಿಲೇಟೆಡ್ ಆಗಿರುತ್ತೆ? ಸಾರಿ, ಇಂಟರ್ಪ್ರಿಟೇಷನ್ ಆಫ್ ಲಾಸ್. ಎಸ್, ಇಟ್ ಈಸ್ ಇಂಟರ್ಪ್ರಿಟೇಷನ್ ಆಫ್ ಲಾಸ್ ಅಂತ ಅಂತೀವಿ. ಅಥವಾ ವೆದರ್ ಈಗ ಏನೇ ಜುಡಿಷಿಯರಿ ಅಂತಂದ್ರೆ ಮೇನ್ ಥಿಂಗ್ ಏನನ್ನ ಮಾಡುವಂಥದ್ದು ಇಂಟರ್ಪ್ರಿಟ್ ಅನ್ನ ಮಾಡುತ್ತೆ, ಅದ್ರ ಜೊತೆಗೆ ಏನು, ಸೊ ವೆದರ್ ಆಲ್ ಆರ್ ಫಾಲೋಯಿಂಗ್ ಇಟ್,
ಆರ್ ನಾಟ್, ವಾಟ್ ಈಸ್ ರಾಂಗ್, ವಾಟ್ ಈಸ್ ರೈಟ್. ಅಕಸ್ಮಾತ್ ಇಫ್ ಇಟ್ ಈಸ್ ರಾಂಗ್, ಇಟ್ ಈಸ್ ಗೋಯಿಂಗ್ ಟು ಪನಿಷ್ ದಮ್. ಸೊ ದಟ್ಸ್ ವೈ ವಿ ನೀಡ್ ಸರ್ಟನ್ ಸಿಸ್ಟಮ್ ಅಲ್ವಾ ಪನಿಷ್ಮೆಂಟ್ ಕೊಡೋದಕ್ಕೂ ಕೂಡ. ಎವ್ರಿಥಿಂಗ್ ಗೌರ್ಮೆಂಟೇ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಮಗಿರೋವಂಥದ್ದೇ ಜುಡಿಷರಿ. ಸೊ ಹಿಯರ್ ಇಟ್ ಈಸ್ ಇಂಟರ್ಪ್ರಿಟೇಷನ್ ಆಫ್ ಲಾ ಅಂತ ಅಂತೀವಿ. Clear? This is one of the most important features again in our constitution, that is separation of powers between legislative, executive and judiciary. Yeah. So here law making is under legislative, implementation of laws, executive, interpretation of laws is under judiciary ಅಂತ ಅಂತೀವಿ. ಇಲ್ಲಿ ಲೆಜಿಸ್ಲೇಟಿವ್ ಮೆಂಬರ್ಸ್ ಗಳನ್ನ ಯಾರು ಅಪಾಯಿಂಟ್ ಮಾಡುವಂಥದ್ದು? ಯಾರು? ಯಾರು? ಎಸ್. ಯಾಕೆ ಅಷ್ಟೊಂದು ಡೌಟ್ ಅಲ್ಲಿ ಇರ್ತಿದ್ರ? ಲಾ ಮೇಕಿಂಗ್ ಅಂದಿದ ತಕ್ಷಣ ಏನ್ ಯಾರು ಬರಲ್ಲ ಇಲ್ಲಿ. ಲೆಜಿಸ್ಲೇಟಿವ್ ಅಂತ ಅಂದ್ರೆ ಗವರ್ಮೆಂಟ್ ತಾನೇ ಯಾವ್ದು ರೂಲಿಂಗ್ ಪಾರ್ಟಿ ಇರುತ್ತೆ ಅದು ಲಾಸ್ ಗಳನ್ನ ಮಾಡುವಂಥದ್ದು. ಅದನ್ನ ಯಾರು ಮಾಡಿದ್ದಂಥದ್ದು? ಎಲೆಕ್ಟ್ ಮಾಡಿರೋದು. ಸೊ ನಾವುಗಳು ತಾನೆ. ಸೊ ಪಾರ್ಲಿಮೆಂಟ್ ಅಲ್ಲಿ ಲೋಕಸಭಾ ಇಟ್ ಮೇಕ್ಸ್ ದ ಲಾಸ್. ಯೂಶಲಿ ರಾಜ್ಯಸಭಾನು ಮಾಡುತ್ತೆ, ಮಾಡಲ್ಲ ಅಂತಲ್ಲ, ಬಟ್ ಮೇನ್ ಆಗಿ ಮಾಡುವಂಥದ್ದು ಲೋಕಸಭಾ, ಹೌದಲ್ವಾ? ಸೊ ಲೋಕಸಭಾ ಮೆಂಬರ್ಸ್ ಅನ್ನ ಯಾರು ಅಪಾಯಿಂಟ್ ಮಾಡಿರುವಂಥದ್ದು? ನಾವುಗಳು. ಸೊ ಹಾಗಾಗಿ ಲೆಜಿಸ್ಲೇಟಿವ್ ನಲ್ಲಿ ಯಾರೆಲ್ಲ ಪೀಪಲ್ ಗಳಿದ್ದಾರೆ, ಸೊ ಇವರನ್ನ ಎಲೆಕ್ಟ್ ಮಾಡಿರುವಂತದ್ದು ನಾವು. ಸೊ ಯೂಶಲಿ ಇಟ್ ಕನ್ಸಿಸ್ಟ್ ಆಫ್ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಲೆಜಿಸ್ಲೇಟಿವ್ ನಲ್ಲಿ ಯೂಶಲಿ ವಿ ಹ್ಯಾವ್ ಎಲೆಕ್ಟೆಡ್ ಮೆಂಬರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುವಂತದ್ದು ಎಕ್ಸಿಕ್ಯೂಟಿವ್ ಅಂತ ಅಂತೀವಿ. ಈ ಎಕ್ಸಿಕ್ಯೂಟಿವ್ ನಲ್ಲಿ ಯಾರಿರುವಂತದ್ದು? ರೆಪ್ರೆಸೆಂಟೇಟಿವ್ಸ್ ಅಂತ ಅನ್ಬೋದಾ? ಲಾ ಮೇಕಿಂಗ್ ಮಾಡಿರ್ತಾರೆ, ನಂತರ ಎಕ್ಸಿಕ್ಯೂಟಿವ್ ನಲ್ಲಿ ಲಾಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋದು ಯಾವ್ದ್ರ ಮುಖಾಂತರ? ಮಿನಿಸ್ಟರ್ಸ್ ಗಳನ್ನ ಮುಖಾಂತರ, ಹೌದಲ್ವಾ? ಇಲ್ಲಿ ಒಂದು ಏರಿಯಾ ಅಥವಾ ಕಾನ್ಸ್ಟಿಟ್ಯೂಯೆನ್ಸಿನ ಅವ್ರು ಏನ್ ಮಾಡಿರ್ತಾರೆ, ರೆಪ್ರೆಸೆಂಟ್ ಮಾಡ್ಕೊಂಡು ಯಾವ ಲಾಸ್ ಗಳು ಇರುತ್ತೆ ಅದನ್ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕ್ಲಿಯರಾ? ಸೊ ಇದು ದ ಬೇಸಿಕ್ ಫೀಚರ್ಸ್ ಅಂತ ಅಂತೀವಿ, ಸೆಪರೇಷನ್ ಆಫ್ ಪವರ್ಸ್. ಗೊತ್ತಾಗ್ತಿದ್ಯಾ? ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ. ಈಗ ಸೊ ದಿಸ್ ಈಸ್ ಒನ್ ಮೋರ್ ಥಿಂಗ್. ಏನ್ ಡೌಟಾ? ಓಕೆ. ಮುಗಿತಾ ಸೆಪರೇಷನ್ ಆಫ್ ಪವರ್? ಓಕೆ. ನೆಕ್ಸ್ಟ್ ಈಸ್ ಯಾವುದು? ದಿಸ್ ಈಸ್ ದ ಮೋಸ್ಟ್ ಬೇಸಿಕ್ ಫೀಚರ್ ಅಲ್ವಾ? ನಾವು ನೋಡೋದಿದ್ರೆ ಈಗ ಪ್ರತಿಯೊಬ್ಬ ಸಿಟಿಸನ್ಸ್ ಅಥವಾ ಇಂಡಿವಿಜುವಲ್ ಒಂದು ಕಂಟ್ರಿನಲ್ಲಿ, ಒಂದು ದೇಶದಲ್ಲಿ ಇದ್ದಾನೆ ಅಂತ ಅಂದ್ರೆ ಸೊ ಅವನಿಗೆ ಬೇಸಿಕ್ ರೈಟ್ಸ್ ಗಳು ಬೇಕೇ ಬೇಕು. ಅಂತಹ ರೈಟ್ಸ್ ಗಳನ್ನ ಪ್ರೊವೈಡ್ ಮಾಡಿರೋದು ಯಾವುದು? ಫಂಡಮೆಂಟಲ್ ರೈಟ್ಸ್. ಗೊತ್ತಾಗ್ತಿದ್ಯಾ? ಸೊ ಈ ಫಂಡಮೆಂಟಲ್ ರೈಟ್ಸ್ ಯೂಶಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಂತಾನೆ ನಮಗೆ ಪಾರ್ಟ್ಸ್ ಗಳು ಬರುತ್ತೆ, ಆರ್ಟಿಕಲ್ಸ್, ಈ ತರದ್ದು ಎಲ್ಲವೂ ಇದೆ. ಸೊ ಯೂಶಲಿ ನಿಮಗೆ ಅದು ನೆಕ್ಸ್ಟ್ ಬರ್ತಾ ಲೆವೆಲ್ಸ್ ನಲ್ಲಿ ಗೊತ್ತಾಗುತ್ತೆ. ಬಟ್ ದಿಸ್ ಈಸ್ ಜಸ್ಟ್ ಬೇಸಿಕ್ಸ್, ಹಾಗಾಗಿ ನಿಮಗೆ ಗ್ಲಿಮ್ಸ್ ಇರಲಿ ಅಷ್ಟೇ. ಫಂಡಮೆಂಟಲ್ ರೈಟ್ ಅನ್ನುವಂಥದ್ದು ಯೂಶಲಿ ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ನಲ್ಲಿ, ಸೊ ಆರ್ಟಿಕಲ್ಸ್ 12 to 35 ನಲ್ಲಿ ಬರುವಂತದ್ದು ಈ ಫಂಡಮೆಂಟಲ್ ರೈಟ್ಸ್. ತಿಳಿದಿದ್ಯಾ? ಸೊ ಫಂಡಮೆಂಟಲ್ ರೈಟ್ಸ್ ಏನಿದೆ, ಸೊ ಇಟ್ ಕಮ್ಸ್ ಅಂಡರ್ ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್, ಸೊ ಅಂಡರ್ ಆರ್ಟಿಕಲ್ಸ್ 12 to 35. ಗೊತ್ತಾಗ್ತಿದ್ಯಾ? ಈಗ ಫಂಡಮೆಂಟಲ್ ರೈಟ್ಸ್ ಅನ್ನ ಕಾನ್ಸ್ಟಿಟ್ಯೂಷನ್ ನಲ್ಲಿ ಯಾತಕ್ಕೋಸ್ಕರ ಇಂಪ್ಲಿಮೆಂಟ್ ಅನ್ನ ಮಾಡಿದ್ದಾರೆ? ಏನಕ್ಕೋಸ್ಕರ ಫಂಡಮೆಂಟಲ್ ರೈಟ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿರುವಂತದ್ದು? ರೀಸನ್ ಹೇಳಿ. ಬೇಸಿಕ್ ಆಗಿ ಯಾತಕ್ಕೋಸ್ಕರ ಈ ಫಂಡಮೆಂಟಲ್ ರೈಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ? ಏನಕ್ಕೋಸ್ಕರ ಇದನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ? ಏನಿದೆ ಅದು ಹೇಳಿ. ಒಪಿನಿಯನ್ಸ್. ಪ್ರೊಟೆಕ್ಷನ್ ಆಫ್ ರೈಟ್ಸ್. ಯಾವ ರೀತಿಯಾದಂತಹ ರೈಟ್ಸ್? ನಮಗೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ಒಬ್ಬ ಸಿಟಿಸನ್ ಅವನ ಪರ್ಸನಲ್ ಹಕ್ಕನ್ನ ಫ್ರೀಡಮ್ ಕೊಟ್ಕೊಂಡ್ಬಿಟ್ಟು ಅವನಿಗೆ ರೈಟ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಓಕೆ. ನೆಕ್ಸ್ಟ್ ರೀಸನ್, ಯು ಆರ್ ಸಮ್ವಾಟ್ ನಿಯರ್. ಒಂದೇ ಒಂದು ವರ್ಡ್ ಅದಕ್ಕೆ ಜಾಯಿನ್ ಮಾಡಿದ್ರೆ ಇಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಯುವರ್ ಆನ್ಸರ್ ಈಕ್ವಲ್ ಆಗಿ ತೋರಿಸೋದಕ್ಕೆ. ಓಕೆ. ನಾನು ಹೇಳ್ತಿರೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ ಅನ್ನ ಏನಕ್ಕೋಸ್ಕರ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿ.
ಡಿಸ್ಕ್ರಿಮಿನೇಷನ್ ಅನ್ನ ಅವಾಯ್ಡ್ ಮಾಡೋದಕ್ಕೆ. ಓಕೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್, basic interests of people. Okay, that also comes under that only what he said. So usually next, why we need constitution anta bandaga, so we got almost 5th and 6th point alli ಒಂದು ಏನು ಬರ್ಸಿದೀನಿ 5th point and 6th point. ಡಾಮಿನೇಷನ್, ಸೇಫ್ ಗಾರ್ಡ್, ಹೌದಲ್ವಾ? ಇಲ್ಲಿ ಡಾಮಿನೇಷನ್ ಅಂತ ಬಂದಾಗ ಯೂಶಲಿ ದ ವರ್ಡ್ ಏನಿದೆ, ಸೊ ಡಾಮಿನೇಷನ್ ಅಲ್ಲಿ ಸೊ ಈಗ ಸೆಂಟರ್ ಅಂಡ್ ಸ್ಟೇಟ್ ಅಂತ ಬಂದಾಗ, ಓಕೆ, ಸ್ಟೇಟ್ ರಿಲೇಟೆಡ್ ಬಂದಾಗ ಸ್ಟೇಟ್ ಕ್ಯಾನ್ ಮೇಕ್ ಇಟ್ಸ್ ಓನ್ ಲಾಸ್, ಹೌದಾ? ಸೆಂಟರ್ ಅಂತ ಬಂದಾಗ ಇಟ್ ಫಾರ್ಮ್ಸ್ ಇಟ್ಸ್ ಓನ್ ಲಾಸ್. ಅದನ್ನ ಪ್ರತಿಯೊಬ್ಬ ಸಿಟಿಸನ್ ಕೂಡ ಏನ್ ಮಾಡಬೇಕು, ಒಬೇಯನ್ನ ಮಾಡಬೇಕು, ಹೌದಾ? ಈಗ ನಮ್ಮ ಸ್ಟೇಟ್ ನಲ್ಲಿ ಇರುವಂತಹ ಕೆಲವೊಂದು ಲಾಸ್ಗಳು ಸೊ ಬೇರೆ ಸ್ಟೇಟಿಗೆ ಹೋದಾಗ, ಲೈಕ್ ಈಗ ಆಂಧ್ರ ಪ್ರದೇಶಿಗೆ ಹೋದ್ರೆ ಸೇಮ್ ಇರುತ್ತಾ? ಇಟ್ ಈಸ್ ಡಿಫ್ರೆಂಟ್, ಇಸಂಟ್ ಇಟ್? ದಟ್ ಮೀನ್ಸ್ ಸ್ಟೇಟ್ಗಳಿಗೆ ತನ್ನದೇ ಆದಂತಹ ರೈಟ್ಸ್ ಇರುತ್ತೆ. ಯಾತಕ್ಕೋಸ್ಕರ? ಆ ಸ್ಟೇಟ್ ಅಲ್ಲಿ ಏನೇ ಒಂದು ಆಕ್ಟಿವಿಟೀಸ್ ಇದ್ರೂ ಕೂಡ ಆ ಸ್ಟೇಟ್ ನಲ್ಲಿ ವಾಸಿಸ್ತಿರುವಂತಹ ಪೀಪಲ್ಗಳ ವೆಲ್ ಬೀಯಿಂಗ್ ನ ಮಾಡ್ಕೊಳ್ಳೋದು ಆ ಸ್ಟೇಟ್ ಗೌರ್ಮೆಂಟ್ ಇಂದು ಜಾಬ್ ಆಗಿರುತ್ತೆ, ಹೌದಲ್ಲ? ದಟ್ಸ್ ವೈ ವಿ ಹ್ಯಾವ್ ಸ್ಟೇಟ್ ಗೌರ್ಮೆಂಟ್ ಅಂತ ಅಂತೀವಿ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಮಾಡುವಂತಹ ಆರ್ಬಿಟ್ರರಿ ಲಾಸ್ಗಳನ್ನ ಗೊತ್ತಾಗ್ತಿದ್ಯಾ? ಸೊ ವಾಟ್ ಇಟ್ ಈಸ್ ಅಂತ ಹೇಳ್ತೀನಿ. ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಆರ್ಬಿಟ್ರರಿ ಲಾಸ್ ಆರ್ ದ ರ್ಯಾಂಡಮ್ ಎಕ್ಸರ್ಸೈಸಿಂಗ್ ಆಫ್ ಪವರ್ಸ್ ಬೈ ದ ಸ್ಟೇಟ್ ವಿ ನೀಡ್ ಫಂಡಮೆಂಟಲ್ ರೈಟ್ಸ್ ಅಂತ ಅಂತೀವಿ. ಯಾಕೆ ನಮಗೆ ಫಂಡಮೆಂಟಲ್ ರೈಟ್ಸ್ ನ ಅವಶ್ಯಕತೆ ಇದೆ, ಯಾಕೆ ಇದನ್ನ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇಂಪ್ಲಿಮೆಂಟ್ ಅನ್ನ ಮಾಡಿದ್ದಾರೆ ಅಂತಂದ್ರೆ, ಇನ್ಕ್ಲೂಡ್ ಮಾಡಲಾಗಿದೆ ಅಂತಂದ್ರೆ, ದ ಫಸ್ಟ್ ಪಾಯಿಂಟ್ ಈಸ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಆರ್ಬಿಟ್ರರಿ ಲಾಸ್ ಅಂತ ಅಂತೀವಿ. ಇಲ್ಲಿ ಆರ್ಬಿಟ್ರರಿ ಅಂತ ಅಂದ್ರೆ ಯೂಶಲಿ ವಿ ಕಾಲ್ ಇಟ್ ಆಸ್ ರ್ಯಾಂಡಮ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ರ್ಯಾಂಡಮ್ ಲಾಸ್ಗಳು. ರ್ಯಾಂಡಮ್ ಅಂತಂದ್ರೆ ಏನು? ರ್ಯಾಂಡಮ್ ಅಂದ್ರೇನು? ಎಸ್, ರ್ಯಾಂಡಮ್ ಅಂತ ಅಂದ್ರೆ ಬೇಕಾದಾಗೆ ಮಾಡ್ಕೊಳ್ಳುವಂತಹ ಲಾಸ್ಗಳು, ಅವ್ರಿಗೆ ಇಷ್ಟ ಬಂದಂಗೆ. ಅಂದ್ರೆ ಈಗ ನೀವು ನೋಡಿ, ಸೊ ಈಗ ಎಲ್ಲಾ ರೂಲಿಂಗ್ ಪಾರ್ಟೀಸ್ಗಳು ಕೂಡ ನಾವು ಒಳ್ಳೇದು ಅಂತ ಅನ್ನೋದಕ್ಕಾಗಲ್ಲ, ಎಲ್ಲಾದನ್ನು ಕೂಡ ನಾವು ಬ್ಯಾಡ್ ಅನ್ನೋದಕ್ಕೂ ಆಗಲ್ಲ, ಹೌದಲ್ಲ? ಈಗ ಒಂದು ಪರ್ಟಿಕ್ಯುಲರ್ ರೂಲಿಂಗ್ ಪಾರ್ಟಿ ಬಂದಿದೆ ಅಂತಂದ್ರೆ ಅಸ್ತಿತ್ವಕ್ಕೆ, ಐ ಮೀನ್ ಲೈಕ್ ಗವರ್ಮೆಂಟ್ ನಲ್ಲಿ ಇದೆ, ಈಗ ಕರೆಂಟ್ಲಿ ರೂಲ್ ಮಾಡ್ತಿದೆ ಅಂತಂದ್ರೆ ಇಲ್ಲಿ ಆ ಗವರ್ಮೆಂಟ್ ತನಿಗೆ ಬೇಕಾದಾಗೆ ರೂಲ್ಸ್ ಗಳನ್ನ ಅದು ಮಾಡ್ಕೊಬಹುದು, ಹೌದಾ? ಈಗ ನೆಕ್ಸ್ಟ್ ಗವರ್ಮೆಂಟ್ ಬಂದ್ರೆ ಏನ್ ಮಾಡುತ್ತೆ, ಆ ಒಂದು ರೂಲ್ಸ್ ಅನ್ನ ಅದು ಚೇಂಜ್ ಮಾಡಿ ಮತ್ತೆ ಅಗೈನ್ ಇಟ್ ಕ್ಯಾನ್ ಮೇಕ್ ಇಟ್ಸ್ ಓನ್ ಲಾಸ್. ಬಟ್ ಇವ್ರುಗಳು ಮಾಡ್ತಿರೋದ್ರಿಂದ ಮೇನ್ ಆಗಿ ಸಫರಿಂಗ್ಸ್ ಗಳು ಯಾಕೆ ಪಡ್ತಿರೋಂಥದ್ದು? ಇಟ್ ಈಸ್ ದ ಸಿಟಿಸನ್ಸ್, ಹೌದಲ್ವಾ? ಪೀಪಲ್ ಆಫ್ ದ ಸ್ಟೇಟ್, ಪೀಪಲ್ ಆಫ್ ದ ಕಂಟ್ರಿ ಆರ್ ಸಫರಿಂಗ್ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್, ಹೌದಾ? ಸೊ ಇದರಿಂದಾಗಿ ಸೊ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂದ್ರೆ ರ್ಯಾಂಡಮ್ ಲಾಸ್ ಗಳನ್ನ ಏನು ಸ್ಟೇಟ್ಸ್ ಗಳು ಇಂಪ್ಲಿಮೆಂಟ್, ಸೆಂಟರ್ ಅಂತ ಅಂದ್ರೆ ಆಲ್ ಓವರ್ ದ ಸ್ಟೇಟ್ ಅದು ಒಂದೇ ಇರುತ್ತೆ, ಗೊತ್ತಾಗ್ತಿದ್ಯಾ? ಈವನ್ ಸೆಂಟ್ರಲ್ಲೂ ಕೂಡ ಕೆಲವೊಂದು ಬಾರಿ ಆಗುವಂತ ಚಾನ್ಸ್ ಇದೆ. ಬಟ್ ವೆನ್ ವಿ ಸ್ಪೀಕ್ ಆಫ್ ಸ್ಟೇಟ್, ಇಟ್ ಈಸ್ ಮೋರ್. ಸ್ಟೇಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಮೋರ್. ಹಾಗಾಗಿ ಸ್ಟೇಟ್ ನಲ್ಲಿ ಫಾರ್ಮ್ ಆಗುವಂತಹ ಆರ್ಬಿಟ್ರರಿ ಲಾಸ್ ಅಥವಾ ರ್ಯಾಂಡಮ್ ಲಾಸ್ ಗಳೇನಿರುತ್ತೆ, ಇದರಿಂದಾಗಿ ಸಿಟಿಸನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ದಿಸ್ ಫಂಡಮೆಂಟಲ್ ರೈಟ್ಸ್. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಗಳು ನಮಗೆ ಈ ಕಾರಣಕ್ಕೋಸ್ಕರ ಬೇಕು. ಅಂಡ್ ಆಲ್ಸೋ ಅವ್ರದ್ದು ಏನು ಎಕ್ಸರ್ಸೈಸಿಂಗ್ ಆಫ್ ಪವರ್ ಬೈ ದ ಸ್ಟೇಟ್ ಅಂತಂದ್ರೆ ಫಾಲ್ಸ್ ಆಗಿ ಇರುವಂತಹ, ಅಂದ್ರೆ ಕೆಲವೊಂದು ಬಾರಿ ಇಂಪೋಸ್ ಅನ್ನ ಮಾಡ್ತಾರೆ, ಹೌದಲ್ವಾ? ನಮಗೆ ಸಿಟಿಸನ್ಸ್ ಗಳಿಗೆ ಒಪ್ಪಿಗೆ ಇಲ್ಲ ಅಂತಂದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಈಗಲೇ ಲೈಕ್ ಎಷ್ಟೊಂದು ಆಯ್ತಲ್ವಾ? ಸೊ ಯಾರೆಲ್ಲ ಮಾಸ್ಕ್ ಹಾಕಿಲ್ಲ, ದೇ ಹ್ಯಾವ್ ಟು ಪೇ 1000, 2000 ಲೈಕ್ ಆ ರೀತಿ ಇಲ್ಲ. ಸಿಟಿಸನ್ಸ್ ಗಳು ಅಪೋಸ್ ಮಾಡಿದ್ರು, ದೇ ಡಿಡ್ ನಾಟ್ ಪೇ ಮಚ್, ಹೌದಲ್ವಾ? ಸೊ ಅದಾದ್ಮೇಲೆ ಅದು ಈಗ ಅದೇನು ಇಲ್ವೇ ಇಲ್ಲ. ಸೊ ಯೂಶಲಿ ಸೊ ಏನಂತಂದ್ರೆ ಈ ರೀತಿಯಾಗಿ ಸೊ ಏನ್ ಇಂಪೋಸಿಷನ್ ಅನ್ನ ಮಾಡ್ತಾ ಇರ್ತಾರೆ, ಪವರ್ ಅನ್ನ ಎಕ್ಸರ್ಸೈಸ್ ಮಾಡ್ತಿರ್ತಾರೆ ಆರ್ಬಿಟ್ರರಿ ಆಗಿ, ದಟ್ ಈಸ್ ರ್ಯಾಂಡಮ್ ಆಗಿ, ಅಂತಹದ್ರಿಂದ ಸಿಟಿಸನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ವಿ ನೀಡ್ ಫಂಡಮೆಂಟಲ್ ರೈಟ್ಸ್. ಗೊತ್ತಾಗ್ತಿದ್ಯಾ? ಇದು ಯಾವ ಪಾರ್ಟ್ ಅಂಡ್ ಎಷ್ಟರ ಆರ್ಟಿಕಲ್ಸ್ ಗಳಲ್ಲಿ ಬರುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಯ್ತು. ಈಗ ಫಂಡಮೆಂಟಲ್ ರೈಟ್ಸ್ ಅಂತ ಅಂದಾಗ ಹೌ ಮೆನಿ ಫಂಡಮೆಂಟಲ್ ರೈಟ್ಸ್ ಆರ್ ದೇರ್? ಯೂಶಲಿ there are 6 fundamental rights ಅಂತ ಅಂತೀವಿ. ಬಟ್ ಬಿಫೋರ್ ಇಟ್ ವಾಸ್ 7 ಫಂಡಮೆಂಟಲ್ ರೈಟ್ಸ್. ಗೊತ್ತಾಗ್ತಿದ್ಯಾ? ಸೊ ಅದು ರೈಟ್ ಟು ಪ್ರಾಪರ್ಟಿ ಅನ್ನೋದು ಇಟ್ ವಾಸ್ ಒನ್ ಆಫ್ ದ ಫಂಡಮೆಂಟಲ್ ರೈಟ್ಸ್, ಬಟ್ ಅದನ್ನ ಇವಾಗ ರಿಮೂವ್ ಮಾಡಿದ್ದಾರೆ.
ಗೊತ್ತಾಗ್ತಿದೆಯಲ್ಲ, ಯಾವ ಅಮೆಂಡ್ಮೆಂಟ್ ಅಲ್ಲಿ ಅದು ರಿಮೂವ್ ಮಾಡಿದ್ದಾರೆ, ಅದನ್ನ ಎಲ್ಲಿ ಇವಾಗ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ನಿಮಗೆ ಆಸ್ ವಿ ಗೋ ಟು 9th 10th 11th ಟೆಕ್ಸ್ಟ್ ಬಂದಾಗ ಸೊ ವಿ ವಿಲ್ ಸಿ ಇಟ್ ಆಫ್. ಗೊತ್ತಾಗ್ತಿದ್ಯಾ? ಬಟ್ ನಿಮಗೆ ಅಕಸ್ಮಾತ್ ಸ್ಟ್ಯಾಂಡರ್ಡ್ ನಿಮಗೆ ನೆಕ್ಸ್ಟ್ ಕ್ಲಾಸಸ್ ಬಂತು ಅಂತಂದ್ರೆ ಸೊ ಅದರಲ್ಲೂ ಕೂಡ ಕವರ್ ಆಗುತ್ತೆ. ವಿ ವಿಲ್ ಆಲ್ಸೋ ಸಿ ಆಸ್ ವಿ ಗೋ ಥ್ರೂ 11th ಟೆಕ್ಸ್ಟ್ ಅಲ್ಲಿ ಬಂದಾಗ ಅಮೆಂಡ್ಮೆಂಟ್ಸ್ಗಳು ಅದೆಲ್ಲ ಬಂದಾಗ ಬರುತ್ತೆ. ನೋ ನೀಡ್ ಟು ವರಿ ಅಬೌಟ್. ಬಟ್ ನಿಮಗೆ ಜಸ್ಟ್ ಇವಾಗ ಏನು ಅದು ಫೀಚರ್ ಏನು ಸೊ ಅದು ಮಾತ್ರ ಗೊತ್ತಿದೆ ಸಾಕು. ಬೇಸಿಕಲಿ ವಿ ಹ್ಯಾಡ್ 7 ಫಂಡಮೆಂಟಲ್ ರೈಟ್ಸ್, ಬಟ್ ಅದರಲ್ಲಿ ಒಂದು ಫಂಡಮೆಂಟಲ್ ರೈಟ್ ಅನ್ನ ಇವಾಗ ಎಕ್ಸ್ಕ್ಲೂಡ್ ಮಾಡಿ ನಮಗೆ ಇವಾಗ ಟೋಟಲ್ ಆಗಿ 6 ಫಂಡಮೆಂಟಲ್ ರೈಟ್ಸ್ ಇರುವಂತದ್ದು. ಅದರಲ್ಲಿ ಇವಾಗ ಆರ್ಟಿಕಲ್ 14 to 18 ಯಾವ್ದಂತ ಅಂತೀವಿ? ರೈಟ್ ಟು ಈಕ್ವಾಲಿಟಿ. ಸೊ ದಿಸ್ ಈಸ್ ಫಸ್ಟ್ ಫಂಡಮೆಂಟಲ್ ರೈಟ್. ನೆಕ್ಸ್ಟ್ ಒನ್ ಈಸ್ ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ yes. Next right to equality, right to freedom, right against exploitation, right to freedom of religion. ಹೌದಲ್ವಾ? 6 ಫಂಡಮೆಂಟಲ್ ರೈಟ್ಸ್ ನಿಮಗೆ ಗೊತ್ತಿರಬೇಕು. ಸೊ ಒನ್ ಈಸ್ equality, freedom, exploitation, right to freedom of religion. Next education and cultural rights. Next 6th one is right to constitutional remedies ಅಂತ ಅಂತೀವಿ. ಹೌದಾ? These are the 6 fundamental rights. ಯಾವ್ಯಾವುದು? ಏನಂದ್ರೆ ನಂಗೆ ಏನೋ ಕೇಳಿಸ್ಲಿಲ್ಲ, ಹೇಳಿ. So first one is right to equality, right to freedom, right against exploitation, right to freedom of religion, education and cultural rights, right for constitutional remedies. ಗೊತ್ತಾಗ್ತಿದೆಯಾ? ಓಕೆ. ಇಲ್ಲಿ ಸೊ ಒಂದೊಂದು ರೈಟ್ಸ್ ಇಂದ ಜಸ್ಟ್ ಬ್ರೀಫ್ ಆಗಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಆರ್ಟಿಕಲ್ಸ್ ಅನ್ನ ನಿಮಗೆ ನೆಕ್ಸ್ಟ್ ಬರುತ್ತೆ. ಗೊತ್ತಾಗ್ತಿದೆಯಾ? ಜಸ್ಟ್ ನೀವು ಬೇಸಿಕ್ ಅನ್ನ ತಿಳ್ಕೊಳ್ತಾ ಹೋಗಿ. ಸೊ ಈಕ್ವಾಲಿಟಿ ಅಂತಂದ್ರೆ ಯೂಶಲಿ ನಾವು ಮಾಡಿದೀವಲ್ವಾ ಇದು ರೈಟ್ ಈಕ್ವಾಲಿಟಿ ಬಗ್ಗೆ ಕಂಪ್ಲೀಟ್ ಆಗಿ ಈವನ್ ಇನ್ಕ್ಲೂಡಿಂಗ್ ಆರ್ಟಿಕಲ್ಸ್ ಯಾವ್ದಾವ್ದು ಅಂತಾನು ಕೂಡ ವಿ ಹ್ಯಾವ್ ಡನ್ ಇಟ್. ರೈಟ್ ಟು ಈಕ್ವಾಲಿಟಿಯಲ್ಲಿ ಏನು ಬರುತ್ತೆ? ಸೊ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ. ಕಾನೂನಿನ ಮುಂದೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಈಕ್ವಲ್, ಸಮಾನ. ಅವ್ನು ರಿಚ್ ಆದ್ರೂ ಆಗ್ಲಿ, ಅವ್ನು ಪೂವರ್ ಆದ್ರೂ ಇರ್ಲಿ, ಅಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಮಾಡಬಾರ್ದು. ದೇರ್ ಶುಡ್ ಬಿ ನೋ ಡಿಸ್ಕ್ರಿಮಿನೇಷನ್ ಇರಬಾರ್ದು. ಯಾವ್ದ್ರ ಬೇಸಿಸ್ ಮೇಲೆ? ಅವನ ಜಾತಿ ಮೇಲೆ, ಅವನ ಧರ್ಮದ ಮೇಲೆ, ಅವನ ಪ್ಲೇಸ್ ಆಫ್ ಬರ್ತ್ ಮೇಲೆ. ಹೌದಲ್ವಾ? No person should be discriminated on the basis of religion, caste, race. ಹೌದಲ್ವಾ? and also the place of birth ಅಂತ ಅಂತೀವಿ. ಸೊ ಆಲ್ಸೋ ಏನು? ಸೊ ಇಲ್ಲಿ ಪ್ರತಿಯೊಬ್ಬ ಸಿಟಿಸನ್ಗೂ ಕೂಡ, ಇಂಡಿವಿಜುವಲ್ಗೂ ಕೂಡ ಈಕ್ವಲ್ ಆಪರ್ಚುನಿಟೀಸ್ ಅನ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿರೋದು. ಹೌದಾ? ಸೊ ಅದು ಒಂದು. ನೆಕ್ಸ್ಟ್ ಅನ್ಟಚಬಿಲಿಟಿ. ಹೌದಾ? ಸೊ ಯಾರಿಗೂ ಕೂಡ ನಾವು ಲೋಯರ್ ಕ್ಯಾಸ್ಟ್ ಆಗಲಿ ಅಥವಾ ಅಲ್ಲಿ ಜಸ್ಟ್ ಕ್ಯಾಸ್ಟಿಸಮ್ ಅಂತ ಬರಲ್ಲ, ಅನ್ಟಚಬಲ್ಸ್ ಮಾತ್ರ ಅಲ್ಲ, ಯಾವ ಮನುಷ್ಯನೂ ಕೂಡ ಅನ್ಟಚಬಿಲಿಟಿ ಮೂಲಕ ನಾವು ಟ್ರೀಟ್ ಮಾಡಬಾರ್ದು. ಸೊ ಕಾನ್ಸೆಪ್ಟ್ ಅನ್ನೇ ಕೂಡ ಬರಬಾರ್ದು. ಪಬ್ಲಿಕ್ ಪ್ಲೇಸಸ್ಗಳಿಗೆ ಸೊ ಪ್ರತಿಯೊಬ್ಬರಿಗೂ ಕೂಡ ಏನು ಈಕ್ವಲ್ ಆದಂತಹ ರೈಟ್ಸ್ಗಳು ಇದೆ. ಹೌದಲ್ವಾ? ಸೊ ಆ ಈಕ್ವಲ್ ರೈಟ್ಸ್ ಅನ್ನ ಯಾರು ಕೂಡ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಅಂಡ್ ಆಲ್ಸೋ ಆರ್ಟಿಕಲ್ 18 ಏನನ್ನ ಹೇಳುತ್ತೆ? ರಿಲೇಟೆಡ್ ಟು ಟೈಟಲ್ಸ್, ಇಸಂಟ್ ಇಟ್? ನನಗೆ ಅದು ಇದು ಕೂಡ ಕೊಟ್ಟಿದೆ, ಹೌದಲ್ವಾ? ಡೌಟ್. ಲಾಸ್ಟಾಲಿಟಿ, ದಟ್ ಈಸ್ ಟೈಟಲ್ಸ್ ರಿಲೇಟೆಡ್ ಟು ಯಾವುದೇ ಒಬ್ಬ ವ್ಯಕ್ತಿ ತನಗೆ ಸಿಕ್ಕಂತಹ ಬಿರುದನ್ನ ತನ್ನ ಹೆಸರಿನ ಮುಂದೆ ಹಿಂದೆ ಅವನು ಹಾಕೊಂಡು ಸೊ ಹಿ ಕೆನಾಟ್ ಶೋ ಇಟ್ ಆಫ್. ಗೊತ್ತಾಗ್ತಿದೆ? ಎಲ್ಲೂ ಕೂಡ ಅದನ್ನ ಹಾಕೊಳ್ಳೋಂಗಿಲ್ಲ. ಸೊ ಆ ರೀತಿ ಏನಾದರೂ ಹಾಕೊಂಡ್ರೆ ಇಟ್ ಈಸ್ ಅನ್ ಅಫೆನ್ಸ್ ಅಂತ ಅಂತೀವಿ. ತಿಳಿತಿದ್ಯಾ? ಸೊ ಇದು ರೈಟ್ ಟು ಈಕ್ವಾಲಿಟಿಲಿ ಬರೋದು. ಸೊ ನೆಕ್ಸ್ಟ್ ರೈಟ್ ಟು ಫ್ರೀಡಮ್ ಅಂತ ಅಂತೀವಿ. ಈಗ ರೈಟ್ ಟು ಫ್ರೀಡಮ್ ಅಲ್ಲಿ ಏನೆಲ್ಲ ಬರುತ್ತೆ? ಫ್ರೀಡಮ್ ಆಫ್ ಸ್ಪೀಚ್ ಇದೆ ನಮಗೆ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಎಕ್ಸ್ಪ್ರೆಷನ್ ಅನ್ನ ನಾವು ತೋರಿಸ್ಕೊಬಹುದು. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ನಮ್ಮ ಥಾಟ್ಸ್ ಗಳನ್ನ ನಾವು ಹೇಳ್ಕೊಬಹುದು. ಹೌದಲ್ವಾ? ಹಾಗೇನೇ ನಾವು ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ಬೋದು. ನಮಗೆ ಏನ್ ಅನ್ಸುತ್ತದೋ ನಾವು ಕೆಲವೊಂದು ಆರ್ಗನೈಸೇಷನ್ ಅಥವಾ ಸಂಸ್ಥೆಗಳನ್ನ, ಕೋಆಪರೇಟಿವ್ಸ್, ಈ ರೀತಿಯಾಗಿ ನಾವು ಫಾರ್ಮೇಶನ್ ಅನ್ನು ಕೂಡ ಮಾಡ್ಬೋದು. ಹೌದಲ್ವಾ? ಹಾಗೆ ನಾನು ನಂದೇ ಆದಂತಹ ಎಂಪ್ಲಾಯ್ಮೆಂಟ್
ಎಂಪ್ಲಾಯ್ಮೆಂಟ್ ಅನ್ನ, ಐ ಹ್ಯಾವ್ ದ ರೈಟ್ ಟು ಡಿಸೈಡ್ ವಾಟ್ ಕೈಂಡ್ ಆಫ್ ಎಂಪ್ಲಾಯ್ಮೆಂಟ್ ಐ ನೀಡ್. ಹೌದಲ್ವಾ? ನಾನು ಪರ್ಟಿಕ್ಯುಲರ್ ಆಗಿ ಯಾವ ಜಾಬ್ ಹೋಗ್ಬೇಕು ಅಂತ ಅಂದ್ಬಿಟ್ಟು ನನಗೆ ಫ್ರೀಡಮ್ ಇದೆಯಾ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಈವನ್ ದಟ್ ಕಮ್ಸ್ ಅಂಡರ್ ರೈಟ್ ಟು ಫ್ರೀಡಮ್. ಈಗ ನಾನು ಕರ್ನಾಟಕದಲ್ಲಿ ಇದ್ದೀನಿ, ನಾನು ನಾಳೆ ಎಲ್ಲಿಗೋ ಹೋಗ್ಬೇಕು, ಜಮ್ಮುಗೆ ಹೋಗ್ಬೇಕು ಅಥವಾ ನಾನು ಅಬ್ರಾಡ್ಗೆ ಹೋಗ್ಬೇಕು, ಐ ಕ್ಯಾನ್ ಮೂವ್. ಹೌದಲ್ವಾ? ಸೊ ದಟ್ ಐ ಹ್ಯಾವ್ ಫ್ರೀಡಮ್ ಆಫ್ ಮೂವ್ಮೆಂಟ್. ಐ ಹ್ಯಾವ್, ಗೊತ್ತಾಗ್ತಿದ್ಯಾ? ಫ್ರೀಡಮ್ ಆಫ್ ಮೂವ್ಮೆಂಟ್, ಫ್ರೀಡಮ್ ಟು ಚೂಸ್ ಒನ್ಸ್ ಓನ್ ಜಾಬ್, ಗೊತ್ತಾಗ್ತಿದ್ಯಾ? ಹಾಗೇನೆ ನಾನು ಈಗ ಮೈಸೂರಲ್ಲಿ ಇದ್ದೀನಿ ಅಂತ ಅಂದ್ರೆ ಸೊ ನಾನು ಕೇವಲ ಒಂದೇ ಪ್ಲೇಸ್ ನಲ್ಲಿ ಇರ್ಬೋದಾ? ಇಲ್ಲ. ನೋ, ಐ ಕ್ಯಾನ್ ಸ್ಟೇ ಎನಿವೇರ್ ವೇರ್ ಐ ವಾಂಟ್. ಹಾಗಾಗಿ ಇಲ್ಲಿ ಕೇವಲ ಅದು ಮಾತ್ರ ಅಲ್ಲ, ಸೊ ಈವನ್ ಸ್ಟೇ ಕೂಡ. ಸೊ ಈವನ್ ವಿ ಹ್ಯಾವ್ ದಟ್ ರೈಟ್ ಟು ಡೊಮಿಸೈಲ್ ಅಂತ ಅಂತೀವಿ, ಗೊತ್ತಾಗ್ತೀಯಾ? ಡೊಮಿಸೈಲ್ ಅಂತಾನೆ ನಾವು ತಂಗುವಂತಹ ಸ್ಥಳ. ಸೊ ಅಷ್ಟೇ. ಸೊ ಆಲ್ ದೀಸ್ ಫ್ರೀಡಮ್ಸ್ ಇಟ್ ಕಮ್ಸ್ ಅಂಡರ್ ರೈಟ್ ಟು ಫ್ರೀಡಮ್. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಕಮ್ಸ್ ಅಂಡರ್ ಯಾವುದು? ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಅಂತೀವಿ. ಎಕ್ಸ್ಪ್ಲಾಯ್ಟೇಷನ್ ಅಂತಾನೇನು? ಶೋಷಣೆಯನ್ನ ಮಾಡುವಂಥದ್ದು, ಅಂದ್ರೆ ತುಂಬಾ ಫೋರ್ಸಿಬಲ್ ಆಗಿ ಹಿಂಸೆಯನ್ನ ಕೊಡುವಂಥದ್ದು, ವೈಲೆನ್ಸ್ ಅನ್ನ ಮಾಡೋದು, ಅದನ್ನ ನಾವು ಶೋಷಣೆ ಅಂತ ಅಂತೀವಿ. ಇಲ್ಲಿ ಯೂಶಲಿ ಎರಡು ಕಾನ್ಸೆಪ್ಟ್ಸ್ ಗಳು ಬರುತ್ತೆ. ಒನ್ ಈಸ್ ಟ್ರಾಫಿಕಿಂಗ್, ಇನ್ನೊಂದು ಚೈಲ್ಡ್ ಲೇಬರ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಸೊ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಲ್ಲಿ ಮೇನ್ ಆಗಿ ನಡೆಯುವಂಥದ್ದೇ ಟ್ರಾಫಿಕಿಂಗ್. ಹೌದಲ್ವಾ? ಹ್ಯೂಮನ್ ಟ್ರಾಫಿಕಿಂಗ್. ಸೊ ಚಿಲ್ಡ್ರನ್ಸ್ ಅನ್ನ ಕರ್ಕೊಂಡೋಗಿ ಸೊ ಇಲ್ಲೀಗಲ್ ಆಗಿದೆ, ಯೂಸ್ ಟು ಫಾರ್ ಈಗದ ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಅಂದ್ಬಿಟ್ಟು ಇಟ್ಸ್ ಬೀನ್ ಇನ್ ನ್ಯೂಸ್ ಫಾರ್ ಕಿಡ್ನಿ ಇದು ಮಾಡೋದಕ್ಕೆ ಆರ್ಗನ್ಸ್ ಗಳನ್ನ ತಗೊಂಡು ಸೊ ಅವ್ರಗಳನ್ನ. ಸೊ ಹೌದಲ್ವಾ? ಸೊ ಈಗ ಪ್ರೆಸೆಂಟ್ಲಿ ಸೊ ಈ ಚೈಲ್ಡ್ ಟ್ರಾಫಿಕಿಂಗ್ ಏನಾಗಿದೆ ಅದು ಇನ್ನೂ ಕೂಡ ಜಾಸ್ತಿ ಆಗಿರುವಂಥದ್ದು. ಡ್ಯೂರಿಂಗ್ ದಿಸ್ ಲಾಕ್ಡೌನ್ ಅಂಡ್ ದಿಸ್ ಪ್ಯಾಂಡಮಿಕ್ ನಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಿದೆ. ನಾಟ್ ಓನ್ಲಿ ದಟ್, ವಿಮೆನ್ ಟ್ರಾಫಿಕಿಂಗ್, ಹುಡುಗಿರನ್ನ ಕರ್ಕೊಂಡೋಗಿ ದಂಧೆ ಅದೆಲ್ಲ ಗೊತ್ತಿದೆ. ದಟ್ ಆಲ್ ಕಮ್ಸ್ ಅಂಡರ್ ಟ್ರಾಫಿಕಿಂಗ್. ನಾಟ್ ಓನ್ಲಿ ದಟ್, ಇಲ್ಲಿ ಕೇವಲ ಪರ್ಸನ್ಸ್ ಗಳ ಟ್ರಾಫಿಕಿಂಗ್ ಮಾತ್ರ ಅಲ್ಲ, ಸೊ ಎಲ್ಲ ಥಿಂಗ್ಸ್ ರಿಲೇಟೆಡ್ ಕೂಡ ಟ್ರಾಫಿಕಿಂಗ್ ಆಗುವಂಥದ್ದು. ಆನಿಮಲ್ಸ್ ಗಳನ್ನ, ಗೊತ್ತಾಗ್ತಿದ್ಯಾ? ಈವನ್ ಸರ್ಟನ್ ಪ್ಲಾಂಟ್ಸ್, ಟ್ರೀಸ್, ಇದೆಲ್ಲವೂ ಕೂಡ ಬರುತ್ತೆ. ಸೊ ಹಾಗೇನೆ ನೆಕ್ಸ್ಟ್ ಈಸ್ ಚೈಲ್ಡ್ ಲೇಬರ್. ಇದೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಅಂದ್ರೆ ಯಾವುದೇ ಮಗು ಕೂಡ 14 ವರ್ಷದಿಂದ ಕೆಳಪಟ್ಟು ಸೊ ಅವನ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋ ಹಾಗಿಲ್ಲ. ಆ ರೀತಿ ಏನಾದ್ರು ಮಾಡಿಸ್ಕೊಂಡ್ರೆ ಇಟ್ ಈಸ್ ದ ಬಿಗ್ಗೆಸ್ಟ್ ಅಫೆನ್ಸ್ ಅಂತ ಅಂತೀವಿ. ಸೊ ಇಟ್ ಕಮ್ಸ್ ಅಂಡರ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಲ್ಲಿ ಬರುವಂಥದ್ದು. ನೆಕ್ಸ್ಟ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ ಅಂತೀವಿ. ರಿಲಿಜಿಯನ್ ಅಲ್ಲಿ ಯಾವ ತರ ಬರುತ್ತೆ ಅಂತಂದ್ರೆ, ಯಾರು ಕೂಡ ನಮಗೆ ನೀನು ಇದೇ ರಿಲಿಜಿಯನ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ ನಮ್ಮ ಮೇಲೆ ಇಂಪೋಸ್ ಮಾಡೋ ಹಾಗಿಲ್ಲ, ಫೋರ್ಸ್ ಅನ್ನ ಹೇರುವಂತಿಲ್ಲ. ಸೊ ವಿ ಹ್ಯಾವ್ ದ ಫ್ರೀಡಮ್ ಟು ಪ್ರಾಕ್ಟೀಸ್ ಅವರ್ ಓನ್ ರಿಲಿಜನ್. ನಮ್ಮ ಧರ್ಮವನ್ನ ಫಾಲೋ ಮಾಡೋದಕ್ಕೆ ವಿ ಹ್ಯಾವ್ ಅವರ್ ರೈಟ್. ಸೊ ಅದನ್ನ ಯಾರು ಕೂಡ ಕಿತ್ಕೊಳ್ಳೋ ಹಾಗಿಲ್ಲ. ಹಾಗೇನೇನೆ ಹಲವಾರು ಕಡೆ ಸೊ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನು ಕೂಡ ಮಾಡಿದ್ದಾರೆ ಅಲ್ವಾ? ಹೌದಲ್ವಾ? ಧಾರ್ಮಿಕ ಸಂಸ್ಥೆಗಳನ್ನು ಕೂಡ ಸ್ಥಾಪಿಸಿದ್ದಾರೆ. ಅದಕ್ಕೂ ಕೂಡ ಸೊ ಏನು ಕಾನ್ಸ್ಟಿಟ್ಯೂಷನ್ ನಲ್ಲಿ ಗ್ರಾಂಟ್ ಇದೆ. ಸೊ ದಟ್ ಮೀನ್ಸ್ ಈವನ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅವರವರ ಧರ್ಮಗಳು ಫಾಲೋ ಅನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಫಂಡಮೆಂಟಲ್ ರೈಟ್ ನಲ್ಲಿ ಇರುವಂತದ್ದು. ಗೊತ್ತಾಗ್ತಿದ್ಯಾ? ಸೊ ಬೇಸಿಕಲಿ ಏನಂತ ಅಂದ್ರೆ ಸೊ ಎವ್ರಿ ರಿಲಿಜಿಯನ್ ಫಾಲೋ ಮಾಡ್ತಿರುವಂತಹ ಸಿಟಿಸನ್ಸ್ ಗಳಿಗೂ ಕೂಡ ತಮ್ಮದೇ ಆದಂತಹ ಒಂದು ಲಿಬರ್ಟಿ ಇದೆ, ಸ್ವಾತಂತ್ರ್ಯ ಇದೆ. ಸೊ ಅವರ ಸ್ವಂತವಾದಂತಹ ಧರ್ಮವನ್ನ ಫಾಲೋ ಮಾಡೋದಕ್ಕೆ, ಪ್ರೊಪಗೇಟ್ ಅನ್ನ ಮಾಡೋದಕ್ಕೆ, ಟೀಚಿಂಗ್ಸ್ ಅನ್ನ ಮಾಡೋದಕ್ಕೆ ಅವರ ಧರ್ಮದ್ದು. ಹೌದಲ್ಲ? ಕೆಲವು ಕಡೆ ನೋಡಿದಾಗ ಬೋಧನೆ ಎಲ್ಲ ಕೊಡ್ತಿರ್ತಾರಲ್ಲ ಅವರ ಧಾರ್ಮಿಕದ್ದು. ಸೊ ವೈ? ಸೊ ಬಿಕಾಸ್ ದಟ್ ಈಸ್ ದ ಫಂಡಮೆಂಟಲ್ ರೈಟ್ ವಿ ಹ್ಯಾವ್. ನೋಬಡಿ ಹ್ಯಾಸ್ ಗಾಟ್ ದ ಕ್ವೆಶ್ಚನ್ ಟು ಆಸ್ಕ್ ಇಟ್. ಗೊತ್ತಾಗ್ತಿದ್ಯಾ? ಸೊ ದಟ್ ಈಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ ಅಂತೀವಿ. ನೆಕ್ಸ್ಟ್ ಎಜುಕೇಶನ್ ಅಂಡ್ ಕಲ್ಚರಲ್ ರೈಟ್ಸ್ ಗಳಿಗೆ ಬಂದಾಗ, ಎಜುಕೇಶನಲ್ ರೈಟ್ಸ್ ಅಂತ ಅಂದ್ರೆ ಯೂಶಲಿ ವಿ ನೋ ದಟ್ ರೈಟ್ ಟು ಎಜುಕೇಶನ್. ಹೌದಲ್ವಾ? ಇದೆ ಅಲ್ವಾ? ಸೊ ಪ್ರತಿಯೊಬ್ಬ ಮಗುಗೂ ಕೂಡ ಏನೋ ಸೊ ಟಿಲ್ 14 years ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅನ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ, ದಟ್ ಈಸ್ ರೈಟ್ ಟು ಎಜುಕೇಶನ್. RT ಅನ್ನುವಂತಹ ಸೀಟ್ಸ್ ಗಳನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಹೌದಲ್ವಾ? ಇವಾಗ ಅದು ಕ್ಯಾನ್ಸಲ್ ಆಗಿರ್ಬೋದು. ಸೊ RT ಅನ್ನುವಂಥದ್ದು. ಸೊ ಇಟ್ ಆಲ್ ಕಮ್ಸ್ ಅಂಡರ್ ಎಜುಕೇಶನಲ್ ರೈಟ್ಸ್. ಕಲ್ಚರಲ್ ರೈಟ್ಸ್ ಅಂತ ಬಂದಾಗ ಯಾವ್ದನ್ನ ನಾವು ಇನ್ಕ್ಲೂಡ್ ಮಾಡ್ಬೋದು ಕಲ್ಚರಲ್ ರೈಟ್ಸ್ ಅಲ್ಲಿ ಬಂದಾಗ? ಈಗ ಒಂದು ನೇಷನ್ ಅಂತ ಅಂದಿದ ತಕ್ಷಣ ಬೀಟ್ಸ್ ಡಿವೈಡೆಡ್ ಇಂಟು ಅರ್ಬನ್ ಏರಿಯಾಸ್, ರೂರಲ್ ಏರಿಯಾಸ್ ಅಂತ ಅಂತೀವಿ. ಹೌದಲ್ವಾ? ಇನ್ನೂ ನಾವು ಇಂಟೀರಿಯರ್ ಆಗಿ ಹೋದ್ರೆ ಟ್ರೈಬಲ್ ಪೀಪಲ್ಸ್ ಗಳನ್ನ ನಾವು ಇದ್ ಮಾಡ್ಬೋದಾ? ಈಗ ನಮ್ಮಲ್ಲಿರುವಂತಹ ಕಲ್ಚರ್ಗುನು ಸೊ ನಾವು ಜಮ್ಮುಗೆ ಹೋದ್ರೆ ಅಥವಾ ವೆಸ್ಟ್ ಬೆಂಗಾಲ್ ಲೈಕ್ ರೀತಿ ನಾರ್ತ್ ಈಸ್ಟ್ ಹೋದ್ರೂ ಕೂಡ ನಾವು ಸೇಮ್ ಕಲ್ಚರ್ ನ ಫಾಲೋ ಮಾಡ್ತೀವ? ರಾಜಸ್ಥಾನ್, ಗುಜರಾತ್ ಸೈಡ್ ಅಲ್ಲಿ ನೋ. ಸೊ ದೇ ಗಾಟ್ ದೇರ್ ಓನ್ ಕಸ್ಟಮ್ ಟ್ರೆಡಿಷನ್ಸ್ ಗಳನ್ನ ಇದೆ. ಸೊ ದಟ್ಸ್ ವೈ ವಿ ಸೇ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಅಂದ್ಬಿಟ್ಟು. ಹೌದಲ್ವಾ? ಎಷ್ಟೊಂದು ವಿವಿಧತೆ ಇದೆ ನಮ್ಮಲ್ಲಿ, ಆದ್ರೂ ಕೂಡ ವಿ ಸೇ ವಿ ಆಲ್ ಆರ್ ಇಂಡಿಯನ್ಸ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಹೆರಿಟೇಜ್ ಅನ್ನ, ರಿಚ್ ಹೆರಿಟೇಜ್, ಕಲ್ಚರಲ್ ಹೆರಿಟೇಜ್ ಅನ್ನ ಪ್ರಿಸರ್ವ್ ಮಾಡುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಹೌದಲ್ವಾ? ಅದಕ್ಕೆ ಅಂತಾನೆ
ಎಷ್ಟೊಂದು ಹೆರಿಟೇಜ್ ಸೈಟ್ಸ್ ಗಳನ್ನ ಯುನೆಸ್ಕೋ ಇಂದ ಲೈಕ್ ಪ್ರೋಗ್ರಾಮ್ಸ್ ಗಳು ಕೊಟ್ಟಿರುವಂತದ್ದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳಂತ ಅಂದ್ಬಿಟ್ಟು. ಅಂದ್ರೆ ಬೇಸಿಕಲಿ ಏನಂತಂದ್ರೆ ಇಲ್ಲಿ ಎನ್ಕರೇಜ್ ಮಾಡೋದಕ್ಕೋಸ್ಕರ, ಎನ್ಕರೇಜ್ ಇನ್ ದ ಸೆನ್ಸ್ ಎನ್ಕರೇಜ್ ಮಾಡಿದ್ರೆ ಈಗ ನಮಗೂ ಅಷ್ಟೇ ನಾವು ಓದ್ಬೇಕಾದ್ರೆ ನಮಗೆ ಎನ್ಕರೇಜ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಇನ್ನೂ ಕೂಡ ಓದ್ಬೇಕು ಅಂತ ಅಂದ್ಬಿಟ್ಟು ಸೊ ಹೊಸದಾಗಿ ಹುಮ್ಮಸ್ ಬರುವಂಥದ್ದು, ಹೌದಲ್ವಾ? ಇನ್ ಸಿಮಿಲರ್ ಮ್ಯಾನರ್ ಕಲ್ಚರಲ್ ಹೆರಿಟೇಜ್ ಅನ್ನ ಅಥವಾ ಟ್ರೆಡಿಷನಲ್ ಏನಿರುತ್ತೆ ಅದನ್ನ ಕೂಡ ಪ್ರಿಸರ್ವ್ ಮಾಡ್ಕೊಂಡು ಏನು ಸಂರಕ್ಷಿಸ್ತಾ ಹೋಗೋದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಹಲವಾರು ಪ್ರೋಗ್ರಾಮ್ಸ್ ಅಂಡ್ ಪಾಲಿಸೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿರುವಂತದ್ದು. ಸೊ ಇದನ್ನ ಅವರು ಫಂಡಮೆಂಟಲ್ ರೈಟ್ಸ್ ಆಗಿ ಕೊಟ್ಟಿರುವಂತದ್ದು. ಈಗ ಟ್ರೈಬಲ್ ಕಮ್ಯುನಿಟೀಸ್ ಗಳೆಲ್ಲ ಇರುತ್ತೆ, ಹೌದಲ್ವಾ? ಆದಿವಾಸಿ ಜನಾಂಗದವ್ರಿಗೆಲ್ಲ ಅವರಿಗೆಲ್ಲ ಯಾಕೆ ಅತಿ ಹೆಚ್ಚು ಒತ್ತನ್ನ ಕೊಟ್ಟಿರುವಂತದ್ದು? ಯಾಕೆ ಅಂತಂದ್ರೆ ಸೊ ದೇ ಹ್ಯಾವ್ ಗಾಟ್ ದ ರಿಚೆಸ್ಟ್ ಕಲ್ಚರ್. ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಸೊ ಅವರು ತಮ್ಮನ್ನ ತಾವು ಯಾವುದೇ ರೀತಿಯಾಗಿ ವೆಸ್ಟರ್ನೈಸ್ಡ್ ಅಥವಾ ಮಾಡರ್ನ್ ಕಲ್ಚರಿಗೆ ಅವರು ತಮ್ಮನ್ನ ತಾವು ತೊಡಸ್ಕೊಂಡಿದ್ದಾರೆ ಟ್ರೈಬಲ್ ಕಮ್ಯುನಿಟೀಸ್ ಅವರು? ನೋ. ಸೊ ಸ್ಟಿಲ್ ಎಷ್ಟೇ ಒಂದು ಸಿವಿಲೈಸೇಷನ್ ಬಂದು ನಾವೆಲ್ಲ ಸಿವಿಲೈಸ್ಡ್ ಆಗಿದ್ರು ಕೂಡ ಇನ್ನೂ ಹಲವಾರು ಟ್ರೈಬಲ್ ಕಮ್ಯುನಿಟೀಸ್ ಆದಿವಾಸಿ ಜನಾಂಗದವರು ಸೊ ಈಗಲೂ ಕೂಡ ಇಫ್ ಯು ಸಿ ದೇರ್ ಡ್ರೆಸ್ಸಸ್ ಆಗಿರ್ಬೋದು, ಅವ್ರು ಇರೋಂತಹ ಜಾಗ, ಸೊ ದ ವೇ ದೇ ಸ್ಪೀಕ್, ಅವರು ಆ ಒಂದು ಕಲ್ಚರ್ನ ಅವರು ಪ್ರಿಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ಅಂದ್ರೆ ಯಾವುದೇ ಒಂದು ಹೊರಗಿನ ಒಂದು ಏನ್ ಇಂಪ್ಯಾಕ್ಟಿಗೆ ತಮ್ಮನ್ನು ತಾವು ಅಟ್ರಾಕ್ಟ್ ಮಾಡ್ಕೊಳ್ದೇನೆ, ಗೊತ್ತಾಗ್ತಿದೆಯಲ್ಲ? ಸೊ ಇದೆಲ್ಲವನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ವಿ ನೀಡ್ ಸರ್ಟನ್ ರೈಟ್ಸ್ ಅಲ್ವಾ? ಸೊ ಇದೆಲ್ಲವನ್ನು ಕೂಡ ಮರ್ಜ್ ಮಾಡಿರುವಂತದ್ದು ಎಜುಕೇಶನ್ ಅಂಡ್ ಕಲ್ಚರಲ್ ರೈಟ್ಸ್ ನಲ್ಲಿ. ಹಾಗೇನೆ ಕೆಲವೊಂದು ಮೈನಾರಿಟಿ ಕಮ್ಯುನಿಟೀಸ್ ಗಳು ಏನಿರುತ್ತೆ ಸೊ ಅವ್ರುಗಳು ಕೂಡ ತಮ್ಮ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಓಪನ್ ಮಾಡ್ಕೊಬಹುದು ಅಂತ ಹೇಳಿ ಆ ಮೈನಾರಿಟಿ ಕಮ್ಯುನಿಟೀಸ್ ಗಳಿಗೆಲ್ಲ ರೈಟ್ಸ್ ಗಳನ್ನು ಕೂಡ ಈ ಒಂದು ಎಜುಕೇಶನಲ್ ಅಂಡ್ ಕಲ್ಚರಲ್ ರೈಟ್ಸ್ ಗಳಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ತಿಳಿತಾ? ಸೊ ದಿಸ್ ಈಸ್ ರೈಟ್ ಟು ಎಜುಕೇಶನ್ ಅಂಡ್ ಫಾರ್ ಕಲ್ಚರಲ್ ರೈಟ್ಸ್ ಗೆ ಬರುವಂತದ್ದು. ಸೊ ನೆಕ್ಸ್ಟ್ ಒನ್ ಈಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ರೆಮಿಡೀಸ್ ಅಂತಂದೇನು? ಸಲ್ಯೂಷನ್ಸ್, ಹೌದಲ್ವಾ? ಸಲ್ಯೂಷನ್ಸ್ ಅಂದ್ರೆ ಇವಾಗ ಈ ಕಾನ್ಸ್ಟಿಟ್ಯೂಷನ್ ಫೀಚರ್ಸ್ ಗಳನ್ನ ನಾನು ಹೇಳಿದೆ, ಹೌದಲ್ವಾ? ಹಾಗೇನೆ ಅದರಲ್ಲಿ ಫಂಡಮೆಂಟಲ್ ರೈಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಅಂತ ಕೂಡ ಹೇಳಿದೆ, ಹೌದಾ? ಸೊ ಈಗ ಈ ಫಂಡಮೆಂಟಲ್ ರೈಟ್ಸ್ ಗಳು ಸೊ ನಮಗೆಲ್ಲ ಗೊತ್ತಿದ್ರೆ ಸೊ ನಮಗೆ ಏನೋ ಒಂದು ಎಕ್ಸ್ಪ್ಲೈಟೇಷನ್ ನಡೀತಿದೆ ಅಥವಾ ನಮಗೆ ಎಲ್ಲೋ ಒಬ್ರು ಅಬ್ಜೆಕ್ಟ್ ಅನ್ನ ಮಾಡ್ತಿದ್ದಾರೆ, ಅಪೋಸ್ ಅನ್ನ ಮಾಡ್ತಿದ್ದಾರೆ ಅಂದಿದ ತಕ್ಷಣ, ಗೊತ್ತಾಗ್ತಿದ್ಯಾ? ಅಪೋಸ್ ಅನ್ನ ಮಾಡ್ತಿದ್ದಾರೆ ಅಂತ ಅಂದಿದ ತಕ್ಷಣ ಸೊ ನಾವು ಸುಮ್ಮನೆ ಇದ್ಬಿಡ್ಬೋದಾ? ಸೊ ನಮ್ಮ ರೈಟ್ಸ್ ನೋ, ನಾವೇನ್ ಮಾಡ್ತೀವಿ? ವಿ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ದ ಕೋರ್ಟ್. ಇಲ್ಲಿ ಯಾವುದೇ ರೀತಿಯಾದಂತಹ ಫಂಡಮೆಂಟಲ್ ರೈಟ್ಸ್ ನಮಗೆ ಸಿಟಿಸನ್ಸ್ ಗಳಿಗೆ ಪ್ರೊವೈಡ್ ಮಾಡಿದರೆ ಇದು ಎಲ್ಲೇ ಒಂದು ಬ್ರೇಕ್ ಆಗ್ತಿದೆ ಅಥವಾ ಲಾನ ವಯಲೇಟ್ ಮಾಡ್ತಿದ್ದಾರೆ ಬೇರೆಯವರು, ನಮಗೆ ಸಿಗ್ಬೇಕಾಗಿರುವಂತಹ ರೈಟ್ಸ್ ಗಳನ್ನ ಅವರು ಪ್ರೊವೈಡ್ ಮಾಡ್ತಿಲ್ಲ ಅಂತ ಅಂದಾಕ್ಷಣದಲ್ಲಿ ವಿ ಕ್ಯಾನ್ ಡೈರೆಕ್ಟ್ ಆಗಿ ನಾವು ಕೋರ್ಟಿಗೆ ಅಪ್ರೋಚ್ ಮಾಡಬಹುದು ವಿತೌಟ್ ಅಪ್ರೋಚಿಂಗ್ ಎನಿ ಸ್ಟೇಷನ್ಸ್ ಗಳನ್ನ ಅಪ್ರೋಚ್ ಮಾಡಿದೆ. ಸೊ ದಟ್ ಈಸ್ ಕಾಲ್ಡ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಅಂದ್ರೆ ಈ ಫಂಡಮೆಂಟಲ್ ರೈಟ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ನಲ್ಲಿ ಇರುವಂತದ್ದು, ಹೌದಲ್ವಾ? ಈ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಈ ಒಂದು ರೈಟ್ಸ್ ಗಳಿಗೆ ಏನಾದ್ರೂ ವಯಲೇಷನ್ ನಡೀತಿದೆ ಅಂತ ಗೊತ್ತಾದ್ರೆ ದೇರ್ ವಿ ಕ್ಯಾನ್ ಅಪ್ರೋಚ್ ದ ಕೋರ್ಟ್ ಫಾರ್ ಸಲ್ಯೂಷನ್ಸ್, ರೆಮಿಡೀಸ್ ಗಳಿಗೆ. ಸೊ ದಟ್ಸ್ ವೈ ದೀಸ್ ಆಲ್ ಇಶ್ಯೂಸ್ ಗಳು ಈ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಗಳಿಗೆ, ರೈಟ್ ಫಾರ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಗಳಿಗೆ ಬರುವಂತದ್ದು. ತಿಳಿದಿದ್ಯಾ? ದಿಸ್ ಆಲ್ ಕಮ್ಸ್ ಅಂಡರ್ ಫಂಡಮೆಂಟಲ್ ರೈಟ್ಸ್. ರೈಟ್ ಟು ಪ್ರಾಪರ್ಟಿ ಅನ್ನೋದು ಇನ್ನೊಂದು ರೈಟ್ ಇತ್ತು, ಸೊ ದಟ್ ಈಸ್ 7th ರೈಟ್ ಆಗಿ, ಸೊ ಬಟ್ ಇಟ್ ಹ್ಯಾಸ್ ಬೀನ್ ರಿಮೂವ್ಡ್. ಸೊ ಟೋಟಲ್ ಇವಾಗ ನಮಗೆ 6th ಇರುವಂತದ್ದು. ಇದು ಯಾವ ಅಮೆಂಡ್ಮೆಂಟ್ ಅಲ್ಲಿ ರಿಮೂವ್ ಮಾಡಿರೋದು, ಯಾವ ಅಮೆಂಡ್ಮೆಂಟ್ ಅಲ್ಲಿ ಮತ್ತೆ ಎಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ, ಇದೆಲ್ಲವೂ ಕೂಡ ನಿಮಗೆ ಸೊ 11th and 12th ಹೋಗ್ಬೇಕಾದ್ರೆ ಬರುವಂತದ್ದು. ಗೊತ್ತಾಗ್ತಿದ್ಯಾ? ಸೊ ಬೇಸಿಕಲಿ ನಾವು ಬೇಸಿಕ್ ಇಂದ ಹೋಗ್ತಿರೋದ್ರಿಂದ ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ಇಟ್ ಈಸ್ ದೇರ್, ಸೊ ದಟ್ ವಿ ಆರ್ ಗೋಯಿಂಗ್ ಥ್ರೂ. ತಿಳಿದಿದ್ಯಾ? ಸೊ ಇದು ಫಂಡಮೆಂಟಲ್ ರೈಟಿನ ಬಗ್ಗೆ. ಅಂಡ್ ಆಲ್ಸೋ ಫಂಡಮೆಂಟಲ್ ರೈಟ್ ನ ನಾನೇನಂತ ಅಂದ್ರೆ ಸೊ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಆರ್ಬಿಟ್ರರಿ ಲಾಸ್ ಗಳಿಂದ, ಏನು ಸರ್ಚಿಂಗ್ ಎಷ್ಟನೇ ಅಮೆಂಡ್ಮೆಂಟ್ ಅಂತ, ಓಕೆ, ಆರ್ಬಿಟ್ರರಿ ಲಾಸ್ ಗಳಿಂದ ಗೊತ್ತಾಗ್ತಿದ್ಯಾ? ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಂಡಮೆಂಟಲ್ ರೈಟ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಲಾಗಿತ್ತು ಅಂತಂದ್ರೆ. ಇಲ್ಲಿ ಡ್ರಾಫ್ಟಿಂಗ್ ಫಾದರ್ ಆಫ್ ಕಾನ್ಸ್ಟಿಟ್ಯೂಷನ್ ಯಾರಂತ ಹೇಳ್ತೀವಿ? ಯಾರ ಫಾದರ್ ಆಫ್ ಕಾನ್ಸ್ಟಿಟ್ಯೂಷನ್? ಕರೆಕ್ಟಾ? ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಅವರು. ಫಾದರ್ ಆಫ್ ಕಾನ್ಸ್ಟಿಟ್ಯೂಷನ್ ಯಾರು? ಯಪ್ಪ, ಯಾರು? ಈಗ ಫಾದರ್ ಆಫ್ ದ ಫಸ್ಟ್ ಪ್ರೆಸಿಡೆಂಟ್ ಯಾರಪ್ಪ? ರಾಜೇಂದ್ರ. ಓಕೆ, ಇವಾಗ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಯಾರು? ಅಂಬೇಡ್ಕರ್. ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾರು? ಇಷ್ಟು ಸಿಂಪಲ್ ಕ್ವೆಶ್ಚನ್
ಗೊತ್ತಿಲ್ವಾ? ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಿದೀವಿ ನಾವು. ಇವ್ರು ಗೂಗಲೇ ಮಾಡ್ಬಿಟ್ರು. ಯಾರು ಮೊಬೈಲ್ ಕೊಟ್ಟಿದ್ದು ನಿಮಗೆ? ಫಸ್ಟ್ ಆಫ್ ಆಲ್ ಕ್ಲಾಸ್ ಮಾಡ್ಬೇಕಾದ್ರೆ ಸ್ವಿಚ್ ಆಫ್ ಮಾಡ್ಬಿಟ್ಟಿಡಿ. ಯಾರು ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಗೂಗಲ್ ನೋಡ್ಬಿಟ್ಟು ಪಕ್ಕ ಕರೆಕ್ಟ್. ಇವ್ರು ನಮಗೆ ಕನ್ಫ್ಯೂಸ್. ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಬೋತ್ ಆರ್ ಸೇಮ್, ದಟ್ ಈಸ್ BR ಅಂಬೇಡ್ಕರ್. ಅದನ್ನೇ ಒಂದು ಸ್ವಲ್ಪ ಏನಾದ್ರೂ ಇದು ಮಾಡಿಬಿಟ್ರೆ ಫುಲ್ ಕನ್ಫ್ಯೂಷನ್ ಲೆವೆಲ್. ಹೌದಾ, ಬೇರೆಯವ್ರು ಇದ್ದಾರಾ? ಯಾರು ಇರ್ಬೋದು ನೆಕ್ಸ್ಟ್? ಓಕೆ, ಇಲ್ಲಿ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಸೇಮ್, ದಟ್ ಈಸ್ BR ಅಂಬೇಡ್ಕರ್ ಓನ್ಲಿ. ಗೊತ್ತಾಗ್ತಿದ್ಯಾ? ಸೊ ಓಕೆ, ಇವಾಗ ವಿ ಹ್ಯಾವ್ ಒನ್ ಮೋರ್ ಥಿಂಗ್ ಹಿಯರ್. ಸೊ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ. ಫಂಡಮೆಂಟಲ್ ರೈಟ್ಸ್ ಇಸ್ ಅ ಫೀಚರ್ ಅಂತ ಅಂದೆ, ಹೌದಲ್ವಾ? ಒನ್ ಆಫ್ ದ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದೆ. ಇಲ್ಲಿ ಈ ಫಂಡಮೆಂಟಲ್ ರೈಟ್ ನ ಈಗ ಕಾನ್ಸ್ಟಿಟ್ಯೂಷನ್ ನ ರೆಡಿ ಮಾಡಬೇಕಾದ್ರೆ ಐ ಸೆಡ್ ಅಲ್ವಾ, ಕಾನ್ಸ್ಟಿಟ್ಯೂಷನ್ ಯಾವಾಗ ಆಕ್ಟಿವೇಟ್ ಆಗಿದ್ದು, ಪ್ರಾರಂಭ ಆಗಿದ್ದು ಅಂತಂದ್ರೆ ಯೂಶಲಿ ಬಿಗಿನಿಂಗ್ ಆಫ್ ದ 20th ಸೆಂಚುರಿಯಲ್ಲಿ ಅದು ಸ್ಟಾರ್ಟ್ ಆಯ್ತು, ಹೌದಲ್ವಾ? ಸ್ಪೆಷಲಿ ಯಾವಾಗ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್, ಭಾರತದ ಸ್ವಾತಂತ್ರ್ಯ ಚಳವಳಿ ತೀವ್ರತೆಗೊಳ್ಳುತ್ತೆ ಅಥವಾ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗಿಂದ ಏನಾಗುವಂಥದ್ದು ಈ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಕಾನ್ಸೆಪ್ಟ್ಸ್ಗಳು ಆಕ್ಟಿವೇಟ್ ಆಗಿತ್ತು. ಸೊ ಇಲ್ಲೇನಾಗುತ್ತೆ ಅಂದ್ರೆ ಮೋರ್ ದೆನ್ 300 ಮೆಂಬರ್ಸ್ ಫಸ್ಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಫಾರ್ಮೇಶನ್ ಮಾಡ್ಕೊಂಡು ಎಲ್ಲಾ ಕಡೆ ಹೋಗಿ ವಿಚಾರಿಸಿ, ಹೌದಲ್ವಾ? ಸೊ ದಟ್ಸ್ ವೈ ನಮಗೆ ಇನ್ನೊಂದು ಕಾನ್ಸ್ಟಿಟ್ಯೂಷನ್ಗೆ ನೇಮ್ ಅನ್ನ ಕೊಟ್ಟಿರೋಂಥದ್ದು ಏನಂತ? ಅದನ್ನ ನೀವು ಹೇಳಿ, ನಾನು ಇದನ್ನ ಹೇಳ. ಎಸ್, ಅದನ್ನ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಅಂತೀವಿ. ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ನಾವು ರಿಟರ್ನ್ ಡಾಕ್ಯುಮೆಂಟ್ ಮಾತ್ರ ಅಲ್ಲ, ನಾವು ಇನ್ನೊಂದೇನಂತ ಅಂತೀವಿ? ಏನು? ಲಿವಿಂಗ್ ಡಾಕ್ಯುಮೆಂಟ್ ಅಂತ ಅಂತೀವಿ ನಮ್ಮ ಕಾನ್ಸ್ಟಿಟ್ಯೂಷನ್. ಏನಕ್ಕೆ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಅನ್ನುವಂಥದ್ದು? ಡೈನಮಿಕ್ ಅಂದ್ರೆ ಎಕ್ಸಾಕ್ಟ್ಲಿ. ಇಲ್ಲಿ ನಾವು ರಿಜಿಡ್ ಅಂಡ್ ಫ್ಲೆಕ್ಸಿಬಲ್ ಅಂತ ನೋಡ್ತೀವಿ, ಗೊತ್ತಾಗ್ತಿದೆಯಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ, ದಟ್ ವಿ ಕಾಲ್ ಇಟ್ ಆಸ್ ರಿಟರ್ನ್ ಡಾಕ್ಯುಮೆಂಟ್ ಆಸ್ ವೆಲ್ ಆಸ್ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಅಂತೀವಿ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಹಲವಾರು ರೀತಿಯಾದಂತಹ ಅಮೆಂಡ್ಮೆಂಟ್ಸ್ ಗಳನ್ನ ಮಾಡ್ತಾ ಇನ್ಕ್ಲೂಡ್ ಮಾಡ್ತಿರ್ತೀವಿ, ಎಕ್ಸ್ಕ್ಲೂಡ್ ಮಾಡ್ತಿರ್ತೀವಿ, ಹೌದಲ್ವಾ? ಹಾಗಾಗಿ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಅಂತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕಾನ್ಸ್ಟಿಟ್ಯೂಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಿವಿಂಗ್ ಡಾಕ್ಯುಮೆಂಟ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹಲವಾರು ರೀತಿಯಾದಂತಹ ಅಮೆಂಡ್ಮೆಂಟ್ಸ್ ಗಳನ್ನ ನಾವು ಪ್ರತಿನಿತ್ಯ ಅಂದ್ರೆ ಕಾಣ್ತಾ ಇರ್ತೀವಿ, ಗೊತ್ತಾಗ್ತಿದ್ಯಾ? ಅದು ಸ್ಟಾಗ್ನೆಂಟ್ ಆಗಿ ಇಲ್ಲ, ಸ್ಟ್ಯಾಟಿಕ್ ಅಲ್ಲ ನಮ್ದು. ಅಂದ್ರೆ ಇವಾಗ ಅವಾಗ 1950 ಎನ್ಫೋರ್ಸ್ ಮಾಡಿದಾಗ ಬರ್ದಿದ್ದಾರೆ ರೂಲ್ಸ್ಗಳು, ಸೇಮ್ ರೂಲ್ಸ್ಗಳು ಇನ್ನೂ ಇದೆಯಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ನೋ. ತಿದ್ದುಪಡಿಯಾಗಿ ಹಲವಾರು ಇನ್ಕ್ಲೂಡ್ ಆಗುತ್ತೆ, ಹಲವಾರು ಎಕ್ಸ್ಕ್ಲೂಡ್ಗಳು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಇದನ್ನ ನಾವು ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ, ಗೊತ್ತಾಗ್ತಿದ್ಯಾ? ಇದಕ್ಕೆ ಇನ್ನೊಂದಾಗಿ ನಾವು ಏನಂತ ಕರೀತಾರೆ ಅಂತಂದ್ರೆ, ಇಟ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಸೊ ವಿಚ್ ಈಸ್ ಯೂಶಲಿ ಕನ್ಸಿಡರ್ಡ್ ಟು ಬಿ ಆಫ್ ರ್ಯಾಗ್ ಪಿಕರ್ಸ್ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ. ರ್ಯಾಗ್ ಪಿಕರ್ಸ್ ಅಂತ ಅಂದ್ಬಿಟ್ಟು, ರ್ಯಾಗ್ ಪಿಕರ್ಸ್ ಅಂತಾನೆ ಯೂಶಲಿ. ರ್ಯಾಗ್ ಪಿಕರ್ಸ್ ಅಂತಂದೇನು? ಆಯ್ತರ್ ಗೊತ್ತಾ? ಸೊ ಪ್ರತಿಯೊಂದು ಪ್ಲೇಸ್ ನಲ್ಲಿ ಹೋಗಿ ಚಿಂದಿ ಯಾವ್ಯಾವರು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಯಾಕೆ ಇದನ್ನ ಹೇಳಿರೋದು ಅಂತಂದ್ರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಫಾರ್ಮೇಶನ್ ಮಾಡಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಪ್ರತಿಯೊಂದು ಕಂಟ್ರಿಯ ಕಾನ್ಸ್ಟಿಟ್ಯೂಷನ್ ಇಂದ ನಾವು ಸ್ವಲ್ಪ ತಗೊಂಡು ನಮ್ಮ ಕಾನ್ಸ್ಟಿಟ್ಯೂಷನ್ ನ ಸ್ವಲ್ಪ ಆಲ್ಟರ್ನೇಟ್ ಮಾಡಿ ಅದನ್ನ ಮಾಡಿರೋಂಥದ್ದು. ದಟ್ಸ್ ವೈ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರ್ಯಾಗ್ ಪಿಕರ್ಸ್ ತರ ಮಾಡಿರುವಂತಹ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಅಂತೀವಿ. ಇನ್ನೊಂದೇ ಗೊತ್ತಾಗ್ತಿದೆಯಾ? ಯಾಕೆ ಅಂತಂದ್ರೆ ಹಲವಾರು ಕಂಟ್ರೀಸ್ ಗಳನ್ನ ಓದಿ ಅವರಲ್ಲಿದ್ದಂತಹ ಕೆಲವೊಂದನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿರೋಂಥದ್ದು. ಈಗ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಸೆಕ್ಯುಲರಿಸಮ್ ಅಂತೀವಿ, ಇದೆಲ್ಲವೂ ಕೂಡ ಬೇರೆ ದೇಶದಿಂದ ನಾವು ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿರೋಂಥದ್ದು. ಇದೆಲ್ಲ ನೆಕ್ಸ್ಟ್ ನಿಮಗೆ ಬರ್ತಾ ಹೋಗುತ್ತೆ, ಯಾವ ಒಂದು ದೇಶದಿಂದ ನಾವು ಇದನ್ನ ತಗೊಂಡಿದೀವಿ, ಸೋರ್ಸ್ ಯಾವುದು, ಅದೆಲ್ಲ ಕೂಡ ನೆಕ್ಸ್ಟ್ ಕಮಿಂಗ್ ಡೇಸ್ ನಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ಗೊತ್ತಾಗ್ತಿದ್ಯಾ? ಸೊ ಇವಾಗ ಬೇಸಿಕ್ ಆಗಿ ಈಗ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಅದು ಹೇಳಿದೆ ಅಲ್ವಾ, ಸಾರಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಈ ಫಂಡಮೆಂಟಲ್ ರೈಟ್ಸ್ ಬಗ್ಗೆ BR ಅಂಬೇಡ್ಕರ್ ರಾವ್ ಅವರು ಸೊ ಕೆಲವೊಂದು ಸ್ಟೇಟ್ಮೆಂಟ್ಸ್ ಅನ್ನ ಹೇಳಿರುವಂತದ್ದು. ಬೇಸಿಕಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ BR ಅಂಬೇಡ್ಕರ್ ಅವರು ಫಂಡಮೆಂಟಲ್ ರೈಟ್ಸ್ ಅನ್ನ ಏನಂತ ಹೇಳಿದ್ದಾರೆ ಅಂತಂದ್ರೆ, ಇಟ್ಸ್ ಅ ಟೂ ಫೋಲ್ಡ್ ಆಬ್ಜೆಕ್ಟಿವ್ ಇನ್ಸ್ಟಿಟ್ಯೂಷನ್ ಅಥವಾ ರೈಟ್ಸ್ ಅಂತ ಅಂದಿದ್ದಾರೆ. ಇಟ್ಸ್ ಅ ಟೂ ಫೋಲ್ಡ್ ಆಬ್ಜೆಕ್ಟಿವ್ ಫೀಚರ್ ಅಂತ ಕೂಡ ಕರೆದಿದ್ದಾರೆ BR ಅಂಬೇಡ್ಕರ್ ಅವರು, ಗೊತ್ತಾಗ್ತಿದೆಯಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಆ ಎರಡು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಗಳು ಯಾವುದು ಅಂತ ಅಂದ್ಬಿಟ್ಟು ನಾವು ನೋಡ್ಬೇಕು. ಸೊ ಗೊತ್ತಾಗ್ತಿದ್ಯಾ? ಸೊ ಇಟ್ಸ್ ಅ ಟೂ ಫೋಲ್ಡ್
ಆಬ್ಜೆಕ್ಟಿವ್ ಅಂತ ಅಂದ್ಬಿಟ್ಟು ಸೊ ಬಿ ಆರ್ ಅಂಬೇಡ್ಕರ್ ಅವರು ಸೊ ಇದ್ರ ಬಗ್ಗೆ ಒಪಿನಿಯನ್ ಅನ್ನ ಕೊಟ್ಟಿರೋಂಥದ್ದು. ಹಾಗಿದ್ರೆ ಸೊ ಅದರಲ್ಲಿ ಫಸ್ಟ್ ಆಬ್ಜೆಕ್ಟಿವ್ ಯಾವುದು ಅಂತ ಹೇಳ್ಬಿಟ್ಟು ಸೊ ನಾವು ನೋಡ್ಬೇಕು. ಸೊ ಅದರಲ್ಲಿ ಫಸ್ಟ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಪ್ರತಿಯೊಬ್ಬ ಸಿಟಿಸನ್, ಗೊತ್ತಾಗ್ತಿದ್ಯಾ, ಪ್ರತಿಯೊಬ್ಬ ಇಂಡಿವಿಜುವಲ್, ಪ್ರತಿಯೊಬ್ಬ ಸಿಟಿಸನ್ ಕೂಡ ಆ ಒಂದು ಪೊಸಿಷನ್ ನಲ್ಲಿ ಇರಬೇಕು, ಆ ಸ್ಥಾನದಲ್ಲಿ ಇರಬೇಕು, ಅವನ ರೈಟ್ ಅನ್ನ ಅವನು ಕ್ಲೇಮ್ ಮಾಡೋದಕ್ಕೆ. ಗೊತ್ತಾಗ್ತಿದ್ಯಾ, ಇದು ನನ್ನ ರೈಟ್, ನೀವೇನಕ್ಕೆ ಇದನ್ನ ಸೊ ಕಿತ್ಕೊಂಡ್ರಿ, ಸೊ ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ಇದು ನನ್ನ ಪರ್ಸನಲ್ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಅಂದ್ಬಿಟ್ಟು ಅವ್ನು ಯಾವುದೇ ಪೊಸಿಷನ್ ಅಲ್ಲಿ ಇದ್ರೂ ಕೂಡ ಅವನು ಅದನ್ನ ಕ್ಲೇಮ್ ಮಾಡಬೇಕು. ಅದು ಫಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರುವಂತದ್ದು. ದಟ್ ಈಸ್ ಎವ್ರಿ ಪರ್ಸನ್ ಇನ್ ದ ಕಂಟ್ರಿ, ಬರ್ಕೊಂತೀರಾ ಸೊ ಅದು ಓಕೆ, ಟೇಕ್ ಡೌನ್. ಎವ್ರಿ ಸಿಟಿಸನ್ must be in a position every citizen must be in a position to claim, CLAIM, to claim ಅಂತಾನೆ ಸಾಧಿಸುವಂಥದ್ದು. ಗೊತ್ತಾಗ್ತಿದ್ಯಾ, ಟು ಕ್ಲೇಮ್ ದೋಸ್ ರೈಟ್ಸ್, ದೋಸ್ ಅಥವಾ ಫಂಡಮೆಂಟಲ್ ರೈಟ್ಸ್ ಅಂತ ಅನ್ಬೋದು. ಗೊತ್ತಾಗ್ತಿದ್ಯಾ, ದೋಸ್ ಅಂತಾನೆ ಬಿಕಾಸ್ ನಾವು ವಿ ಆರ್ ಸ್ಪೀಕಿಂಗ್ ಆಫ್ ಓನ್ಲಿ ಫಂಡಮೆಂಟಲ್ ರೈಟ್ಸ್, ಅದರಲ್ಲೇ ಇದೆಲ್ಲ ಬರುವಂಥದ್ದು. ದಿಸ್ ಈಸ್ ದ ಫಸ್ಟ್ ಆಬ್ಜೆಕ್ಟಿವ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥದ್ದು. ದಟ್ ಈಸ್ ಪ್ರತಿಯೊಬ್ಬ ಸಿಟಿಸನ್ ಕೂಡ ಆ ಪೊಸಿಷನ್ ಅಲ್ಲಿ, ಯಾವುದೇ ಪೊಸಿಷನ್ ಇದ್ರೂ ಕೂಡ ತನ್ನ ರೈಟ್ಸ್ ಅನ್ನ ಕ್ಲೇಮ್ ಮಾಡ್ಕೊಳ್ಳುವಂತದ್ರಲ್ಲಿ ಇರಬೇಕು ಪೊಸಿಷನ್ ಅಲ್ಲಿ. ಗೊತ್ತಾಗ್ತಿದ್ಯಾ, ದಿಸ್ ಈಸ್ ಫಸ್ಟ್ ಆಬ್ಜೆಕ್ಟಿವ್. ಇದೆಲ್ಲವನ್ನೂ ಕೂಡ ನಾವು ನಮ್ಮ ಆನ್ಸರ್ ರೈಟಿಂಗ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಇಟ್ ವಿಲ್ ಎನ್ಹಾನ್ಸ್. ದಟ್ಸ್ ವೈ ಇನ್ನೂ ಪ್ರತಿಯೊಂದನ್ನು ಕೂಡ ಐ ಆಮ್ ಗಿವಿಂಗ್ ಯು. ಗೊತ್ತಾಗ್ತಿದ್ಯಾ, NCERT ಮತ್ತೆ ನೋಡೋ ಅವಶ್ಯಕತೆನೇ ಇಲ್ಲ. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಟೇಕ್ ಡೌನ್. ಇದು ಫಸ್ಟ್ ಆಬ್ಜೆಕ್ಟಿವ್ ಕ್ಲಿಯರ್ ಎಲ್ಲರಿಗೂ? ಓಕೆ, ಸೆಕೆಂಡ್ ಆಬ್ಜೆಕ್ಟಿವ್ ಬರ್ಕೊಳ್ಳಿ. ದೀಸ್ ರೈಟ್ಸ್, ದೀಸ್ ಅಂತಂದ್ರೆ ಯಾವ ರೈಟ್ಸ್ ಇಲ್ಲಿ? ಫಂಡಮೆಂಟಲ್ ರೈಟ್ಸ್. ಗುಡ್, ಫಂಡಮೆಂಟಲ್ ರೈಟ್ಸ್ ಅಥವಾ ದೀಸ್ ರೈಟ್ಸ್ ಮಸ್ಟ್ ಬಿ, these rights must be binding, BINDING, binding ಅಂತಂದ್ರೆ ಏನಿಲ್ಲಿ ಒಬೇ ಮಾಡಬೇಕು ಅಂತ ಅನ್ಬಿಟ್ಟು. ಗೊತ್ತಾಗ್ತಿದ್ಯಾ, ಫಾಲೋ ಮಾಡಬೇಕು ಅಂತ ಹೇಳಿ ಬೈಂಡಿಂಗ್ ಅಂತಂದ್ರೆ ತಿಳಿತಿದ್ಯಾ ಮೀನಿಂಗ್? ಬೈಂಡಿಂಗ್ ಅಂತಂದ್ರೆ ಫಾಲೋ ಮಾಡೋದು ಅಥವಾ ಒಬೇ ಮಾಡುವಂಥದ್ದು. ದೀಸ್ ರೈಟ್ಸ್ ಮಸ್ಟ್ ಬಿ ಬೈಂಡಿಂಗ್ upon UPON, upon every authority, these rights must be binding upon every authority. Last ಆಯ್ತಾ, ಬ್ಲೂ ಆಯ್ತಾ, these rights must be binding upon every authority that has got the power to make laws. That has got the power to make laws. These are the twofold objectives B.R. Ambedkar has said about ಫಂಡಮೆಂಟಲ್ ರೈಟ್ಸ್. ತಿಳಿದಿದ್ಯಾ, ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್. ಕೆಲವೊಂದೊಂದು, ನಾಟ್ ಎವ್ರಿ ಸ್ಟೇಟ್ಮೆಂಟ್ಸ್ ಆರ್ ಇಂಪಾರ್ಟೆಂಟ್, ಬಟ್ ಕೆಲವೊಂದೊಂದು ರಿಲೇಟೆಡ್ ಟು ಫಂಡಮೆಂಟಲ್ ರೈಟ್ಸ್ ಅಂತ ಬಂದಾಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತಿಳಿತಿದ್ಯಾ, ಡೌಟಾ? ಸೊ ಫಸ್ಟ್ ಒನ್ ಗೊತ್ತಾಯ್ತಾ? ಸೊ ಪ್ರತಿಯೊಬ್ಬ ಸಿಟಿಸನ್ ಕೂಡ ತನ್ನ ರೈಟ್ಸ್ ಗಳನ್ನ ಕ್ಲೇಮ್ ಮಾಡ್ಕೊಳ್ಳುವಂತ ಪೊಸಿಷನ್ ಇರಬೇಕು. ಸೊ ಹಾಗಾಗಿ ಫಂಡಮೆಂಟಲ್ ರೈಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದು ಮೇನ್ ಆಬ್ಜೆಕ್ಟಿವ್ ಅದು. ಸೊ ಎರಡನೇದಾಗಿ ಏನಂತಂದ್ರೆ ಯಾವುದೆಲ್ಲ ಫಂಡಮೆಂಟಲ್ ರೈಟ್ಸ್ ಗಳಿದೆ ಸೊ ಅದು ಎಲ್ಲವೂ ಕೂಡ ಏನು ಪ್ರತಿಯೊಂದು ಅಥಾರಿಟಿಯ ಮೇಲೆ ಸೊ ಏನು ಆಡಳಿತ ಇರುತ್ತಲ್ವಾ, ಸೊ ಆ ಒಂದು ಪ್ರಾಧಿಕಾರ, ಅಥಾರಿಟಿ ಅಂತಂದ್ರೆ ಯೂಶಲಿ ವಿ ಕಾಲ್ ಇಟ್ ಆಸ್, ಆ ಪ್ರತಿಯೊಂದು ಅಥಾರಿಟಿನೂ ಕೂಡ ಏನು ಲಾಸ್ ಗಳನ್ನ ಫಾರ್ಮೇಶನ್ ಮಾಡುತ್ತೆ ಸ್ಟೇಟ್ ನಲ್ಲಿ, ಆ ಲಾಸ್ ಗಳನ್ನ ಮಾಡಬೇಕಾದ್ರೆ ಈ ರೈಟ್ಸ್ ಗಳನ್ನು ಕೂಡ ನೆನಪಿನಲ್ಲಿ ಇಟ್ಕೊಂಡು ಸೊ ಫೋಕಸ್ ಅನ್ನ ಮಾಡಿ ಸೊ ಮಾಡಬೇಕು. ಸೊ ಅಂದ್ರೆ ಪ್ರತಿಯೊಂದು ರೈಟ್ಸ್ ಕೂಡ, ಪ್ರತಿಯೊಂದು ಏನ್ ಫಂಡಮೆಂಟಲ್ ರೈಟ್ಸ್ ಇದೆ ಸೊ ಆ ಫಂಡಮೆಂಟಲ್ ರೈಟ್ಸ್ ಗಳು ಪ್ರತಿಯೊಂದು ಅಥಾರಿಟಿಯ ಮೇಲೂ ಕೂಡ ಏನು ಬೈಂಡಿಂಗ್ ಆಗಿರುವಂತದ್ದು. ಫಾಲೋ ಆ ಅಥಾರಿಟಿ ಆ ಒಂದು ರೈಟ್ಸ್ ಗಳನ್ನ ಫಾಲೋ ಮಾಡಲೇಬೇಕು, ಇಲ್ಲ ಅಂತಂದ್ರೆ ವೈಲೇಷನ್ ಆಗುತ್ತೆ, ಇಟ್ ವಿಲ್ ಬಿ ಅನ್ ಅಫೆನ್ಸ್. ಗೊತ್ತಾಗ್ತಿದ್ಯಾ?
ಸೊ ದಿಸ್ ಈಸ್ ಅಬೌಟ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೆಮೋಕ್ರೆಟಿಕ್ ಕಂಟ್ರಿ. ಗೊತ್ತಾಗ್ತಿದ್ಯಾ? ಸೊ ಇದು ಎಷ್ಟನೇದು? 5th ಒನ್ ಅಲ್ವಾ? ಓಕೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಬಂದ್ಬಿಟ್ಟು that is directive principles of state policy. DPSP ಅಂತಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ಗಳು ಏನಕ್ಕೆ ನಮಗೆ ಬೇಕು ಅಂತಂದ್ರೆ ಯೂಶಲಿ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಸ್ ಐ ಸೆಡ್ ಇವಾಗ ನಮಗೆ ಸೆಂಟರ್ ಇದೆ, ಸ್ಟೇಟ್ ಇದೆ, ಹೌದಲ್ವಾ? ಈಗ ಕೆಲವೊಂದು ವಿಚಾರದಲ್ಲಿ ಸೊ ಸ್ಟೇಟ್ಗಳು ತನ್ನದೇ ಆದಂತಹ ಡಿಸಿಷನ್ಸ್ ಗಳನ್ನ ತಗೊಬಹುದು, ಹೌದಲ್ವಾ? ಸೊ ಬಟ್ ಆ ತಗೊಳ್ಳುವಂತಹ ಡಿಸಿಷನ್ಸ್ ಎಲ್ಲವೂ ಕೂಡ ಪ್ರಾಪರ್ ಆಗಿರುತ್ತೆ, ಎಲ್ಲರಿಗೂ ಕೂಡ ಒಳಿತನ ಮಾಡುತ್ತೆ ಅಂತ ಅಂದ್ಬಿಟ್ಟು ವಿ ಕೆನಾಟ್ ಸೇ ಇಟ್, ಹೌದಲ್ವಾ? ಈಗ ಅದೇ ರೀತಿಯಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡುತ್ತೆ, ಕೆಲವೊಂದು ಪಾಲಿಸೀಸ್ ಗಳನ್ನ ತಗೊಂಡಾಗ ಪ್ರತಿಯೊಂದು ಕಡೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಇಂಪ್ಲಿಮೆಂಟ್ ಥ್ರೂ ಸ್ಟೇಟ್ ಗವರ್ಮೆಂಟ್, ಹೌದಲ್ವಾ? ಫಸ್ಟ್ ಸ್ಟೇಟ್ ಗವರ್ಮೆಂಟ್ ಗೆ ಕೊಟ್ಟು ನಂತರ ಅದು ಸ್ಟೇಟ್ ಗವರ್ಮೆಂಟ್ ಯಾರಿಗೆ ಡೈರೆಕ್ಷನ್ ಅನ್ನು ಕೊಡುವಂತದ್ದು ಲೋಕಲ್ ಗವರ್ಮೆಂಟ್ಸ್ ಗಳಿಗೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ. ಇಲ್ಲಿ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ಡೈರೆಕ್ಟಿವ್. ಡೈರೆಕ್ಟಿವ್ ಅಂತಾನೇನು? ಡೈರೆಕ್ಷನ್ ಅನ್ನ ತೋರಿಸುವಂತದ್ದು, ಗೊತ್ತಾಗ್ತಿದ್ಯಾ? ದಟ್ ಈಸ್ ಗೈಡಿಂಗ್. ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಈ ಪಾಲಿಸೀಸ್ ಗಳು ಏನಂತ ಅಂದ್ರೆ ಇಲ್ಲಿ ಬೇಸಿಕಲಿ ದೀಸ್ ಗೈಡ್ ದ ಸ್ಟೇಟ್ ಟು ಇಂಪ್ಲಿಮೆಂಟ್ ಯಾವುದೇ ಲಾಸ್ ಆಗಿರ್ಬೋದು, ಪಾಲಿಸೀಸ್ ಗಳಾಗಿರ್ಬೋದು, ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಡೈರೆಕ್ಷನ್ ಅನ್ನ ತೋರಿಸುವಂತದ್ದು, ಗೊತ್ತಾಗ್ತಿದ್ಯಾ? ಗೈಡೆನ್ಸ್ ಅನ್ನ ಕೊಡುವಂತದ್ದು. ಸೊ ಈ ಪಾಲಿಸೀಸ್ ಗಳ ಮುಖ್ಯ ಉದ್ದೇಶ ಲೈಕ್ ಹೇಗೆ ಈ ಫಂಡಮೆಂಟಲ್ ರೈಟ್ಸ್ ನಮಗೆ ಆರ್ಬಿಟ್ರರಿ ಲಾಸ್ ಗಳಿಂದ ಪ್ರೊಟೆಕ್ಟ್ ಅನ್ನ ಮಾಡುತ್ತೆ, ಇನ್ ದ ಸಿಮಿಲರ್ ಮ್ಯಾನರ್ DPSP ದಟ್ ಈಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನಿದೆ, ಸೊ ಇದರ ಮೇನ್ ಇಂಟೆನ್ಷನ್ ಅದು ಪ್ರತಿಯೊಂದು ಸ್ಟೇಟ್ಗೂ ಕೂಡ ಡೈರೆಕ್ಷನ್ ಅನ್ನ ಕೊಡ್ತಾ ಗೈಡೆನ್ಸ್ ಅನ್ನ ಕೊಡೋ ಅಂತದ್ದು, ಯಾವ ರೀತಿಯಾಗಿ ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ರೀತಿಯಾಗಿ ಪಾಲಿಸೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು, ಪ್ರೋಗ್ರಾಮ್ಸ್ ಗಳನ್ನ ಮಾಡಬೇಕು, ಇಂಪ್ಲಿಮೆಂಟೇಷನ್ ಅನ್ನ, ಈ ರೀತಿಯಾಗಿ ಗೈಡೆನ್ಸ್ ಅಂಡ್ ಡೈರೆಕ್ಷನ್ ಅನ್ನ ಕೊಡುವಂತದ್ದು ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿದು ಮೇನ್ ಇಂಟೆನ್ಷನ್. ಇಲ್ಲಿ ಏನಂತಂದ್ರೆ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ಅಥವಾ ವೆಲ್ ಬೀಯಿಂಗ್ ಆಫ್ ದ ಪೀಪಲ್ ಅಥವಾ ಸೊಸೈಟಿ, ಇದು ಮೇನ್ ಇಂಟೆನ್ಷನ್ ಇಟ್ಕೊಂಡು ಈ DPSP ಇರುವಂತದ್ದು. ಈ DPSP ಇದು ಕೀ ವರ್ಡ್ ವೆಲ್ಫೇರ್ ಅಂತ ಅಂತೀವಿ, ವೆಲ್ಫೇರ್. ಗೊತ್ತಾಗ್ತಿದೆಯಾ? ಆ ಸ್ಟೇಟ್ ನಲ್ಲಿ ಇರುವಂತಹ ಪ್ರತಿಯೊಬ್ಬ ಸಿಟಿಸನ್ನಿನ ವೆಲ್ಫೇರಿಗೋಸ್ಕರ ಇದು ನಡೆಯುವಂಥದ್ದು, ಡೈರೆಕ್ಷನ್ ಅನ್ನ ಕೊಡುವಂಥದ್ದು. ಸೊ ದಿಸ್ ಈಸ್ ಅಬೌಟ್ DPSP. ಇವಾಗ ಒಂದು ಸ್ಟೇಟ್ ನಲ್ಲಿ ಎಷ್ಟೊಂದು ರಿಲೇಟೆಡ್ ಟು ಹೆಲ್ತ್ ಇರುತ್ತೆ, ಎಜುಕೇಶನ್ ಇರುತ್ತೆ, ಹೌದಲ್ವಾ? ಸೊ ಬೇಸಿಕಲಿ ಏನಂತಂದ್ರೆ ಅಲ್ಲಿರುವಂತಹ ಈ ಎಲ್ಲಾ ಒಂದು ಈಗ ಒಬ್ಬ ಸ್ಟೇಟ್ ನಲ್ಲಿ ಸೊ ಈಗ ನಮ್ಮ ಒಂದು ಕಂಡೀಷನ್ ಲಿವಿಂಗ್ ಸ್ಟೇಟಸ್ ಅಥವಾ ಲಿವಿಂಗ್ ಸ್ಟೈಲ್ ಇಂಪ್ರೂವ್ ಆಗ್ತಿದೆ ಅಂತಂದ್ರೆ ಏನು, ನಮ್ಮಲ್ಲಿ ಇರುವಂತಹ ಪಾವರ್ಟಿ ರೆಡ್ಯೂಸ್ ಆಗ್ತಿದೆ ಅಂತ, ಹೌದಲ್ವಾ? ನಮ್ಮಲ್ಲಿ ಲಿವಿಂಗ್ ಕಂಡೀಷನ್, ಲಿವಿಂಗ್ ಸ್ಟೇಟಸ್ ಅಂತಾನೆ ನಾವು ಬದುಕ್ತಿರುವಂತಹ ರೀತಿ ಚೇಂಜ್ ಆಯ್ತು ಅಂತಂದ್ರೆ ಆಬ್ವಿಯಸ್ಲಿ ಇವಾಗ ಯಾವುದೇ ವ್ಯಕ್ತಿ ಆಗಿರ್ಬೋದು, ಸೊ ಈಗ ಅವನು ದುಡಿತಾ ಏನಾಗುತ್ತೆ, ಅವನ ಸ್ಟೇಟಸ್ ಚೇಂಜ್ ಆಗುತ್ತೆ, ಅವನ ಸ್ಟೈಲಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ, ಅವನ ಬಿಹೇವ್, ಹೌದಲ್ವಾ? ಸೊ ಏನಂತಂದ್ರೆ ಆ ಲಿವಿಂಗ್ ಕಂಡೀಷನ್ ಅಥವಾ ಸ್ಟೇಟಸ್ನ ಮೇಲೆ ಸೊ ಯೂಶಲಿ ಏನಾಗಿರುತ್ತೆ, ಸೊ ಪಾವರ್ಟಿಯನ್ನು ನಾವು ಸೊ ಯೂಶಲಿ ಬೇಸಿಕಲಿ ವಿ ಕ್ಯಾನ್ ಡಿಟೆಕ್ಟ್, ಹೌದಲ್ವಾ? ಸೊ ಇಲ್ಲಿ ಬೇಸಿಕಲಿ ಏನಂತಂದ್ರೆ ಆ ಪಾವರ್ಟಿಯನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ಏನೆಲ್ಲ ಲಾಸ್ಗಳನ್ನ ಅಥವಾ ಏನೇ ಮಾಡಿದ್ರು ಕೂಡ ಈಗ ಫಂಡ್ಸ್ ಅನ್ನ ಕೊಡ್ತಾರೆ, ಪೆನ್ಷನ್ಸ್ ಗಳನ್ನ ಕೊಡ್ತಾರೆ ಅಲ್ವಾ, ಏನೋ ಫ್ರೀ ಫುಡ್ ಪ್ರೋಗ್ರಾಮ್ಸ್ ಮಾಡ್ತಾರೆ ಅಥವಾ ಎಜುಕೇಶನ್ ಅನ್ನ ಫ್ರೀ ಆಗಿ ಕೊಡುವಂತ ಮಾಡ್ತಾರೆ. ಮೇನ್ ಇಂಟೆನ್ಷನ್ ಏನವ್ರದ್ದು, ಎಜುಕೇಶನ್ ಮೂಲಕ ಅವರು ತಮ್ಮ ಲಿವಿಂಗ್ ಕಂಡೀಷನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಬಹುದು. ಇಫ್ ದೇ ಗೆಟ್ ಎಜುಕೇಶನ್ ದೇ ಗೆಟ್ ಗುಡ್ ಎಂಪ್ಲಾಯ್ಮೆಂಟ್, ಲೈಕ್ ಆ ರೀತಿಯಾದಂತ ಇದು ಬೇಸಿಕ್ ಇಂಟೆನ್ಷನ್ ಏನಂತಾರೆ, ಟು ರೆಡ್ಯೂಸ್ ಪಾವರ್ಟಿ. ಗೊತ್ತಾಗ್ತಿದ್ಯಾ? ಸೊ ಇಲ್ಲೂ ಕೂಡ ದ ಮೇನ್ ಇಂಟೆನ್ಷನ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ದೀಸ್ ಪಾಲಿಸೀಸ್ ಆರ್ ಇಂಪ್ಲಿಮೆಂಟೆಡ್ DPSP ನಲ್ಲಿ ಟು ಡೈರೆಕ್ಟ್ ದ ಸ್ಟೇಟ್, ಗೊತ್ತಾಗ್ತಿದ್ಯಾ, ಟು ಇಂಪ್ಲಿಮೆಂಟ್ ದ ಲಾಸ್, ರೂಲ್ಸ್ ಅಂಡ್ ಪಾಲಿಸೀಸ್. ಕ್ಲಿಯರಾ? ಏನಾದ್ರೂ ಡೌಟ್ ಇದೆಯಾ? ನೋ? ಓಕೆ. ಈಗ ದೀಸ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್, ಕೀ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಇದನ್ನ ಬಿಟ್ಟು ಇನ್ನೂ ಹಲವಾರು ರೀತಿಯಾದಂಥದ್ದಿದೆ. ಸಿಂಗಲ್ ಸಿಟಿಸನ್ಶಿಪ್, ಈಗ ಅದು ಸಿಟಿಸನ್ಶಿಪ್ ಮೇಲೆ ಬರುತ್ತೆ. ಸಿಟಿಸನ್ಶಿಪ್ ಅಂತಂದ್ರೆ ನಮ್ಮ ಡೆಮೋಕ್ರೆಟಿಕ್ ಕಂಟ್ರಿ, ನಮ್ಮ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನ್ ನಮಗೆ ಪ್ರೊವೈಡ್ ಮಾಡಿರೋಂಥದ್ದು ಓನ್ಲಿ ಒನ್ ಸಿಟಿಸನ್ಶಿಪ್, ದಟ್ ಈಸ್ ನಾವೆಲ್ಲರೂ ಕೂಡ ಇಂಡಿಯನ್ಸ್ ಅಂತ ಮಾತ್ರ. when you go to some other countries like USA, they have got double citizenship, ಹೌದಲ್ವಾ? ಅವ್ರ ಪರ್ಟಿಕ್ಯುಲರ್ ಸ್ಟೇಟ್ಗೆ ಒಂದು, ನಂತರ ಆಲ್ ಓವರ್ ಅವ್ರದ್ದು ನೇಷನ್ ಏನಿದೆ ಅದಕ್ಕೆ ಒಂದು.
ಸೊ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ದಟ್ ಇಟ್ ಪ್ರೊವೈಡ್ಸ್ ಅಸ್ ಸಿಂಗಲ್ ಸಿಟಿಸನ್ಶಿಪ್ ಅಂತ ಅಂದ್ಬಿಟ್ಟು. ದೆನ್ ರಿಟರ್ನ್ ಅಂಡ್ ದ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ ನಮ್ದು. ಗೊತ್ತಾಗ್ತಿದ್ಯಾ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ರಿಟರ್ನ್, ದಟ್ಸ್ ವೈ ವಿ ಸೇ ಇಟ್ ಇಸ್ ಅ ರಿಟರ್ನ್ ಡಾಕ್ಯುಮೆಂಟ್. ಹೌದಲ್ವಾ? ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ನಮ್ಮ ಯಾವುದು ಕಾನ್ಸ್ಟಿಟ್ಯೂಷನ್. ಯಾಕೆ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ? ಇಟ್ ಕನ್ಸಿಸ್ಟ್ ಪಾರ್ಟ್ಸ್ ಗಳಂತ ಹೇಳ್ತೀವಿ, ಸ್ಕೆಡ್ಯೂಲ್ಸ್ ಗಳಂತ ಬರುತ್ತೆ, ಆರ್ಟಿಕಲ್ಸ್. ಇಟ್ ಯೂಶಲಿ ಕನ್ಸಿಸ್ಟ್ ಮೋರ್ ದನ್ 395 ಆರ್ಟಿಕಲ್ಸ್ ಇದೆ ಅದರಲ್ಲಿ. ಸೊ ಇದ್ರ ಜೊತೆಗೆ ಅಮೆಂಡ್ಮೆಂಟ್ಸ್ ಗಳು ಕೂಡ ಇನ್ಕ್ಲೂಡ್ ಮಾಡಿದೀವಿ. ಸೊ ಹಾಗಾಗಿ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ಏನಿದೆ ವರ್ಲ್ಡ್ಸ್ ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಯಾವ್ಯಾವ ಪಾಯಿಂಟ್ಸ್ ಗಳನ್ನ ಇವತ್ತು ನಾವು ಕೀ ಫೀಚರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಫ್ರಮ್ ದ ಸ್ಟಾರ್ಟಿಂಗ್ ಫೆಡರಲಿಸಮ್. ವಾಟ್ ಈಸ್ ಫೆಡರಲಿಸಮ್? ಡಿವಿಷನ್ ಆಫ್ ಪವರ್ಸ್. ಇಲ್ಲಿ ಲೆವೆಲ್ಸ್ ಆಫ್ ಗವರ್ಮೆಂಟ್ ಅನ್ನ ನೋಡ್ತೀವಿ, ಅಂಡ್ ದ ಸೆಂಟರ್ ಅಂಡ್ ದ ಸ್ಟೇಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್. ಹಿಯರ್ ಅಲ್ಲಿ ನಾಮಿನೇಟಿವ್ ಹೆಡ್ ಅಂತ ಹೇಳ್ತೀವಿ, ಎಕ್ಸಿಕ್ಯೂಟಿವ್ ಹೆಡ್ ಅಂತ ಹೇಳ್ತೀವಿ. ಹೌದಲ್ವಾ? ಸೇಟು ಕೂಡ ಡಿಫ್ರೆಂಟ್ ಇದೆ. ಹಾಗೆ ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅಂಡ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಾಗಿರ್ತಾರೆ, ಏನೇ ಡಿಸಿಷನ್ ತಗೊಂಡ್ರು ಕೂಡ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಗವರ್ಮೆಂಟ್ ಅಂಡ್ ಫಾರ್ ದ ಪೀಪಲ್ ಅಂತ ಹೇಳ್ತೀವಿ. ದಟ್ ಈಸ್ ಪಾರ್ಲಿಮೆಂಟ್. ಇನ್ನೊಂದು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಅಂತ ಇದೆ. ಸೊ ದಟ್ ಈಸ್ ಇನ್ US. ಅದು ಕೂಡ ಜಸ್ಟ್ ಹಂಗೆ ಹೇಳಿದ್ವಿ. ಸೊ ನೆಕ್ಸ್ಟ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಯಾಕೆ ಅಂತಾರೆ, ಈ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಆಗಿದ ತಕ್ಷಣ ನಮ್ಮ ಹೆಡ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು ನಾವುಗಳು. ಹೌದಲ್ವಾ? ಪೀಪಲ್ ಗಳು ನಾವು ಸೆಲೆಕ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಲೋಕಸಭಾ ಪಾರ್ಲಿಮೆಂಟ್ ಇದೆ, ಅಲ್ಲಿ ಲೋಕಸಭಾ ಲೋಯರ್ ಹೌಸ್ ಆಫ್ ಪೀಪಲ್ಸ್ ಅಥವಾ MPs ಗಳನ್ನ ಸೆಲೆಕ್ಟ್ ಮಾಡುವಂಥದ್ದು ಯಾರು? ಇಲ್ಲಿ ಪೀಪಲ್. ದೇ ಆರ್ ಎಲೆಕ್ಟೆಡ್ ಬೈ ದ ಪೀಪಲ್. ಸೊ ಥ್ರೂ ಯಾವ್ದ್ರ ಮೂಲಕ? ಎಲೆಕ್ಷನ್ಸ್ ಆಗಬೇಕು ಅಂತಂದ್ರೆ ಅಲ್ಲಿ ವೋಟಿಂಗ್ ಸಿಸ್ಟಮ್ ಇರಲೇಬೇಕು. ಇಲ್ಲಿ ವೋಟಿಂಗ್ ಸಿಸ್ಟಮ್, ದೋಸ್ ಇಂಡಿವಿಜುವಲ್ಸ್ ಹೂ ಹ್ಯಾವ್ ಅಟೈನ್ಡ್ ದ ಏಜ್ ಆಫ್ 18 or more than 18 years, they have the right of voting. ಗೊತ್ತಾಗ್ತಿದ್ಯಾ? ಅದನ್ನ ನಾವು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್ ಅಂತ ಅಂತೀವಿ. ದಟ್ ಈಸ್ ದ ಕೀ ಬೇಸಿಕ್ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಪರೇಷನ್ ಆಫ್ ಪವರ್ಸ್ ಬಿಟ್ವೀನ್ ದ ವಿಂಗ್ಸ್. ದಟ್ ಈಸ್ ಆರ್ಗನ್ಸ್. ಯಾವ್ದು? ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ಲೆಜಿಸ್ಲೇಟಿವ್ ಅಂತಂದ್ರೆ ಲಾ ಮೇಕಿಂಗ್, ಡಿಸಿಷನ್ ಮೇಕಿಂಗ್ ಪ್ರೋಸೆಸ್, ಲಾ ಮೇಕಿಂಗ್ ನಲ್ಲಿ ಮಾಡುವಂಥದ್ದು. ಸೊ ಇಟ್ ಈಸ್ ಲೆಜಿಸ್ಲೇಟಿವ್. ನೆಕ್ಸ್ಟ್ ಎಕ್ಸಿಕ್ಯೂಟಿವ್. ಎಕ್ಸಿಕ್ಯೂಟ್ ಮಾಡ್ತಿದೆ ಅಂತಂದ್ರೆ ಏನು ಲೆಜಿಸ್ಲೇಟಿವ್ ಲಾಸ್ ಗಳನ್ನ ಮಾಡಿದೆ, ಸೊ ಡಿಸಿಷನ್ಸ್ ಗಳನ್ನ ತಗೊಂಡಿದೆ, ಸೊ ಅದನ್ನ ಏನ್ ಮಾಡುವಂಥದ್ದು? ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು. ಸೊ ಇಯರ್ ಇಂಪ್ಲಿಮೆಂಟೇಷನ್ ಆಫ್ ಲಾಸ್ ಗಳೇನಾಗುತ್ತೆ, ಅದು ಎಕ್ಸಿಕ್ಯೂಟಿವ್ ನಲ್ಲಿ ಆಗುವಂಥದ್ದು. ನಂತರ ಇರುವಂಥದ್ದು ಜುಡಿಷಿಯರಿ. ಜುಡಿಷಿಯರಿಲಿ ಏನಾಗುತ್ತೆ, ಲಾಸ್ ಗಳನ್ನ ಇಂಟರ್ಪ್ರಿಟ್ ಮಾಡುವಂಥದ್ದು ಕೆಲಸ ಈ ಜುಡಿಷಿಯರಿನಲ್ಲಿ ನಡೆಯುವಂಥದ್ದು. ಸೊ ಇದು ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೇಸಿಕ್ ಫೀಚರ್ಸ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್. ಇದ್ರ ಬಗ್ಗೆನೇ ಹಲವಾರು ರೀತಿಯಾದಂತಹ ಡೀಟೇಲ್ ಡಿಸ್ಕಷನ್ಸ್ ನಾವು ಮಾಡಿದ್ದು. ಸೊ ಇದರಲ್ಲಿ ನಾವು ಟೂ ಫೋಲ್ಡ್ ಆಬ್ಜೆಕ್ಟಿವ್ ಅಂತ ಹೇಳ್ಬಿಟ್ಟು ಫಂಡಮೆಂಟಲ್ ರೈಟ್ಸ್ ನ ಅಂಬೇಡ್ಕರ್ ಅವರು ಹೇಳಿರುವಂತದ್ದು. ಅದರಲ್ಲಿ ಫಸ್ಟ್ ರೈಟ್ ಯಾವುದು? ಟೂ ಫೋಲ್ಡ್ ಆಬ್ಜೆಕ್ಟಿವ್ ಅಲ್ಲಿ ಫಸ್ಟ್ ಆಬ್ಜೆಕ್ಟಿವ್ ಯಾವುದು? ಎವ್ರಿ ಸಿಟಿಸನ್ಸ್ಗೂ ಕೂಡ ಎವ್ರಿ ಸಿಟಿಸನ್ ದೇ ಕ್ಯಾನ್ ಕ್ಲೇಮ್ ದೇರ್ ರೈಟ್ಸ್ ಇನ್ ಎನಿ ಪೊಸಿಷನ್ ಅಂತ ಹೇಳಿರುವಂತದ್ದು. ನಂತರ ಎವ್ರಿ ಅಥಾರಿಟಿ ಏನ್ ಮಾಡಬೇಕು, ಲಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅವ್ರ ಮೇಲೆ, ಆ ಪರ್ಟಿಕ್ಯುಲರ್ ಅಥಾರಿಟಿ ಮೇಲೆ ಈ ಫಂಡಮೆಂಟಲ್ ರೈಟ್ಸ್ ಗಳು ಕೂಡ ಬೈಂಡ್ ಆಗುತ್ತೆ ಅನ್ನೋದನ್ನ ಟೂ ಫೋಲ್ಡ್ ಆಬ್ಜೆಕ್ಟಿವ್ ನಲ್ಲಿ ಹೇಳಿರುವಂತದ್ದು. ಗೊತ್ತಾಗ್ತಿದೆಯಾ? ದಿಸ್ ಆರ್ ದ ಸ್ಟೇಟ್ಮೆಂಟ್ಸ್ ಆಫ್ ಟೂ ಫೋಲ್ಡ್ ಆಬ್ಜೆಕ್ಟಿವ್ಸ್ ಗಿವನ್ ಬೈ B.R. Ambedkar ಫಾರ್ ವೈ ದೇ ಹ್ಯಾವ್ ಇನ್ಕ್ಲೂಡೆಡ್ ದೀಸ್ ಫಂಡಮೆಂಟಲ್ ರೈಟ್ಸ್ ಹಿಯರ್ ಅಂತ ಹೇಳಿ. ಕ್ಲಿಯರಾ? ಓಕೆ, ಇದು ಫಂಡಮೆಂಟಲ್ ರೈಟ್ಸ್ ಆಯ್ತು. ಸೊ ಬೇಸಿಕಲಿ ಇಟ್ ಇಸ್ ಬಿನ್ ಇನ್ಕ್ಲೂಡೆಡ್ ಇನ್ ಪಾರ್ಟ್ 3 12 to 35 ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಸೊ ನೆಕ್ಸ್ಟ್ is DPSP, Directive Principles of State Policy for the Welfare of People. ಯೂಶಲಿ ಏನಂತಾನೆ, ಸ್ಟೇಟಿಗೆ ಡೈರೆಕ್ಷನ್ ಅನ್ನ ಕೊಡೋದಕ್ಕೆ, ಸ್ಟೇಟಿಗೆ ಗೈಡೆನ್ಸ್ ಅನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಈ ಒಂದು DPSP ಅನ್ನ ಇಂಪ್ಲಿಮೆಂಟ್ ಮಾಡಿರೋ ಅಂತದ್ದು. ಗೊತ್ತಾಗ್ತಿದ್ಯಾ? ಕ್ಲಿಯರ್? ದೀಸ್ ಆರ್ ದ ಕೀ ಫೀಚರ್ಸ್ ಆಫ್ ಅ ಕಾನ್ಸ್ಟಿಟ್ಯೂಷನ್. ಇನ್ನೊಂದು ಕೂಡ ನಾವು ಫೀಚರ್ಸ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ದಟ್ ಈಸ್ ಸೆಕ್ಯುಲರಿಸಮ್ ಅಥವಾ ದ ವರ್ಡ್ ಸೆಕ್ಯುಲರ್ ಅಂತ ಹೇಳ್ತೀವಿ. ಸೆಕ್ಯುಲರಿಸಮ್ ಇಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಇನ್ಕ್ಲೂಡ್ ಅನ್ನ ಮಾಡಬಹುದು. ಗೊತ್ತಾಗ್ತಿದ್ಯಾ? ಸೆಕ್ಯುಲರ್ ಅಂತಂದ್ರೆ, ಸೆಕ್ಯೂರ್ ಅಂತಂದ್ರೆ ಏನಪ್ಪ? ಸೆಕ್ಯೂರಿಗೆ ಎರಡು ರೀತಿಯಾದಂತಹ ಅರ್ಥಗಳು ಬರುತ್ತೆ. ಸೆಕ್ಯೂರಿಗೆ ಒಂದು ಪ್ರೊಟೆಕ್ಷನ್ ಅಂತ ಬಂದ್ರೆ, ಇನ್ನೊಂದು ಸೆಕ್ಯೂರ್ ಅಂತ ಅಂದ್ರೆ ಟುಗೆದರ್ ಅಂತ ಕೂಡ ಅಂತೀವಿ. ಹೌದಲ್ವಾ? ಬಿಕಾಸ್ ಒಂದು ವರ್ಡಿಗೆ ನಾವು ವಿ ಕ್ಯಾನ್ ಡೆಪಿಕ್ಟ್ ಇಟ್ ಇನ್ ಮೆನಿ ವೇಸ್. ಗೊತ್ತಾಗ್ತಿದ್ಯಾ? ಇಲ್ಲಿ ಸೆಕ್ಯುಲರಿಸಮ್ ಅಂತಂದ್ರೆ, ಸೆಕ್ಯುಲರ್ ಅಂದ್ರೆ ಯೂಶಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡಿದ್ರೆ ಎಸ್, ಇಲ್ಲೇನಂತ ಅಂದ್ರೆ ಯಾವುದೇ ಒಂದು ಧರ್ಮವನ್ನು ಕೂಡ ನಾವು ಅಫಿಷಿಯಲ್ ಆಗಿ ನಾವು ಹೇಳೋದಿಲ್ಲ. ಗೊತ್ತಾಗ್ತಿದ್ಯಾ?
ಸೆಕ್ಯುಲರ್ ಅಂತಂದ್ರೆ ಯೂಶಲಿ ಎಲ್ಲಾ ರಿಲಿಜಿಯನ್ಸ್ಗಳಿಗೂ ಕೂಡ ನಮ್ಮ ದೇಶದಲ್ಲಿ ಭಾರತದಲ್ಲಿ ಈಕ್ವಲ್ ಆಗಿರುವಂತಹ ಪ್ರಾಮಿನೆನ್ಸ್ ಇದೆ ಅಂತ ಹೇಳಿ ಇಂಪಾರ್ಟೆನ್ಸ್. ಸೆಕ್ಯುಲರ್ ಇಸ್ ನಥಿಂಗ್ ಬಟ್ ಆಲ್ ರಿಲಿಜಿಯನ್ಸ್ ಆರ್ ಕನ್ಸಿಡರ್ಡ್ ಈಕ್ವಲ್ ಇನ್ ಅವರ್ ಕಂಟ್ರಿ. ಸೊ ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಅಂತೀವಿ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸೊ ಇದು ನೆಕ್ಸ್ಟ್ ಚಾಪ್ಟರ್ ಇರೋದೇ ಅದು ಸೆಕ್ಯುಲರಿಸಮ್ ಅಂತ ಹೇಳಿ. ಯು ಹ್ಯಾವ್ ದ ನೆಕ್ಸ್ಟ್ ಚಾಪ್ಟರ್, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಬರ್ತಾ ಹೋಗುತ್ತೆ. ಗೊತ್ತಾಗ್ತಿದ್ಯಾ ಸೆಕ್ಯುಲರ್ ಅಂತ ಏನು, ನಮ್ಮ ಇಂಡಿಯನ್ ಸೆಕ್ಯುಲರಿಸಮ್ಗೂ ಬೇರೆಯವ್ರಿಗೂ ಏನು ಡಿಫ್ರೆನ್ಸ್, ಹೌ ಇಂಡಿಯನ್ ಸೆಕ್ಯುಲರಿಸಮ್ ಇಸ್ ಡಿಫ್ರೆಂಟ್ ಫ್ರಮ್ ದ ಅದರ್ ಡೆಮೋಕ್ರೆಟಿಕ್ ಕಂಟ್ರೀಸ್ ಅಂತ ಹೇಳಿ ನೆಕ್ಸ್ಟ್ ಚಾಪ್ಟರ್ ಇರೋದೇ ನಿಮಗೆ ಅದು ಸೆಕ್ಯುಲರಿಸಮಿನ ಮೇಲೆ. ಗೊತ್ತಾಗ್ತಿದ್ಯಾ. ಬಟ್ ಸೆಕ್ಯುಲರಿಸಮ್ ಇಟ್ ಇಸ್ ಒನ್ ಆಫ್ ದ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಹೇಳ್ತೀವಿ. ಗೊತ್ತಾಗ್ತಿದ್ಯಾ. ಸೆಕ್ಯುಲರ್ ಅಂತಾನೆ ಇಲ್ಲಿ ಯಾವುದೇ ಒಂದು ರಿಲಿಜಿಯನ್ಗೂ ಕೂಡ ನಾವು ಹೆಚ್ಚಿನದಾದಂತಹ ಪ್ರಾಮಿನೆನ್ಸ್ ಅನ್ನ ಕೊಡೋದಿಲ್ಲ, ಮತ್ತೆ ನಾವು ಎಲ್ಲೂ ಕೂಡ ಇದನ್ನ ಪ್ರಮೋಟ್ ಕೂಡ ಮಾಡೋದಿಲ್ಲ. ಈ ರಿಲಿಜಿಯನ್ ಇಸ್ ಗುಡ್, ಈ ರಿಲಿಜಿಯನ್ ಬ್ಯಾಡ್ ಅಂತ ಅಂದ್ಬಿಟ್ಟು. ಗೊತ್ತಾಗ್ತಿದ್ಯಾ. ಹಿಯರ್ ಎವ್ರಿ ರಿಲಿಜಿಯನ್ ಈಸ್ ಕನ್ಸಿಡರ್ಡ್ ಆಸ್ equal. Every religion is considered to be equal in the country and every person has to respect that and has to give the same importance as the others ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ. ಕ್ಲಿಯರ್. ಈಗ ನಮ್ಮ ಪ್ರೆಸಿಡೆಂಟ್ ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಅದೇನು ರಿಲಿಜಿಯನ್ ಬೇಸಿಸ್ ಮೇಲೆ ಆಗುತ್ತಾ, ಕ್ಯಾಸ್ಟ್ ಬೇಸಿಸ್? ನೋ. ಗೊತ್ತಾಗ್ತಿದ್ಯಾ. ಸೊ ಹಾಗಾಗಿ ಸೆಕ್ಯುಲರಿಸಮ್ ಅಂತಾನೆ ಯೂಶಲಿ ಎವ್ರಿ ರಿಲಿಜಿಯನ್ ಈಸ್ ಕನ್ಸಿಡರ್ಡ್ ಟು ಬಿ ಈಕ್ವಲ್. ದಟ್ಸ್ ಇಟ್ ಸೆಕ್ಯುಲರ್ ಅಂತ. ಸೆಕ್ಯೂರ್ ಅಂತಾನೆ ಟುಗೆದರ್ನೆಸ್. ಇಲ್ಲಿ ರಿಲಿಜಿಯನ್ ಅನ್ನೋ ವರ್ಡ್ ಸೆಕ್ಯುಲರ್ ಅಂದಿದ ತಕ್ಷಣ ನಿಮಗೆ ರಿಲಿಜಿಯನ್ ಅನ್ನೋ ವರ್ಡ್ ನೆನಪಿಗೆ ಬಂದ್ಬಿಡ್ಬೇಕು. ಸೆಕ್ಯುಲರ್ ಇಸ್ ನಥಿಂಗ್ ಬಟ್ ರಿಲಿಜಿಯನ್. ಆಲ್ ರಿಲಿಜಿಯನ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಈಕ್ವಲ್ ಅಂತ ಹೇಳಿ. ಕ್ಲಿಯರಾ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾಟ್ ಓನ್ಲಿ ಫಾರ್ ದಿಸ್ UPSC ಅಥವಾ KPSC ಮಾತ್ರ ಅಲ್ಲ, ಇಫ್ ಯು ಟೇಕ್ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳು ಅಥವಾ ನಾರ್ಮಲ್ ಇವಾಗ SSC CGL ಕೈಂಡ್ ಆಫ್ ಎಕ್ಸಾಮಿನೇಷನ್ ತಗೊಂಡ್ರಿ ಅಂತಂದ್ರೆ, ಸೊ ಈ ಒಂದು ಫೀಚರ್ಸಿನ ಮೇಲೆ ಫಂಡಮೆಂಟಲಿನ ರೈಟ್ಸ್ ಮೇಲೆ ಎವ್ರಿ ಇಯರ್ ಬಂದೇ ಬರುತ್ತೆ ಕ್ವೆಶನ್ಸ್ಗಳು. ಸ್ಪೆಷಲಿ ಈ ಪಾರ್ಟ್ ಇದೆಯಲ್ಲ, ರೈಟ್ ಟು ಈಕ್ವಾಲಿಟಿ, ಕ್ವೆಶನ್ಸ್ ಇದ್ದೇ ಇರುತ್ತೆ. ಕ್ಲಿಯರಾ. So that's why key features constitutional features, fundamental rights is a very important. ಅರ್ಥ ಆಯ್ತಾ. ಕ್ಲಿಯರಾ. ಏನಾದರೂ ಡೌಟ್ ಇದೆಯಾ. So these are the basic things. So this ends your second chapter. So tomorrow we'll move to the next chapter, that is secularism ಹಾಗೇನೆ parliament. We'll cover both. ಗೊತ್ತಾಗ್ತಿದೆಯಾ. So parliament ಹಾಗೇನೆ ಸೆಕ್ಯುಲರಿಸಮ್ ನ ಟುಮಾರೋ ವಿಲ್ ಕಂಟಿನ್ಯೂ. ಸೊ ಸೆಕ್ಯುಲರಿಸಮ್ ಅಂದ್ರೆ ಏನು, ವಾಟ್ ಆರ್ ದ ಮೇನ್ ಸ್ಟ್ರಾಟಜೀಸ್, ನಮ್ಮ ಇಂಡಿಯಾದಲ್ಲಿ ಸೆಕ್ಯುಲರಿಸಮ್ ರಿಲೇಟೆಡ್ ಯಾವ ಸ್ಟ್ರಾಟಜೀಸ್ ಗಳನ್ನ ಹಾಕೊಂಡು ಮಾಡಿರುವಂತದ್ದು. ಗೊತ್ತಾಗ್ತಿದ್ಯಾ. ಸೊ ಈ ರೀತಿಯಾಗಿ ಹಾಗೆ ಹೌ ಇಂಡಿಯನ್ ಸೆಕ್ಯುಲರಿಸಮ್ ಈಸ್ ಡಿಫ್ರೆಂಟ್ ಫ್ರಮ್ ದ ಸೆಕ್ಯುಲರಿಸಮ್ ಆಫ್ ಅದರ್ ಡೆಮೋಕ್ರೆಟಿಕ್ ಕಂಟ್ರೀಸ್. ಸೊ ಇದೆಲ್ಲದನ್ನು ಕೂಡ ವಿಲ್ ಡಿಸ್ಕಸ್ ಟುಮಾರೋ. ಗೊತ್ತಾಗ್ತಿದ್ಯಾ ನೆಕ್ಸ್ಟ್ ಕ್ಲಾಸ್ ನಲ್ಲಿ. ಸೆಕ್ಯುಲರಿಸಮ್ ಸೊ ಅದು ನೆಕ್ಸ್ಟ್ ಚಾಪ್ಟರ್, ಅದು ನೆಕ್ಸ್ಟ್ ಪಾರ್ಲಿಮೆಂಟ್.